ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲ? ಸೊ ಇವತ್ತು ನಮ್ಮ ಜೊತೆ ಬರ್ತಾ ಇರೋ ಗೆಸ್ಟ್ ಮೈ ಡಿಯರೆಸ್ಟ್ ಫ್ರೆಂಡ್ ಅಂಡ್ ಡಿಯರೆಸ್ಟ್ ಕೊಲೀಗ್. ನಾವ್ ಇವ್ರ ಜೊತೆ ವರ್ಕ್ ಮಾಡಿದ್ವಿ ಅಂಡ್ ಈಸ್ ಆಲ್ವೇಸ್ ಎ ಫನ್ ಗೈ ಟು ವರ್ಕ್ ವಿತ್ ನೋ ಫಿಲ್ಟರ್ ಅಂತ ಕರಿತೀವಿ ನಾವು. ಮನ್ಸಲ್ಲಿ ಇರೋದನ್ನೇ ಏನ್ ತಲೆಯಲ್ಲಿ ಬರ್ತಾ ಅದನ್ನೇ ಅಂತ ಶೂಟ್ ಮಾಡೋ ತರ ಮಾತಾಡೋರು. ಸೊ ಒನ್ ಅಂಡ್ ಓನ್ಲಿ ಅಯ್ಯಪ್ಪ. ಸೊ ಅಯ್ಯಪ್ಪನ ನಾವೆಲ್ಲರೂ ಬಿಗ್ ಬಾಸ್ ಇಂದ ನೋಡಿದೀವಿ, ರಾಜಾರಾಣಿ ನೋಡಿದೀವಿ, ಗಿಚ್ಚಿಗಿಲಿಗಿಲಿ ನೋಡಿದೀವಿ, ಇವಾಗ ಅವ್ರ ಸೀರಿಯಲ್ ನಿಂದ ಕ್ಯಾರೆಕ್ಟರ್ ನೋಡಿದೀವಿ. ಸೊ ಎಲ್ರಿಗೂ ಗೊತ್ತಿರೋಂಗೆ ಅಯ್ಯಪ್ಪ ಇಸ್ ಅ ರಂಜಿ ಪ್ಲೇಯರ್. ಓಕೆ, ಮೀನ್ಸ್ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಪ್ಲೇಯರ್ ಅವರು. ಸೊ ನಾನಿವತ್ತು ಅವನ ಕ್ರಿಕೆಟ್ ಈಗ ತಾನೇ ವರ್ಲ್ಡ್ ಕಪ್ ಬೇರೆ ಸೋತಿದೀವಿ ಅಲ್ವಾ, ಬೇಜಾರಿದೆ, ಸ್ವಲ್ಪ ಫೀಲಿಂಗ್ ಇದೆ. ಬಟ್ ಆದ್ರೂ ನಾವೆಲ್ಲ ಕ್ರಿಕೆಟ್ ಫ್ಯಾನ್ಸ್ ಅಪ್ಪ, ಒಂದ್ಸಲ ಫ್ಯಾನ್ ಆದ್ರೆ ಯಾವಾಗ್ಲೂ ಫ್ಯಾನೇನೆ. ವರ್ಲ್ಡ್ ಕಪ್ ಆಯ್ತು, ಈಗ IPL ರೆಡಿ ಆಗ್ತಾ ಇದೀವಿ. ಸ್ವಲ್ಪ ಕ್ರಿಕೆಟ್ ಮಾತಾಡೋಣ, ಅವರ ಕ್ರಿಕೆಟ್ ಜರ್ನಿ, ಅವ್ರ ಕ್ರಿಕೆಟ್ ಲೈಫ್ ಹೇಗಿತ್ತು ಅಂತೇಳಿ, ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಣ ಅಂತೇಳಿ ಈ ಎಪಿಸೋಡು. ನಿಮಗೂ ಎಲ್ಲ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ನೋಡಿ. ಹಾಯ್ ಅಪ್ಪ. ಹಾಯ್ ಸೌಮ್ಯ, ಹೇಗಿದ್ದೀರಾ? ನಂಗೆ ಏನ್ ನೆನಪಾಯ್ತು ಗೊತ್ತಾ? ಹಾಯ್ ಸಂಜು. ಏನೇ ಅಜ್ಜಿ ಅಂತ ಸೌಮ್ಯ ಅಂದಾಗಲ್ಲ ಅಜ್ಜಿನೇ ಜ್ಞಾಪನ ಬರುತ್ತೆ. ಹೆಂಗ್ ಕರಿತೀರಾ ಒಂದ್ಸಲ? ಇನ್ನೊಂದ್ಸಲಿ ಹೇಳಿ ಪ್ಲೀಸ್, ಆ ಡೈಲಾಗ್ ಹೇಳಿ ಪ್ಲೀಸ್. ನಂಗೂ ಅಯ್ಯಪ್ಪನ್ ಬೈಯೋದು ಹಾ, ಏನೋ ಜಾಣ್ ಮುಂಡೆದೆ, ನೋಡಿದ್ರ ಊಟ ಮಾಡ್ದೇನೋ ಜಾಣ್ ಮುಂಡೆದೆ, ಯಾಕೋ ಸೇವೆ ಮಾಡ್ಕೊಂಡಿಲ್ಲ ದಡ್ಡ ಮುಂಡೆದೆ. ನೋಡಿ, ಇದು ಕರಿತಾ ಇರ್ಬೇಕು, ನಮ್ಗಿದೆ ಇಷ್ಟ. ಏನೋ ನಂತರ ಕಲರ್ದೆ ಬಟ್ಟೆ ಹಾಕೊಂಡ್ ಬಂದ್ಬಿಟ್ಟಿದ್ಯಲ್ಲೋ, ನೀಲಿ ಕಲರ್ ಮುಂಡೆದೆ. ಸೊ ಇದು ನಾನು ಮಜಾ ಭಾರತದಲ್ಲಿ ಒಂದ್ ಸ್ಕಿಟ್ ಮಾಡಿದ್ದೆ, ಬೋರ್ಡಜ್ಜಿ ತರ. ಅದ್ರಲ್ಲಿ ಹಿಂಗೆ ಬೈತಾ ಇರ್ತೀನಿ. ಅಯ್ಯಪ್ಪ ಯಾವಾಗ್ಲೂ ಸಿಕ್ಕಾಗ ನಂಗೆ ಅಜ್ಜಿ ಅಂತಾನೆ ಕರೆಯೋದು, ಇದೇ ಡೈಲಾಗೇ ಹೇಳೋದು. ನಾವೇನೋ ಮಾಡಿದ ಕೆಲ್ಸನ ಒಬ್ರು ಇಷ್ಟು ಅಭಿಮಾನ ನಾನು ಒಬ್ರೇ ಅಲ್ಲ, ಇಡೀ ಕರ್ನಾಟಕನೇ ಇಷ್ಟಪಡ್ತಾರೆ. ಫಸ್ಟ್ ಆಫ್ ಆಲ್ ವೆಲ್ಕಮ್ ನಮ್ ಶೋಗ್ ಬಂದಿದ್ದಕ್ಕೆ ತುಂಬಾ 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 ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಊಟ ಆಯ್ತಾ? ನನ್ ಬಿಟ್ಟು ಊಟ ಮಾಡ್ಕೊಂಡ್ ಬಂದ್ಬಿಟ್ರಲ್ಲ. ನೀವೇನಂದ್ರಿ? ತಿನ್ನೋದೇ ಒಂದ್ ಮೀಲ್, ಒಂದ್ ಪ್ರಾಪರ್ ಮೀಲ್. ಏನಂದ್ರಿ, ಇಲ್ಲಿ ಬರ್ತೀವಿ ತಗೊಂಡ್ ಬರ್ತೀವಿ, ಒಟ್ಟಿಗೆ ಆರ್ಡರ್ ಮಾಡೋಣ, ಇಲ್ಲೇ ಊಟ ಮಾಡೋಣ. ನಾವು ಅದಕ್ಕೆ ಕಾಯ್ತಾ ಕುತ್ಕೊಂಡು. ನೀವ್ ಹೇಳಿಲ್ವಲ್ಲ? ಇಲ್ಲ, ಒಳ್ಳೆ ನೀವು ಊಟ ಮಾಡ್ಕೊಂಡ್ ಬಂದಿದ್ದಕ್ಕೆ ಚೆನ್ನಾಗೈತಿಲ್ಲ. ನಮ್ ಜೊತೆ ನೀವು ಉಪವಾಸನೇ ಇರ್ಬೇಕಾಗಿತ್ತು. ಪರವಾಗಿಲ್ಲ, ಹಂಗೆಲ್ಲ ಅಭ್ಯಾಸ ಇದೆ. ಸ್ಪೋರ್ಟ್ಸ್ ಮೆನ್ ಇದೆಲ್ಲ ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್. ಉಪವಾಸ ಇರ್ಬೇಕು ಅಂತ ಏನಿಲ್ಲ, ತಿಂತಾ ಇರ್ಬೇಕು. ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್. ನಾನು ಮೊನ್ನೆ ಅಯ್ಯಪ್ಪಂಗ್ ಕಾಲ್ ಮಾಡಿದ ತಕ್ಷಣ ಹಿಂಗ್ ಫೋನ್ ಇದನ್ನ ಇಂಟರ್ವ್ಯೂ ಮಾಡ್ತೀನಿ ಅಂತ ನಾನೆಲ್ಲ ರೆಡಿ ಆಗಿ ಬಂದಿದ್ದೀನಿ. ಇವಾಗ ಏನೇನ್ ಕ್ರಿಕೆಟ್ ಅಲ್ವಾ, ಕ್ರಿಕೆಟ್ ಕ್ವಶನ್ಸ್ ಅಂದ್ರೆ ನಿಂಗೆ ಎಷ್ಟ್ ಕ್ರಿಕೆಟ್ ಗೊತ್ತು ಅಂತ ಹೇಳಿ ಅವ್ರು ನನ್ಗೆ ಕ್ವಶನ್ ಅಂತ. ಸೊ ನನಗೆಲ್ಲ ರೆಡಿ ಆಗಿ ಬಂದಿದ್ದೀನಿ. ಒಂದ್ 5 ಕ್ವಶನ್ಸ್ ಇವಾಗ ಅಯ್ಯಪ್ಪ ನನಗೆ ಕೇಳ್ತಾರೆ. ಕ್ರಿಕೆಟ್ ಕ್ವಿಜ್ ನಡಿಬೇಕು ಇವಾಗ, ನಾನು ಪ್ರಿಪೇರ್ ಆಗಿ ಬಂದಿದ್ದೀನಿ. ಎಸ್. ಒನ್ ಡೇಗೆ ಎಷ್ಟು ಓವರ್? ಟೆಸ್ಟ್ ODI. ಅದು ಒಳ್ಳೆ ಪಾಯಿಂಟ್. ಎಸ್. 50 ಓವರ್ ಗೇಮ್ಸ್ ಅಲ್ಲಿ ಎಷ್ಟು ಓವರ್? 50 ಓವರ್ ಗೇಮ್ ಅಲ್ಲಿ 50 ಓವರ್ಸ್. ಅದೇ ಸಿಂಪಲ್ ಆಗಿ ಕೇಳ್ತಾರೆ. ಅದು ಒನ್ ಡೇ ಮ್ಯಾಚ್ ಅಂತಾರೆ. T20 ಎಷ್ಟು ಓವರ್ಸ್? T20 ಅಲ್ಲಿ 20 ಓವರ್. ಮೊನ್ನೆ ಇವಾಗೆಲ್ಲ ಇಷ್ಟು ಸಿಂಪಲ್ ಕೇಳ್ತಾ ಇದಾರೆ. ಮೊನ್ನೆ ಫೋನ್ ಟೆಸ್ಟ್ ಮ್ಯಾಚ್ ಅಲ್ಲಿ ಒಂದ್ ದಿನಕ್ಕೆ ಎಷ್ಟು ಓವರ್? ಅದು ಒಂದ್ 80 ಓವರ್ಸ್ ತನಕ ಆಡ್ತಾರೆ ಅನ್ಸುತ್ತೆ. We are close. 90 ಓವರ್ಸ್. Yes, fine, good. 80 ಓವರ್ಸ್. ಒಂದ್ ಓವರ್ಗೆ ಎಷ್ಟು ಬಾಲ್? ಇದು ರಿಪೀಟೆಡ್ ಕ್ವಶನ್, ಹೋದ ವರ್ಷ ಎಕ್ಸಾಮ್ ಅಲ್ಲಿ ಬಂದಿದ್ದು. ಅದು ವೈಡು ನೋ ಬಾಲ್ ಏನು ಇಲ್ಲ ಅಂದ್ರೆ 6 ಇರುತ್ತೆ. ವೈಡು ನೋ ಬಾಲ್ ಹಾಕಿದ್ರೆ ಎಕ್ಸ್ಟ್ರಾ ಆಗುತ್ತೆ. ಎಕ್ಸ್ಟ್ರಾ ಅದೇ ಮ್ಯಾಕ್ಸಿಮಮ್ ಎಷ್ಟು? 8 ಮ್ಯಾಕ್ಸಿಮಮ್ ಏನಿಲ್ಲ. ಮೊನ್ನೆ ಸುಳ್ಳು ಹೇಳಿದ್ದು, ಇವರೇ ಸುಳ್ಳು ಹೇಳಿದಂಗೆ. ನಾನು ಮ್ಯಾಕ್ಸಿಮಮ್ ಹಿಂಗೆ. ಇವಾಗ ನಾವ್ ನಿಮ್ಗೆ ಆಕ್ಟಿಂಗ್ ನೀವ್ ಮೆಂಟರ್ ಆಗಿ ಬರ್ತೀರಾ, ನಾವೇನ ದಟ್ ಕ್ವಶನ್ ಕೇಳಲ್ವಾ? ನಾವ್ ಅವಾಗ ತಪ್ಪ ಆನ್ಸರ್ ಹೇಳ್ಕೊಡ್ತೀವಿ. ಆನ್ಸರ್ ಇಲ್ಲ, ಇದ್ ಮಾಡಿ ಅದ್ ಮಾಡಿ ಅಂತ ಹೇಳ್ತೀರಾ ನಮ್ಗೆ. ನಾವು ಕರೆಕ್ಟ್, ಇವ್ರು ದಿಕ್ ತಪ್ಪಿಸ್ತಾರೆ. ನಾನ್ ಮೊನ್ನೆ ಕರೆಕ್ಟ್ ಅಂದ್ರೆ ಹಿಂಗೆ ಅದು ಇದು ಇರಲ್ಲ ಅಂದ್ರೆ 8 ಅಷ್ಟೇ ಕೊಡೋದು. LBW ಏನಕ್ಕೆ ಔಟ್ ಕೊಡೋದು? ಸೊ ಓಕೆ, ನಮ್ಮ ಈಗ ನನ್ನ ಕ್ರಿಕೆಟ್ ನಾಲೆಡ್ಜ್ LBW. ಬಟ್ ಓಕೆ, ನನ್ನ ಕ್ರಿಕೆಟ್ ಜ್ಞಾನ ನೋಡಿ ಗುಡ್ ಬಟ್ ನಾಟ್ ಬ್ಯಾಡ್. ಏನು ಒಂದ್ 10ಕ್ಕೆ 2 ಮಾರ್ಕ್ ಕೊಡ್ಬೋದು, ಅದೇ ಜಾಸ್ತಿ. ನೀವು ನಮ್ಗೆ ಆಕ್ಟಿಂಗ್ ಅಲ್ಲಿ ಅಷ್ಟೇ ಕೊಡ್ತಿರಲ್ಲ ಮಾರ್ಕ್, ಅಷ್ಟೇ. ಅಷ್ಟು ಈಗ ನಾವೆಲ್ಲ ನಮ್ಮ ಟೀಮ್ ಹೆಂಗೆ ಇದನ್ ಮಾಡ್ತು ಅಂದ್ರೆ ಅಯ್ಯಪ್ಪನ ಒಂದು ತಿದ್ದಿ ಇನ್ನು ಹಿಂಗ್ ಮೊಗ್ಗಾಗಿದ್ದನ್ನ ಪ್ರತಿಭೆ ಅರಳಿಸಿ ನಾವು ಅದನ್ನೇ ಮಾಡ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು. ನಾವು ಇದನ್ನ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡೋಣ ಇದಕ್ಕೆ, ಇನ್ನೊಂದು ಕ್ರಿಕೆಟ್ ನಾಲೆಜ್ ಅಂತಾಳೆ. ಸೊ ಕ್ರಿಕೆಟ್ ಅಂತ ಅಂದಾಗ ನನಗೇನು ಗೊತ್ತಾ, ಕ್ರಿಕೆಟ್ ನಾರ್ಮಲ್ ಕ್ರಿಕೆಟ್ ನೋಡ್ತಾ ಇದ್ದೆ. ಅಂದ್ರೆ ಜಾಸ್ತಿ ಕ್ರಿಕೆಟ್ ನಾಲೆಜ್ ಇರ್ಲಿಲ್ಲ. ಏನು ಮೇನ್ ವರ್ಲ್ಡ್ ಕಪ್ ಇದ್ದಾಗ, IPL ಇದ್ದಾಗ ನೋಡ್ತಾ ಇದ್ದೆ. ರಾಕೆಟ್ ಸೈನ್ಸ್ ಅಲ್ಲ, ನೋಡ್ತಾನೆ ಕಲಿತೀರಾ. ನನ್ ಮಗಂಗ್ ಇವಾಗ 1.5 ವರ್ಷ ಆಯ್ತು ಕ್ರಿಕೆಟ್ ಹುಚ್ಚ ಹಿಡಿದ್ಬಿಟ್ಟಿದೆ.
ಅವ್ನ್ ನೋಡೋದ ನಿಮ್ ಮಗಂದೇ ಅಲ್ಲ, ಇಡೀ ಕರ್ನಾಟಕ ಅಲ್ಲ, ಇಡೀ ವರ್ಲ್ಡ್ ಕ್ರಿಕೆಟ್ ಕ್ರಿಕೆಟ್ ಮೇಲೆ ಹುಚ್ಚು ಅದೇ ಅವನಿಗೀಗ ಜೊತೆಗೆ ಹೋಗ್ತಾ ಇದ್ದಾನೆ. ಓಕೆನಾ, ಈಸ್ ಲರ್ನಿಂಗ್ ಆಲ್ಸೋ. ಸೊ ಟೂ ಅದಕ್ಕೆ ಅರ್ಲಿ ನಮಗೆ ನಾನು ಹೇಳ್ಬೋದು ಅಂತ. ಯಾವ್ದು 1.5 ವರ್ಷಕ್ಕೆ ಟೂ ಅರ್ಲಿ ಅಂತ. ಟೂ ಅರ್ಲಿ ಅಲ್ಲ, ನಮ್ಗೂ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆಯಲ್ಲ. ಚೆನ್ನಾಗಿ ಓದ್ಸಿ, ಓದಾದ್ಮೇಲೆ ಕ್ರಿಕೆಟ್ ಅದು ಗೊತ್ತಾ. ಅವನು ಕ್ರಿಕೆಟ್ ಅವನ್ಗೇನ್ ವೆರಿ ಕ್ಲಿಯರ್ ಅಂದ್ರೆ ಹಾಬಿ ಆಗೇ ತಗೊಂಡಿರೋದು. ಅಂದ್ರೆ ಅವನಿಗೆ ಅವನು MMA ಮಾಡ್ತಾ ಇದ್ದ. ಅವನು MMA ಮಾಡ್ತಾ ಇದ್ದ. ಅವನಿಗೆ ಕ್ರಿಕೆಟ್ ಎಷ್ಟು ಇಷ್ಟ ಆಯ್ತು ಅಂತ ಹೇಳಂದ್ರೆ ಫಸ್ಟ್ ಅಷ್ಟ್ ಇರ್ಲಿಲ್ಲ. ಈಗ ಒಂದು ಅದು ಟೀನೇಜ್ ಟೈಮಲ್ಲಿ ಸ್ಟಾರ್ಟ್ ಆಗುತ್ತಲ್ಲ ಅದು. ಕ್ರಿಕೆಟ್ MMA ಮಾಡ್ತೀನಿ, ಕ್ರಿಕೆಟ್ ಮಾಡ್ತೀನಿ. ಇದು ಕ್ರಿಕೆಟ್ಗೆ ಹೋಗಿ ಬರೋದು ಮತ್ತೆ MMA ಹೋಗೋದು, ಸ್ಕೂಲ್ ಎಲ್ಲ ಮಾಡಿ ಎಲ್ಲ ಒಂದು ಯಂಗ್ಸ್ಟರ್ಸ್ ಬ್ಯಾಲೆನ್ಸ್ ಮಾಡಿದ್ರೆ ಯು ಕ್ಯಾನ್ ಅಚೀವ್. ಓದೋದನ್ನ ಬಿಡಬಾರ್ದು. ಇವಾಗ ಕ್ರಿಕೆಟ್ ಮೇಲೆ ಇವಾಗ ಪೇರೆಂಟ್ಸೇ ಹೇಳ್ಬಿಡ್ತಾರೆ, ನೀವು ಸ್ಪೋರ್ಟ್ಸ್ ಅಲ್ಲಿ ಮಕ್ಳಿಗೆ ಎಷ್ಟು ಪ್ರೆಷರ್ ಆಗ್ತಾರೆ ಅಂದ್ರೆ, ಇನ್ಫ್ಯಾಕ್ಟ್ ಅವ್ರಿಗೆ ಇಂಟ್ರೆಸ್ಟ್ ಏನು ಅಂತಾನೆ ಗೊತ್ತಿಲ್ಲ. ಸೊ ಪೇರೆಂಟ್ಸ್ ಮೇನ್ ಇರೋದು ಮಕ್ಳಿಗೆ ಏನ್ ಇಂಟ್ರೆಸ್ಟ್ ಅಂತ. ಸೊ ಸುಮ್ನೆ ಕ್ಯಾಂಪ್ ಕಳಿಸ್ಬಿಟ್ರೆ ಎಲ್ಲಾರು ವಿರಾಟ್ ಕೊಹ್ಲಿ ಆಗಲ್ಲ, ಸಚಿನ್ ತೆಂಡೂಲ್ಕರ್ ಆಗಲ್ಲ. ಸೊ ನೀವು ಎರಡನ್ನು ಬ್ಯಾಲೆನ್ಸ್ ಮಾಡ್ತೀರಾ. ಸೊ ಯಾಕಂದ್ರೆ ಅನಿಲ್ ಕುಂಬ್ಳೆ ಮಾಡಿದ್ದಾರೆ, ಜವಾಗಲ್ ಶ್ರೀನಾಥ್ ಮಾಡಿದ್ದಾರೆ. ಇಂಜಿನಿಯರ್ಸ್ ಯು ಕ್ಯಾನ್ ಡೂ ಇಟ್. ಇಟ್ಸ್ ನಾಟ್ ನಥಿಂಗ್ ಇಸ್ ಇಂಪಾಸಿಬಲ್ ವೆನ್ ಇಟ್ ಕಮ್ಸ್ ಟು ಹ್ಯೂಮನ್. ಮನುಷ್ಯರಿಗೆ ಅಂತ ಬಂದಾಗ ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಅದಕ್ಕೆ ಶ್ರದ್ಧೆಯಿಂದಾನೇ ಮಾಡ್ಬೇಕು. ಶ್ರದ್ಧೆ ಇಲ್ಲ ಅಂದ್ರೆ ಯಾವ್ದೇ ವರ್ಕ್ ನೀವು ಇವಾಗ ನೋಡಿ, ನೀವು ಒಂದ್ ಎಫರ್ಟ್ ಹಾಕೊಂಡು ಒಂದು ಸ್ಟಾರ್ಟ್ ಮಾಡ್ತಾ ಇದ್ರ, ನೀವ್ ಎಫರ್ಟ್ ಮಾಡಿಲ್ಲ ಅಂದ್ರೆ, ಎಫರ್ಟ್ ಹಾಕಿಲ್ಲ ಅಂದ್ರೆ ನಿಮ್ಗೆ ರಿಸಲ್ಟ್ ಸಿಗಲ್ಲ. ಸೊ ಯು ಹ್ಯಾವ್ ಟು ಪುಟ್ ಲಾಟ್ ಆಫ್ ಎಫರ್ಟ್. ಅಂಡ್ ದಿನಕ್ಕೆ ನೀವು ಒಂದ್ ಓದಕ್ಕೆ ಅಂತಾನೆ 1-2-3 ಅವರ್ಸ್ ಬಿಡ್ಬೇಕು. ಫಿಸಿಕಲಿ ಅಂದ್ರೆ ಸ್ಪೋರ್ಟ್ಸ್ ಬಗ್ಗೆ 1-2 ಅವರ್ಸ್ ಬಿಡ್ಬೇಕು. ಸೊ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಸ್ಮೂತ್ ಆಗಿ ತಗೊಂಡೋಗ್ಬೋದು. ನಾವೇನ್ ಮಾಡಿದ್ವಿ ಅಂದ್ರೆ ತುಂಬಾ ಆಗೋದು, ಬಿಕಾಸ್ ಅವ್ನ್ ಸ್ಕೂಲ್ ಟೈಮಿಂಗ್ಸ್ ಜಾಸ್ತಿ. ಸೊ ಎರಡರಲ್ಲಿ ಒಂದ್ ಯು ಹ್ಯಾವ್ ಟು ಆಪ್ಟ್, ಒಂದ್ ಬಿಡ್ಲೇಬೇಕು ಅಂತ ಹೇಳಿ. ಪೇರೆಂಟ್ಸ್ ಇದೆ ಪ್ರೆಷರ್. ಇಲ್ಲ ಪ್ರೆಷರ್ ಅಲ್ಲ, ಅವನಿಗೆ ಹಿ ವಾಸ್ ರೆಡಿ ಟು ಡೂ. ನಮ್ಗೆ ಹೆಲ್ತ್ ಎಲ್ಲ ನೋಡ್ಬೇಕಲ್ಲ. ಹೆಲ್ತ್ ಏನು ಈಗ ಬೆಳೆಯೋ ಮಕ್ಳಿಗೆ ಏನು ಸ್ಲೀಪ್ ಒಂಚೂರು ಹೆಂಗಂದ್ರೆ ಮಾರ್ನಿಂಗ್ 7:30 ಮನೆಗ್ ಬಿಟ್ರೆ ರಾತ್ರಿ ಮನೆಗ್ ಬರೋದು 8:30 ಆಗೋದು. ಒಳ್ಳೇದಲ್ವಾ. ಸೊ ಈಸ್ ಆಕ್ಯುಪೈಡ್ ಇನ್ ಮೆನಿ ಥಿಂಗ್ಸ್. ಅದು ತುಂಬಾ. ಬಟ್ ಇದು ಆಮೇಲೆ ಇದನ್ನು ನೀವು ಅದನ್ನ ಹೇಳಿ ಪೇರೆಂಟ್ಸ್ ಮಕ್ಳನ್ನ ಮಿಸ್ ಮಾಡ್ಕೊಂತೀರಾ ಅಂತ. ಇಲ್ಲಪ್ಪ, ನಾ ಎಂತಕ್ ಮಿಸ್ ಮಾಡ್ಕೊಳ್ಳಿ. ನೀವ್ ಮಿಸ್ ಮಾಡ್ಕೊಂತೀರ ಅಂತ ಬೇಗ ಮನೆ ಕರ್ಸ್ಕೊಂಡ್ಬಿಡ್ತೀರಾ. ಮಿಸ್ ಮಾಡ್ಕೊಳ್ಳೋದಾಗಿದ್ರೆ ಇನ್ನೊಂದ್ ಮಗು ಮಾಡ್ಕೊಂತಿದ್ವಿ. ಅದೇನು ಒಂದಿಲ್ಲ, ನೀವು ಒಂದ್ ಇಡೀ ಕ್ರಿಕೆಟ್ ಟೀಮೇ ಮಾಡ್ಬೋದು. ಅದನ್ನ ಮೇಂಟೈನ್ ಕೋಚಿಂಗ್ 1 ಓವರಿಗೆ ಯಾವ್ದು ಕೋಚಿಂಗ್? ನಾನ್ ಬರೀ ಕ್ರಿಕೆಟ್ ಮಾತ್ರ ಕೋಚಿಂಗ್. ನಾನು ಕ್ರಿಕೆಟ್ಗೆ ಹೇಳಿದ್ದು. ಮತ್ತೆ ಅಂದ್ರೆ 50 ಓವರ್ ಓಕೆ ಡನ್, ನಂಬರ್ 1 ಸೌಕೆ ಸೆಲೆಕ್ಟೆಡ್. ಹಂಗೆಲ್ಲ ಹೇಳಕ್ಕಾಗಲ್ಲ. ಇವ್ನ್ 50 ಓವರ್ಗೆ, ಇವ್ನ್ T20ಗೆ ಇಲ್ಲ. ಕ್ಯಾಲಿಬರ್ ಇದ್ರೆ 3 ಫಾರ್ಮ್ಯಾಟ್ ಆಡ್ಬೋದು. ಅಲ್ಲ, ನನ್ ಮಗನಲ್ಲಿ ನೋಡಿದ್ರೆ ಸ್ಪೋರ್ಟ್ಸ್ ನಮ್ ಫ್ಯಾಮಿಲಿ, ನನ್ ಪರ್ಸನಲ್ ಲೈಫ್ಗೆ ಸ್ಪೋರ್ಟ್ಸ್ ಇಸ್ ಅ ಬ್ಲೆಸ್ಸಿಂಗ್. ಯಾಕಂದ್ರೆ ಅವನಿಗೆ ADHD. ಸ್ಪೋರ್ಟ್ಸ್ ಏನಕ್ಕೆ ಅಂದ್ರೆ ಫಿಸಿಕಲಿ ವಿಲ್ ಬಿ, ಎಷ್ಟೇ ಓದಿ ಏನೇ ಮಾಡ್ತಾರೆ ಸ್ಟ್ರೆಸ್ ಇರುತ್ತೆ. ಆ ಸ್ಟ್ರೆಸ್ ಇಳಿಸ್ಬೇಕು ಅಂದ್ರೆ ಒಂದು ಸ್ಪೋರ್ಟ್ಸ್ ಯಾವ್ದೇ ಒಂದು ಆಕ್ಟಿವಿಟಿ ತಗೋಬೇಕು. ಯು ಕ್ಯಾನ್ ಚೂಸ್ ಬ್ಯಾಡ್ಮಿಂಟನ್, ಟೆನ್ನಿಸ್, ಸ್ಕ್ವಾಶ್, ಸುಮಾರಿದೆ ಗೇಮ್ ವೇರ್ ಯು ಕ್ಯಾನ್ ಸ್ವೆಟ್ ಇಟ್ ಔಟ್. ಆ ಸ್ವೆಟ್ ಆದ್ರೆ ನಿಮ್ ಸ್ಟ್ರೆಸ್ ಬಸ್ಟರ್ ಆಗುತ್ತೆ. ಸೊ ಇಲ್ಲ ಕೆಲವರು ಮ್ಯೂಸಿಕ್ ಡ್ಯಾನ್ಸ್ ಮಾಡ್ತಾರೆ, ಅಲ್ಲೂ ಸ್ವೆಟ್ ಆಗುತ್ತೆ. ಸೊ ಅದು ಸ್ಟ್ರೆಸ್ ಬಸ್ಟರ್. ಸೊ ಫಿಸಿಕಲಿ ಯು ವಿಲ್ ಬಿ ಆಕ್ಯುಪೈಡ್. ಅಂಡ್ ಫಿಸಿಕಲ್ ಎಷ್ಟು ಇದಾಗುತ್ತೋ ಮೆಂಟಲಿ ಅದ್ ಬ್ರೈನ್ಗೆ ಅಷ್ಟೇ ಇದು ಆಗುತ್ತೆ. ಎಷ್ಟು ಮೂವ್ಮೆಂಟ್ ಜಾಸ್ತಿ. ಈಗ ನನ್ ಮಗಂಗೆ ನಾವ್ ಎಷ್ಟು ಚೇಂಜಸ್ ನೋಡಿದೀವಿ ಅಂತ ಹೇಳಂದ್ರೆ, ಕಾನ್ಸಂಟ್ರೇಷನ್, ಮಾರ್ಕ್ಸ್ ಬರೋದು ಎಲ್ಲಾನು ಸ್ಪೋರ್ಟ್ಸಿಗೆ ಹಾಕದ್ಮೇಲೆ ಅವ್ನ ಆ ಟೈಮ್ ಓದ್ಲಿಲ್ಲ ಅಂದ್ರೂನು ಅದ್ ಎಷ್ಟು ಕಡಿಮೆ ಟೈಮಲ್ಲಿ ಓದ್ತಾನಲ್ಲ, ಅದಕ್ಕೆ ಅಷ್ಟೆಲ್ಲ ರಿಸಲ್ಟ್ ಕೊಡುತ್ತೆ ಒಂಥರ. ಕೆಲವರು ಸುಮಾರು ಜನ ವೆರಿ ಏನಂತಾರೆ, ಅವ್ರಿಗೆ ಹೇಳ್ಕೊಡೋದೇ ಬೇಡ. ಎಲ್ ಬಿ ವೆರಿ ಸ್ಮಾರ್ಟ್ ಟು ಫಿಗರ್ ಅಪ್ ಯಾವ್ದು ತಗೊಬೇಕು, ಹಿಂಗೆ ಇಷ್ಟೇನಾ. ಸೊ ಅದ್ ಬಂದ್ಬಿಟ್ರೆ ಒಳ್ಳೇದು. ಸೊ ಯಾವ್ದು ತುಂಬಾ ಸೀರಿಯಸ್ ಆಗಿ ತಗೊಂಬಾರ್ದು. ಸೊ ಲೈಫ್ ಒಂದೇ ಸೀರಿಯಸ್ ಆಗಿ ತಗೊಬೇಕು, ಹೆಲ್ತ್ ವೈಸ್ ಎಲ್ಲ. ಬಟ್ ಮೇನ್ ಇಸ್ ಹೆಲ್ತ್. ಇವಾಗ ಮುಂಚೆ ವೆಲ್ತ್ ಇಸ್ ಹೆಲ್ತ್ ಇತ್ತು, ಈಗ ಹೆಲ್ತ್ ಇಸ್ ವೆಲ್ತ್ ಆಫ್ಟರ್ ಕೋವಿಡ್. ಸೊ ಏನಂದ್ರೆ ಹೆಲ್ತ್ ನೋಡ್ಕೊಳ್ಳೋದು. ಒನ್ಸ್ ಯುವರ್ ಬಾಡಿ ಕಂಡೀಷನ್ ನಿಮ್ಗೆ ಗೊತ್ತಾಗ್ಬಿಟ್ರೆ ನೀವ್ ಏನ್ ಬೇಕಾದ್ರೆ ಮಾಡ್ಬೋದು. ಸೊ ನಮ್ಗೆ ಯಾರು ಹೇಳ್ಕೊಡೋರು ಇರ್ಲಿಲ್ಲ. ಸೊ ನಾವೇ ಇದು ಸ್ಪೋರ್ಟ್ಸ್ ಅಲ್ಲಿ ಬಂದು. ಜರ್ನಿ ಹೇಗ್ ಸ್ಟಾರ್ಟ್ ಆಗಿದೆ ಕ್ರಿಕೆಟ್ಗೆ? ಯಾವಾಗಿಂದ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದೆ? ಕ್ವೆಶ್ಚನ್ ಇದು. ನಾವು ಹುಟ್ಟು ಬೆಳೆದೆಲ್ಲ ಚಾಮರಾಜಪೇಟೆ. ಸೊ ಚಾಮರಾಜಪೇಟೆ ನಾವು ಹುಟ್ಟಾಗಿಂದ, ಸೊ ಯಾಕಂದ್ರೆ UKG ಇಂದ ಆಲ್ಮೋಸ್ಟ್ 4th ವರೆಗೂ ಏನ್ ಆಡ್ತಾ ಇದೆ ನಮ್ಗೆ ಗೊತ್ತಿರಲ್ಲ. ರೋಡಲ್ಲಿ ಆಡ್ತಾ ಇದೀವಿ ಅಂತ ಅದ್ಭುತ. ನನ್ಗಿನ್ನು ಜ್ಞಾಪನೆ ಇಲ್ಲ. ಮಿಡಲ್ ಸ್ಕೂಲ್ ಅಲ್ಲಿ ಇಷ್ಟು ಕಬಡ್ಡಿ ಆಡ್ತಿದ್ದೆ. ನೆಹರು ಸ್ಕೂಲ್ ಓದ್ತಾ ಇದ್ದೆ. ಸೊ ಫಸ್ಟ್ ಓದಿದ್ದು BSVP, ನಮ್ಮ ಮನೆ ಹಿಂದೆನೆ.
ಸೊ ಅವಾಗೆಲ್ಲ ಜರ್ನಿ ಹೆಂಗಿರುತ್ತೆ ಅದ್ ನೆನ್ಸ್ಕೊಂಡ್ರೆ ಥ್ಯಾಂಕ್ಸ್ ಯು ಅದ್ ಇವಾಗ ರಿಕಲೆಕ್ಟ್ ಆಗ್ತಾ ಇದೆ. ಸೊ ಮಿಡಲ್ ಸ್ಕೂಲ್ ನೆಹರು ಸ್ಕೂಲ್ ಅಲ್ಲಿ ಕಬಡ್ಡಿ, ಸೊ ಕಬಡ್ಡಿ ಆಡ್ಕೊಂಡು, ಹೈಸ್ಕೂಲ್ ಅಲ್ಲಿ ಹೋಲಿ ಕ್ರೈಸ್ಟ್ ದಟ್ ಇಸ್ ಇನ್ ಜಯನಗರ್, ಅಲ್ಲಿ ಬೆಂಗಳೂರಿಗೆ ಬಂದ ಅಲ್ಲಿ ಬೆಂಗಳೂರ್ಲೆ ನಾವು ಹುಟ್ಟು ಬೆಳ್ತಿದ್ದಲ್ಲ. ಅಪ್ಪ 16 ವರ್ಷಕ್ಕೆ ಬೆಂಗಳೂರು ಬಂದಿದ್ದು. ಸೊ ನಮ್ದೆಲ್ಲ ಜರ್ನಿ ಚಾಮರಾಜಪೇಟೆ. ಸೊ ಅಲ್ಲಿಂದ ನಾನು ಹೈಸ್ಕೂಲು ಹೋಲಿ ಕ್ರೈಸ್ಟ್ ಹೋಗಿದ್ದು. ಅಲ್ಲಿ ನಾನು ಖೋಖೋ ಇಂದ ಹಿಡಿದು ಫುಟ್ಬಾಲ್ ಗೋಲಿ ಆಗಿದ್ದೆ. ಸೊ ನೀವು ಕೇಳ್ಬೋದು ಇನ್ನು ಕ್ರಿಕೆಟ್ ಯಾಕೆ ಆಡ್ತಾರೆ, ಸ್ಟ್ರೀಟ್ ಅಲ್ಲಿ ಆಡ್ತಿದ್ದೆ ಕ್ರಿಕೆಟ್ ಅಷ್ಟೇ, ಟೆನ್ನಿಸ್ ಬಾಲ್, ಗಲ್ಲಿ ಕ್ರಿಕೆಟ್. ದೆನ್ PU ಫಸ್ಟ್ PU ಸೆಕೆಂಡ್ PU ಅಲ್ಲಿ ಆಲ್ಮೋಸ್ಟ್ ಎಂಡಿಂಗ್ ಅಲ್ಲಿ ನಮ್ದು ಫಸ್ಟ್ ಕೋಚ್, ನಾವು 3rd ಮೇನ್ ಇಂದ 5th ಮೇನ್ ಹೋದ್ವಿ. ನನ್ ಫಸ್ಟ್ ಕೋಚ್ ಬಂದು PS ವಿಶ್ವನಾಥ್. ಅವ್ರ ಅಕಾಡೆಮಿ ಸ್ಟಾರ್ಟ್ ಮಾಡಿದೆ, ಯಾಕಂದ್ರೆ ನಾವು ವಿ ವೇರ್ ಟೆರೆಂಟ್. ಸೊ ಅವ್ರದ್ದು ಅಕಾಡೆಮಿ ಸೇರ್ಕೊಂಡೆ, ಅಲ್ಲಿ ನಮ್ದು ಜರ್ನಿ ಸ್ಟಾರ್ಟ್ ಆಯ್ತಾ. ಸ್ಟಾರ್ಟೆಡ್ ಅರೌಂಡ್ 17-18. ಸೊ ಅಂಡರ್ 16 ಯಾವ್ದು ಆಡಿಲ್ಲ. ಸೊ ಅಂಡರ್ 19 ಒಂದೇ ಗೇಮ್ ಆಡಿದ್ದು ಸ್ಟೇಟ್ ಗೆ. ಆಮೇಲೆ 22-25 ಆಡಿದೆ. ಸೊ ಅಂಡರ್ 19, ಸೊ 17-18 ಅಲ್ಲಿ ಕ್ಯಾಂಪ್ ಅಲ್ಲಿ ಆ ಕ್ಯಾಂಪ್ ಮ್ಯಾಚಸ್ ಆಡಿಸಿದ್ರು. ಅಲ್ಲಿ ನಾನು ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಇತ್ತು. ಸೊ ಇಲ್ಲಿ ನಾನು ಹುಡುಗರಿಗೆ ಏನ್ ಕೇಳೋದು ಅಂದ್ರೆ, ಕ್ಯಾಂಪ್ ಮ್ಯಾಚಸ್ ವೆರಿ ರಿಲ್ಯಾಕ್ಸ್ ಆಗಿ ತಗೊಂತಾರೆ. ಸೊ ಮೇನ್ ಈಸ್ ನೀವ್ ಯಾವ್ದೇ ಕ್ಯಾಂಪ್ ಹೋದ್ರು ಕ್ಯಾಂಪ್ ಮ್ಯಾಚಸ್ ಆಡ್ತಾರೆ, ಅಲ್ಲಿ ಪರ್ಫಾರ್ಮ್ ಮಾಡಿ, ಅಲ್ಲಿ ನಿಮ್ಗೆ ಕೋಚಸ್ ಆಗ್ಲಿ ಯಾರೇ ಇದ್ರು ಚೆನ್ನಾಗ್ ಮಾಡಿದವ್ರನ್ನ ಒಂದ್ ಕ್ಲಬ್ ಸೇರಿಸ್ತಾರೆ. ಸೊ ನೀವ್ ಯಾವ್ದೇ ಕ್ಯಾಂಪ್ ಮ್ಯಾಚಸ್ ಸೀರಿಯಸ್ ಆಗಿ ತಗೊಳಲ್ಲ ಯಂಗ್ಸ್ಟರ್ಸ್. ನಮ್ಗೆ ಅವಾಗ ಏನು ಗೊತ್ತೇ ಇರ್ಲಿಲ್ಲ. ಸೊ ನಮ್ ಪಾಡಿಗೆ ನಾವು ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ವಿ. ಅಲ್ಲಿಂದ ಒಂದ್ ಕ್ಲಬ್ ಸೇರ್ಸಿದ್ರು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಒಂದ್ ಝೋನಲ್ಸ್ ಆಡದೆ ಅಂಡರ್ 19, ಅಲ್ಲಿ ನಮ್ಗೆ ಸಿಗೋದೇ 2 ಮ್ಯಾಚ್. ಇವಾಗ್ಲೂ ಅಷ್ಟೇ 2 ಮ್ಯಾಚ್. ಸೊ 2 ಮ್ಯಾಚ್ ಅಲ್ಲಿ ವಿಕೆಟ್ ಅಷ್ಟಕ್ಕಷ್ಟೇ 2-3 ಅಂಡರ್ 19. ಸೊ ನಾನ್ 22 ಅಲ್ಲಿ ಝೋನಲ್ಸ್ ಆಡ್ಸಿದ್ರು ಮತ್ತೆ ಅಂಡರ್ 22 ಅದೇ ವರ್ಷ. ಸೊ 3 ಮ್ಯಾಚ್ 22 ವಿಕೆಟ್ ಇದ್ದೆ. ಸೊ ದೆನ್ ದ ಹೆಡ್ಲೈನ್ಸ್ NCF ಸೋ ಅಂತ. ಅವಾಗ ನಂದು ನನ್ನಲ್ಲಿ ಏನೋ ಇದೆ. ಸೊ ದೆನ್ ಐ ವಾಸ್ ಕಂಟಿನ್ಯೂಡ್, ನೋ ಲುಕಿಂಗ್ ಬ್ಯಾಕ್. ಸೊ ಬಿಕಾಸ್ 18 ಸ್ಟಾರ್ಟ್ ಮಾಡಿದ್ದು 21 ಗೆ ನಾನು ರಂಜಿ ಟ್ರೋಫಿ ಆಡಿದೆ. ದೆನ್ 2000 3-4 ಇಯರ್ಸ್ ಅಲ್ಲೇನೆ ನೀವು 3-4 ಇಯರ್ಸ್ ಅಲ್ಲಲ್ಲ ನಾನ್ ಅಂದ್ರೆ ನೀವು ಮೇನ್ ಸ್ಟ್ರೀಮ್ ಕ್ರಿಕೆಟ್ ಅಂತ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದು. ಸೊ ಮೇನ್ ಅಕಾಡೆಮಿ ಸ್ಟಾರ್ಟ್ ಆಗಿದೆ 18ರಿಂದ. ಅದನ್ನೇ ಅಲ್ಲಿಂದ 3 ವರ್ಷದಲ್ಲಿ 21 ಅಲ್ಲಿ ರಂಜಿ ಟ್ರೋಫಿ. ಅದಕ್ಕೆ ಎಷ್ಟು ಬೇಗನೆ ಅಂದ್ರೆ ನಾನ್ ಹೇಳಿ ಬೇಗ ಇನ್ ದ ಸೆನ್ಸ್ ಹಂಗಂತಲ್ಲ, ನೋಡೋರ್ಗೆ ಅದ್ ಬೇಗ ಅನ್ಸ್ಬೋದು. ನೀವು ಅಂದ್ರೆ ಈಗ ನಾನ್ ಹೇಳಿದ್ದು, ಈಗ ನೀವ್ ಹೇಳ್ದಂಗೆ ಅಂಡರ್ 14 ಆಡ್ಲಿಲ್ಲ, ಅಂಡರ್ 16 ಆಡ್ಲಿ, ಏನೋ ಅದೆಲ್ಲ ಆಡ್ದೇನೆ ಆ ತರ ನಿಮ್ಗೆ ಅದೇನಾದ್ರು ಡಿಫ್ರೆನ್ಸ್ ಅನ್ನಿಸ್ತಿತ್ತ ಆ ಮ್ಯಾಚ್ ಆಡುವಾಗ? ಆಡ್ ಬಂದಿರೋರ್ಗುನು ಇದು ಒಳ್ಳೆ ಕ್ವಶನ್. ಬಟ್ ನಮ್ಗೇನ್ ಇದ್ದಿದ್ದು ಅವಾಗ, ಯಾವ್ದೇ ಮ್ಯಾಚ್ ಸಿಕ್ಕಿದ್ರು ಐ ವಾಸ್ ಲುಕಿಂಗ್ ಟು ಪರ್ಫಾರ್ಮ್ ಅಷ್ಟೇ. ನಮ್ ಕೈಲಿ ಏನಿದೆ ಪರ್ಫಾರ್ಮ್ ಮಾಡ್ಬಿಟ್ಟು ಹೋಗ್ತಾ ಇರ್ಬೇಕು ಅಂತ ಅಷ್ಟೇ. ಇದಾಡಿದ್ರೆ ಹಿಂಗ ಯೋಚನೆ ಇರ್ಲಿಲ್ಲ. ಸೊ ಏನೇನಿದೆ ಪೊಟೆನ್ಶಿಯಲ್ ಫುಲ್ ಹಾಕಿ ಮಾಡ್ಬಿಡೋದು, ಎಫರ್ಟ್ ಆಗ್ತಾ ಇದ್ವಿ. ಅಂಡ್ ಫಲ ಅದು ದೇವ್ರು ಕೊಡ್ತಾರೆ. ಸೊ ನಮ್ ಎಫರ್ಟ್ ಇರ್ಲೇಬೇಕು ಎನಿ ಮ್ಯಾಚ್. ಸೊ ನಾನು 18 ಅಲ್ಲಿ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಗೊತ್ತೇ ಇರ್ಲಿಲ್ಲ, ನಾವು ಆಲ್ರೌಂಡರ್ ಇದ್ದೀವಿ ಸ್ಟಾರ್ಟ್ ಮಾಡಿದ್ದು. ದೆನ್ ನಮ್ಗೊಂದ್ ಝೋನಲ್ಸ್ ಅಲ್ಲಿ ಹೋದಾಗ ಬರೀ ಬೌಲಿಂಗ್ ಕೊಡ್ತಾ ಇದ್ರು. ದೆನ್ ಐ ಬಿಕಮ್ ಎ ಬೌಲರ್. ಸೊ ಬ್ಯಾಟಿಂಗ್ ನಮ್ಗೆ ನಂಬರ್ 8, ನಂಬರ್ 9 ಸಿಗ್ತಾ ಇತ್ತು. ಸೊ ಕ್ಯಾಂಪ್ ಅಲ್ಲಿ ನಾನು ಆಲ್ರೌಂಡರ್ ಆಗಿ, ಸೊ ಓಪನಿಂಗ್ ಬೌಲರ್, 1 ಡೌನ್ ಬ್ಯಾಟ್ಸ್ಮನ್ ಆಗಿ ಸ್ಟಾರ್ಟ್ ಮಾಡಿದ್ದು. ಸೊ ಹೋಗ್ತಾ ಹೋಗ್ತಾ ನಮ್ಗೆ ಈ ಕರ್ನಾಟಕ ಇದ್ರಲ್ಲಿ ಸ್ಟೇಟ್ ಇದ್ರಲ್ಲಿ ನಮ್ಗೆ ನಂಬರ್ 8, ನಂಬರ್ 9 ಬ್ಯಾಟಿಂಗ್. ಸೊ ಹಂಗೆ ಟೈಲ್ ಅಂಡರ್ ಬ್ಯಾಟಿಂಗ್ ಆಗೋಯ್ತು. ಸರ್ ಓಪನಿಂಗ್ ಬೌಲರ್ ಸ್ಟಾರ್ಟ್ ಆಗೋಯ್ತು. ಸೊ ಇಲ್ಲಿ ನಾನು ರಂಜಿ ಟ್ರೋಫಿ ಮುಂಚೆನೆ ಕೆನರಾ ಬ್ಯಾಂಕ್ ಎಂಪ್ಲಾಯ್ ಆಗಿದ್ದೆ 99 ಅಲ್ಲಿ. ಓ ಹೌದಾ? ಓಕೆ ಓಕೆ. ಸೊ 96, 97 ಐ ಸ್ಟಾರ್ಟೆಡ್. 99 I joined Canara Bank. 2001 I debut Ranji Trophy against Tamil Nadu. Okay, ಸೊ ಇಲ್ಲಿ ರಂಜಿ ಟ್ರೋಫಿ ಮುಂಚೆನೆ ನಾನು ಬ್ಯಾಂಕ್ ಸೇರಿದ್ದೀನಿ ಅಂದ್ರೆ ಐ ವಾಸ್ ಡೂಯಿಂಗ್ ಸೆಕೆಂಡ್ ಇಯರ್ BCom. ಸೊ ನಮ್ಗೆ ಅಲ್ಲಿ ಕಾಲ್ ಬಂತು, ನಮ್ಗೆ ಒಂದು ರಿಕ್ವೈರ್ಮೆಂಟ್ ಇತ್ತು ಅವ್ರಿಗೆ. ಕೆನರಾ ಬ್ಯಾಂಕ್ ವಿ ಸ್ಟಿಲ್ ಹ್ಯಾವ್ ಅ ಟೀಮ್. ಇವಾಗ್ಲೂ ಕೆನರಾ ಬ್ಯಾಂಕ್ ಇದ್ದೀನಿ. ಸೊ ಅದಲ್ಲಿ ನಮ್ಗೆ ಕೆನರಾ ಬ್ಯಾಂಕ್ ಟೀಮ್ ಅಲ್ಲಿ, ಕ್ರಿಕೆಟ್ ಟೀಮ್ ಅಲ್ಲಿ ಕೆಲವ್ರಿಗೆ ಬೌಲರ್ ಬೇಕಾಗುತ್ತೆ, ಆಲ್ರೌಂಡರ್ ಬೇಕಾಗುತ್ತೆ. ಸೊ ಆ ಟೈಮ್ ಅಲ್ಲಿ ಫಾಸ್ಟ್ ಬೌಲರ್ ದೇವರ್ ಲುಕಿಂಗ್. ಸೊ ನಾನ್ ಸೆಲೆಕ್ಟ್ ಆದೆ ಬಿಕಾಸ್ ಝೋನಲ್ಸ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದೆ. ದೆನ್ ಸ್ಟೇಟ್ ಆಡಿದ್ದೆ. ಸೊ ಜೂನಿಯರ್ ಸ್ಟೇಟ್ ಆಡಿದೆ. ಇಲ್ಲಿ ಒಬ್ಬ ಫಾಸ್ಟ್ ಬೌಲರ್ ಇದ್ದಾನೆ. ಸೊ ಅವಾಗ ನನ್ ಕೆನರಾ ಬ್ಯಾಂಕ್ ಸಿಕ್ತು. 99 ಅಲ್ಲಿ ಐ ವಾಸ್ ಪರ್ಸ್ಯೂಯಿಂಗ್ ವಿಜಯ ಕಾಲೇಜ್ ಅಲ್ಲಿ ನಾನು ಓದಿದ್ದು. ಸೊ ಸೆಕೆಂಡ್ ಇಯರ್ BCom ಅಲ್ಲಿ ಬ್ಯಾಂಕ್ ಸಿಕ್ತು. ಸೊ ಐ ವಾಸ್ ಪರ್ಸ್ಯೂಯಿಂಗ್ BCom. ಆಮೇಲೆ ಇಮಿಡಿಯೇಟ್ ಆಗಿ ಬ್ಯಾಂಕ್ ಸಿಕ್ಕಿದಾಗ ಸೊ ಒಂದು ಧೈರ್ಯ ಬಂತು, ಯಾಕಂದ್ರೆ ಒಂದ್ ಬ್ಯಾಂಕ್ ಒಂದ್ ಕೆಲಸ ಇದೆ. ಇವಾಗ ನೆಕ್ಸ್ಟ್ ಓನ್ಲಿ ಕ್ರಿಕೆಟ್. ಈ ಕ್ಲೀನ್ ಆಗಿ ಕಾನ್ಸಂಟ್ರೇಟ್ ಮಾಡಬಹುದು, ಬಟ್ ತುಂಬಾ ಪ್ರೆಷರ್ ಇರುತ್ತೆ. ಯಾಕಂದ್ರೆ ಯಾರೇ ಏನ್ ಮಾಡಿದ್ರು ಒಂದ್ ಕೆಲಸ ಸಿಗ್ಬೇಕು ಅಂತಾನೆ ಮಾಡೋದು. ಒಂದ್ ಕೆಲಸ ಇದ್ರೆ ಒಂದು 50% ಒಂದು ಸೆಕ್ಯೂರ್ಡ್ ಇರುತ್ತೆ ಅಂತ.
ಬಟ್ ಥ್ಯಾಂಕ್ಸ್ ಟು ಕೆನರಾ ಬ್ಯಾಂಕ್ ಸುಮಾರು ಸಪೋರ್ಟ್ ಮಾಡಿದ್ದಾರೆ ಈಗ್ಲೂ ಅಷ್ಟೇ. ಅಂಡ್ ಧೋನಿ ಮೂವಿಯಲ್ಲಿ ನೋಡಿದೀವಲ್ಲ, ಅವ್ರ ರೈಲ್ವೇಸ್ ಅವ್ರದ್ದು ತುಂಬಾ ಅದಕ್ಕೆ ಜಗಲ್ ಮಾಡೋದ್ ಕಷ್ಟ ಬಿಕಾಸ್ ಆಯ್ತು ಅಂತ ಹೇಳಿ. ಒಂದು ಸ್ಪೋರ್ಟ್ಸ್ ಅಲ್ಲಿ ಸ್ಪೋರ್ಟ್ಸ್ ಕೋಟಾ ಅಂತ ಇರುತ್ತೆ. ಸೊ ಎಲ್ಲ ಇನ್ಸ್ಟಿಟ್ಯೂಷನ್ ಒಂದು ಸ್ಪೋರ್ಟ್ಸ್ ಒಂದೊಂದು ಟೀಮ್ ಇರುತ್ತೆ. ಈಗ RBI ಒಂದು ಟೀಮ್ ಇದೆ, SBI ಒಂದು ಟೀಮ್ ಇದೆ, ಬ್ಯಾಂಕ್ ಆಫ್ ಬರೋಡಾ ಒಂದು ಟೀಮ್ ಇದೆ. ಸೊ ಇವ್ರ ಮೇಲೆಲ್ಲ ನಾವು ಮ್ಯಾಚಸ್ ಆಡ್ತೀವಿ. ಸೋಲ್ ಇನ್ವಿಟೇಷನಲ್ ಟೂರ್ನಮೆಂಟ್ ಇರುತ್ತೆ, ಲೀಗ್ ಇರುತ್ತೆ, ಲೋಕಲ್ ಲೀಗ್ಸ್ ಕರ್ನಾಟಕದಲ್ಲಿ. ಸೊ ಅದೆಲ್ಲ ಆಡ್ತೀವಿ. ಇಂಟರ್ ಕ್ಲಬ್ ಟೂರ್ನಮೆಂಟ್ಸ್ ಇರುತ್ತೆ. ಸೊ ಕ್ಲಬ್ ಫಸ್ಟ್ ಡಿವಿಷನ್ ಇಂದ 5th ಡಿವಿಷನ್ ತನಕ ಇದೆ. ಸೊ ಡಿವಿಷನ್ 2 ಬಂದು ಬೇರೆ ಬೇರೆ, ಯಾಕಂದ್ರೆ ಬ್ಯಾಂಕ್ ಅವ್ರದ್ದು ಇರುತ್ತೆ ಬೇರೆ ಬೇರೆ. ರೈಲ್ವೇಸ್ ಅಂತೂ ಇದ್ದೇ ಇರುತ್ತಲ್ಲ. ರೈಲ್ವೇಸ್ ಇದೆ, ಅದು ವೀಲ್ ಅಂಡ್ ಆಕ್ಸಿಲ್ ಅಂತೀವಿ ನಾವು. ಓಕೆ, ಏನಂಗದು? ಅದು ಈಕ್ವಲ್ ಟು ರೈಲ್ವೇಸ್. ಸೊ ಅಲ್ಲಿ ಆಡಿದವ್ರು ರೈಲ್ವೇಸ್ ಆಡ್ತಾರೆ. ಓಕೆ, ಹಾ ಹಾ. ಸೊ ದೇ ಆರ್ ಒನ್ ಇನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಬೆಂಗಳೂರಲ್ಲಿ ವೀಲ್ ಅಂಡ್ ಆಕ್ಸಿಲ್ ಅಂದ್ರೆ ಇಲ್ಲಿ ಟೀಮ್ ಚೆನ್ನಾಗ್ ಮಾಡಿದ್ರೆ ಅವ್ರು ರೈಲ್ವೇಸ್ ಹಾಕೊಂತಾರೆ. ಸೊ ಎಲ್ಲಾ ಸ್ಟೇಟ್ ಅಲ್ಲೂ ಇದ್ದೇ ಇರುತ್ತೆ ಇದು. ಸೊ ನಮ್ದೇನಂದ್ರೆ ಬೆಂಗಳೂರು ಒಂದೇ ಕೆನರಾ ಬ್ಯಾಂಕ್. ಸೊ ಇವಾಗ ನೀವು SBI ತಗೊಂಡ್ರೆ ಎಲ್ಲಾ ಕಡೆ ಇದಾರೆ, ಬ್ಯಾಂಕ್ ಆಫ್ ಬರೋಡಾ ತಗೊಂಡ್ರೆ ಎಲ್ಲಾ ಕಡೆ ಪ್ಲೇಯರ್ಸ್ ಇದಾರೆ. ನಮ್ದು ಕೆನರಾ ಬ್ಯಾಂಕ್ ಒಂದೇ ಬೆಂಗಳೂರು ಬೇಸ್ಡ್. ಮುಂಬೈಲೆಲ್ಲ ಇದೆ ಅಲ್ವಾ ಅದು ಬ್ಯಾಂಕ್ ಬ್ರಾಂಚಸ್ ಎಲ್ಲ? ಮೇನ್ ಹೆಡ್ ಆಫೀಸ್ ಇಲ್ಲ, ಬ್ರಾಂಚಸ್ ಎಲ್ಲ ಇದೆ ಅಲ್ವಾ ಎಲ್ಲಾ ಕಡೆ? ಸೊ ಇಲ್ಲಿ ನನ್ಗೆ ಬಿಫೋರ್ ರಂಜಿ ಟ್ರೋಫಿ ಸಿಕ್ಕಿದ್ ಒಂದಿದು, ಅವ್ರು ಕಾಲ್ ಫಾರ್ಮ್ ಮಾಡಿದಕ್ಕೆ. ಯಾಕಂದ್ರೆ ಅದು PU ಬೇಸ್ ಮೇಲೆ ಅಲ್ವಾ? PU ಬೇಸ್ ಮೇಲೆ, ಸೆಕೆಂಡ್ PU ಆಗಿರ್ಬೇಕು. ಸೊ ನಮ್ಗೆ ಅಲ್ಲಿ ಬಂದಾಗ ನನ್ ಬ್ಯಾಂಕ್ ಸಿಕ್ಕಿದಾಗ ಸೊ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು. ಒಂದ್ ಜಾಬ್ ಇದೆ ಇವಾಗ, ನೆಕ್ಸ್ಟ್ ಕಾನ್ಸಂಟ್ರೇಟ್ ಆನ್ ಕ್ರಿಕೆಟ್ ಇವಾಗ. ಸೊ ಎಲ್ರು ನಿಮ್ಗೆ ಬರೀ ಕ್ರಿಕೆಟ್ ಹೋಗ್ಬಿಟ್ರೆ ನಿಮ್ಗೆ ಜಾಬ್ ಇರಲ್ಲ. ಸೊ ಟಿಲ್ ಯು ಫಿಟ್ ಯು ಕ್ಯಾನ್ ಪ್ಲೇ ಕ್ರಿಕೆಟ್, ಆರ್ ಎಸ್ ಸ್ಟಡೀಸ್ ಇಸ್ ಒನ್ ಥಿಂಗ್ ನಿಮ್ಗೆ ಲಾಸ್ಟ್ ತನಕ ತಗೊಂಡೋಗುತ್ತೆ. ಸೊ ಯಾವತ್ತು ನಾನು ಹೇಳೋದು ಯಂಗ್ಸ್ಟರ್ಸ್ಗೆ ಓದಿ ಪ್ಲಸ್ ಸ್ಪೋರ್ಟ್ಸ್ ಆಡಿ, ಎರಡು ಬ್ಯಾಲೆನ್ಸ್ ಮಾಡತ್ತೀರಾ ಆಗ್ಲಿ. ಈಗಿನ ಮಕ್ಳು ಕೆಲವ್ರು ಹೆಂಗಿರ್ತಾರೆ ಅಂದ್ರೆ, ಅವ್ರಿಗೆ ಯಾವ್ದಾದ್ರು ಒಂದ್ರಲ್ಲಿ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಒಂದ್ರಲ್ಲಿ ನಾನು ಸ್ವಲ್ಪ ಚೆನ್ನಾಗಿದ್ದೀನಿ ಅಂದ ತಕ್ಷಣ ಸ್ಟಡೀಸ್ ಬಿಡಕ್ ನಾನು ಹೆಂಗು ಇದ್ರಲ್ಲಿ ಚೆನ್ನಾಗಿದ್ದೀನಿ, ಆಮೇಲೆ ನಾನು ಇದ್ರಲ್ಲೇ ಮುಂದುವರೆದು ಬಿಡ್ತೀನಿ. ಆಮೇಲೆ ಕೆಲವೊಂದು ಮೀಮ್ಸ್ ಸ್ಕೀಮ್ಸ್ ಎಲ್ಲ ನೋಡ್ಬಿಡ್ತಾರ. ಅವ್ರಿಗೇನು ಅಂದ್ರೆ ಬಿಲ್ಗೇಟ್ಸ್, ಮಾರ್ಕ್ ಜುಕರ್ಬರ್ಗ್ ಇಟ್ಕೊಂತಾರೆ, 4 ಎಕ್ಸೆಪ್ಷನ್ ಇಟ್ಕೊಂತಾರೆ. ತೆಂಡೂಲ್ಕರ್ ಏನ್ ಬರೀ 10th ಮಾಡಿದ್ದು, ಜುಕರ್ಬರ್ಗ್ ಕಾಲೇಜ್ ಡ್ರಾಪ್ ಔಟ್ ಅಂತ. ಅವ್ರಿಗೆ ಆ ಎಸ್ಕೇಪಿಸಮ್, ಸ್ಟಡೀಸ್ ಇಂದ ಒಂದ್ ಎಸ್ಕೇಪ್ ಆಗಕ್ಕೆ ಒಂದ್ ರೀಸನ್ ಬೇಕು. ಒಂದು ಪಾಯಿಂಟ್ ಅಂತೂ ನಿಜ. ಸುಮಾರು ಜನ ಅವ್ರು ಹಂಗ ಓದ್ದೇ ಇಲ್ಲ, ಅವ್ರು ಅಷ್ಟೊಂದು ಓದ್ದೇ ಇಲ್ಲ ಅಂದ್ರೆ ಅವ್ರಂತೂ ಛಲ ಇಟ್ಟಿರ್ತಾರೆ. ಎಲ್ರು ಒಂದ್ ಇನ್ಸ್ಪಿರೇಷನ್ ಆಗಿ ತಗೊಬೇಕು, ಅವ್ರ ಫುಡ್ ಸ್ಟೆಪ್ ಫಾಲೋ ಮಾಡ್ಬೇಕು. 100% ಫಾಲೋ ಮಾಡ್ತಾರ? ಅದೊಂದು ಇಲ್ಲ. ಯಾಕೆ ಗೊತ್ತಾ, ಇಲ್ಲಿ ಪೇರೆಂಟ್ಸ್ ಪಾಪ ತುಂಬಾ ಆಸೆ ಇಟ್ಕೊಂಡಿರ್ತಾರೆ ಒಂದ್ ಮಕ್ಳಿಗೆ, ನಮ್ಮ ಮಕ್ಳ ಇವ್ರ ತರ ಆಡ್ಬೇಕು, ಇವ್ರ ತರ ಇರ್ಬೇಕು ಅಂತ. ಬಟ್ ಸೆಲ್ಫ್ ಇಂಟ್ರೆಸ್ಟ್ ಇರುತ್ತಲ್ಲ ಮೇನ್, ಅದು ಮಕ್ಳಿಗೆ ಅವ್ರಿಗೇನ್ ಇಂಟ್ರೆಸ್ಟ್ ಈಗ ಪೇರೆಂಟ್ಸ್ ಗೊತ್ತಾಗಬೇಕು. ಸುಮ್ನೆ ನಾವು ಎಲ್ಲಾ ಕ್ಯಾಂಪ್ಗೂ ಸೇರ್ಸ್ಬಿಟ್ಟು ಅವ್ರು ಸಚಿನ್ ಆಗಕ್ಕಾಗಲ್ಲ, ವಿರಾಟ್ ಆಗಕ್ಕಾಗಲ್ಲ. ಇನ್ಫ್ಯಾಕ್ಟ್ ಅವ್ರಿಗೆ ಏನ್ ಇಂಟ್ರೆಸ್ಟ್ ಅದನ್ನ ಯೋಚನೆ ಮಾಡಿ, ಓಕೆ ಒಂದ್ ಏಜ್ ಇದೆ. ಸೊ ಪ್ರಾಬ್ಲಿ 16 ಆದ್ಮೇಲೆ ದೆನ್ ಯು ವಿಲ್ ಕಮ್ ಟು ನೋ ನನ್ಗೆ ಏನ್ ಇಷ್ಟ ಅಂತ ಸೆಲ್ಫ್. ಈಗ ಕೆಲವರು ಎರಡು ಬ್ಯಾಲೆನ್ಸ್ ಮಾಡೋರು ಇದ್ದಾರೆ, ಅಂಡ್ ಕೆಲವರು ಓತ್ಲಾ ಹೊಡ್ಕೊಂಡು ಎಲ್ಲೋ ಇರ್ತಾರೆ. ಕೀಪ್ ಇಟ್ ಸಿಂಪಲ್ ಅಂತ ಇಟ್ಕೊಳ್ಳೋದು. ಸೊ ನಾನು ಎಲ್ರಿಗೂ ಯಂಗ್ಸ್ಟರ್ ಯಾವ್ದಕ್ಕೂ ನಾವ್ ಇದ್ ಮಾಡ್ಬೇಕು, ಇವಾಗ ಒಂದ್ ಮ್ಯಾಚ್ ಹೋಗ್ಬೇಕು, ನಾನ್ ಪರ್ಫಾರ್ಮ್ ಮಾಡ್ಲೇಬೇಕು ಅಂತ ಹೋಗ್ತಾರೆ. ಅಲ್ಲಿ ನೀವು 0 ಆಗ್ಲಿ ಒಂದ್ ವಿಕೆಟ್ ಇಲ್ದೆ ಬಂದ್ರೆ ತುಂಬಾ ಡಿಸಪಾಯಿಂಟ್ ಆಗ್ಬಿಡ್ತಾರೆ. ಸೊ ಎಷ್ಟೇ ಆದ್ರೂ ಓದೋದನ್ನ ಎಂಜಾಯ್ ಮಾಡ್ಬೇಕು. ಯಾವ್ದೇ ಪ್ರೊಫೆಷನ್ ಇಸ್ ಡಿಫ್ರೆಂಟ್, ವರ್ಕ್ ಎಥಿಕ್ ಇಸ್ ಸೇಮ್. ನೀವ್ ಹಂಗ್ ನೋಡಕ್ ಹೋದ್ರೆ ಎಲ್ಲಾ ಪ್ರೊಫೆಷನ್ ಬೇರೆ ಬೇರೆ ಇರುತ್ತೆ. ನೀವ್ ಏನ್ ಮಾಡ್ತೀರಾ ಅದನ್ನ ಕೀಪ್ ಇಟ್ ಸಿಂಪಲ್. ನಾವ್ ಈಗ ಒಂದ್ ಟಾರ್ಗೆಟ್ ಇಟ್ಕೊಬೇಕು ನಾವೇ, ಈ ಮ್ಯಾಚಿಗೆ ನಾನು ಇಷ್ಟು ವಿಕೆಟ್ ಎತ್ತಬೇಕು, ಇಷ್ಟು ರನ್ ಹೊಡಿಬೇಕು ಅಂತ. ಇಲ್ಲ ನಾನು 200 ಹೊಡಿಬೇಕು, ನಾನು ಅಂದ್ರೆ 10 ವಿಕೆಟ್ ಎತ್ತಬೇಕು, ಅವೆಲ್ಲ ಆಗಲ್ಲ. ಸಿಂಪಲ್ ಆಗಿ ಒಂದ್ ಸ್ಲೋ ಅಂಡ್ ಸ್ಟಡಿ ವಿನ್ಸ್ತಾರೆ. ಎಷ್ಟು ಪೇಶನ್ಸ್ ಆಗಿ ನೀವ್ ಇರ್ತಿರೋ ಅಷ್ಟೇ ರಿಸಲ್ಟ್ ಬರುತ್ತೆ. ಸೊ ನೀವು ಈಗ ಮ್ಯಾಚ್ ನ ಅಂದ್ರೆ ತುಂಬಾ ಸೀರಿಯಸ್ ಆಗಿ ಹೋಗಲ್ಲ, ಒಂದ್ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ನೀವು ಸ್ಲೋ ಆಗಿ ತಗೊಂಡೋಗ್ಬೇಕು. ಫಸ್ಟೇ ನೀವು ಪೀಕ್ ಆಗಿ ತಗೊಂಡ್ಬಿಟ್ರೆ ನಮ್ ಲೆವೆಲ್ ಈಗ ಕೋಚ್ಗಾಗ್ಲಿ ನಾವು ಈಗ ಫಸ್ಟ್ ಮ್ಯಾಚ್ ನೀವು 200 ಹೊಡೆದ್ಬಿಟ್ಟು ನೆಕ್ಸ್ಟ್ ಏನ್ ಹೇಳ್ತೀವಿ, ನೆಕ್ಸ್ಟ್ ಮ್ಯಾಚ್ ಏನು, ಈಗ ಇವ್ನು 200 ಹೊಡೆದಿದ್ದಾನೆ, ಎಲ್ಲಾ ಮ್ಯಾಚ್ ನೀವು 100 ಹೊಡಿಬೇಕು ಹಂಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಒಂದೊಂದು ಗ್ರಾಫ್ ಹಿಂಗೆ ಅಂದ್ರೆ ಸ್ಲೋ ಆಗಿ ಹೊತ್ಕೊಂಡೋಗ್ಬೇಕು. ಅಂಡ್ ಇಟ್ಸ್ ಅ ಸ್ಮಾರ್ಟ್ನೆಸ್. ನೀವು ಎಷ್ಟು ಎಂಜಾಯ್ ಮಾಡ್ತೀರಾ ಅಷ್ಟು ಬೆಟರ್ ಪರ್ಫಾರ್ಮೆನ್ಸ್ ಬರುತ್ತೆ. ಸೊ ಯಾವ್ದೇ ಫೀಲ್ಡ್ ಅಲ್ಲಿ ಆಗ್ಲಿ ಆ ನರ್ವಸ್ನೆಸ್ ಇರಬಾರ್ದು. ಫಸ್ಟ್ ಬಟರ್ಫ್ಲೈ ಇದ್ದೇ ಇರುತ್ತೆ. ಆ ಫಸ್ಟ್ ಇನಿಷಿಯಲ್ ಸ್ಟಾರ್ಟ್ ಒಂದ್ ಸ್ವಲ್ಪ ಪ್ರೆಷರ್ ಇರ್ಲೇಬೇಕು, ಅವಾಗ್ಲೇ ನೀವು ಪರ್ಫಾರ್ಮ್ ಮಾಡಕ್ಕಾಗೋದು. ಈಸಿ ಅನ್ಕೊಂಡ್ರೆ ಅಲ್ಲಿ ಇನ್ನೂ ನೀವು ಅಲ್ಲಿ ಎಫರ್ಟ್ ಹಾಕಕ್ಕೆ ಹೋಗಲ್ಲ. ನಿಮ್ಗೆ ಅಲ್ಲಿ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ನೀವು ರನ್ ನೋಡಿದ್ದೀರಲ್ಲ, ವಿಕೆಟ್ ಎತ್ತಿರಲ್ಲ. ಯಾವ್ದು ಈಸಿಯಾಗಿ ತಗೊಂಬೇಡಿ, ಎಲ್ಲ ಎಫರ್ಟ್ ಹಾಕ್ಲೇಬೇಕು. ನಿಮ್ಮ
ನೀವು ಅಂದ್ರೆ ಈಗ ಓದಾಗ ಕೆಲವ್ರು ಓದ್ತಾರೆ 24 ಅವರ್ಸ್ ಓದ್ಬಿಟ್ಟು ಒಂದ್ 80% ತಗೊಂತಾರೆ. ಕೆಲವ್ರು ಇರ್ತಾರೆ ಒಂದ್ ದಿನಕ್ಕೆ ಹಿಂದೆನೆ ಓದ್ಬಿಟ್ಟು ದಿನ ಹೋದೆ 70% ತಗೊಂಡ್ಬಿಡ್ತಾರೆ. ಅವಾಗ ಅಲ್ಲಿ 24 ಓದ್ದವ್ರು ಇನ್ನೇನಪ್ಪ ಇವ್ನು ಓದ್ದೇನೆ ಇವ್ನು ಇಷ್ಟು ಒಂದ್ ಮಾರ್ಕ್ಸ್ ತಗೊಂತಾನೆ, ನಾನು ಇಷ್ಟು ಎಲ್ಲ ನೋಡಿ ಅಷ್ಟೇ. ಶುಡ್ ಬಿ ಸ್ಟ್ರೀಟ್ ಸ್ಮಾರ್ಟ್. ಸೊ ಕ್ರಿಕೆಟ್ ಅಷ್ಟೇ, ಎಲ್ರಿಗೂ ಅವ್ರ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಗೊತ್ತಿರ್ಬೇಕು, ಅದು ಇಂಡಿವಿಜುವಲ್ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರ್ಬೇಕು ಅವ್ರ ಬಗ್ಗೆ. ಓಕೆ, ನಾನು ಅವನಿಗೆ ಒಂದು ಕಾನ್ಫಿಡೆನ್ಸ್ ಇದ್ರೆ ನಾನು ಇದನ್ನ ಹಿಂದಿನ ದಿನ ನಾನು ಈ ನಡುವೆ ಪೇರೆಂಟ್ಸ್ ಅವರೇ ಕೋಚ್ ಆಗ್ಬಿಟ್ಟಿದ್ದಾರೆ ಮಕ್ಕಳಿಗೆ. ಒಂದು ಪೀರಿಯಡ್ ಇರುತ್ತೆ 2 ಅವರ್ಸ್ ಕೋಚಸ್ ಬಿಟ್ಬಿಡ್ಬೇಕು. ಇಲ್ಲಿ 24 ಅವರ್ಸ್ ಪ್ರೆಷರ್ ಆಗ್ತಾ ಇರ್ತಾರೆ ಮಕ್ಕಳಿಗೆ. ಏನ್ ಮಾಡಿದೆ ನೀನ್ ಪ್ರಾಕ್ಟೀಸ್ ಅಲ್ಲಿ ಹಿಂಗೆ ಅದ್ ಮಾಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಮನೆಗ್ ಬಂದ್ಮೇಲೆ ಅಂದ್ರೆ ಒಂದ್ ಮ್ಯಾಚ್ ಆದ್ಮೇಲೆ ಬಂದು ರಿಲ್ಯಾಕ್ಸ್ ಆಗ್ಬೇಕು. ಇಲ್ಲಿ ಮನೇಲೂ ಕ್ರಿಕೆಟ್ ಬಗ್ಗೆ ಮಾತಾಡಿದ್ರೆ ತುಂಬಾ ಮಗುಗೆ ತುಂಬಾ ಎಫರ್ಟ್ ಆಗುತ್ತೆ, ಅಂದ್ರೆ ಮೈಂಡ್ ಗೆ ತುಂಬಾ ಕಷ್ಟ ಆಗ್ತಾ ಇರತ್ತೆ. ಏನಪ್ಪಾ ಇವಾಗ ಎದ್ರುಕೊಂಡೇ ಆಡ್ತಾ ಇರ್ತಾರೆ ಮ್ಯಾಚ್, ನಾನು ಇಲ್ಲೇ ನಾನು ವಿಕೆಟ್ ಎತ್ತಿಲ್ಲ, ರನ್ ಹೊಡೆದಿಲ್ಲ ಅಂದ್ರೆ ಮನೇಲಿ ಹೋಗಿ ಮುಗಿಸ್ಕೊಬೇಕು, ಹಂಗಿರುತ್ತೆ. ಸೊ ಮಕ್ಕಳನ್ನ ಬಿಟ್ಟು ಬಿಡ್ಬೇಕು ಪೇರೆಂಟ್ಸ್ ಆಗ್ಲಿ. ಇವಾಗೆಲ್ಲ ಡಿಜಿಟಲ್ ಬಂದಾದ್ಮೇಲೆ ನೋಡ್ತಾರೆ ಗೂಗಲ್, ಈ ತರ ಕೋಚಿಂಗ್ ಅವರೇ ಕೋಚ್ ಮಾಡಕ್ ಹೋಗ್ತಾರೆ. ಅವೆಲ್ಲ ಆಗಲ್ಲ. ಸೊ ಕೆಲವೊಂದ್ ಏನಂದ್ರೆ ಯಂಗ್ಸ್ಟರ್ಸ್ ನ ಎಂಜಾಯ್ ಮಾಡಕ್ ಬಿಡ್ಬೇಕು. ಒಂದ್ ಏಜ್ ಆದ್ಮೇಲೆ ಅವ್ರಿಗೆ ಬಂದ್ಬಿಡುತ್ತೆ. ಸೊ ಇವಾಗೆಲ್ಲ ಸ್ಮಾರ್ಟ್ ಆಗಿದ್ದಾರೆ. ಎಕ್ಸ್ಪ್ಲೋರ್ ಅವ್ರ ಇಂಟ್ರೆಸ್ಟ್ ನ ಇನ್ಫ್ಯಾಕ್ಟ್ ನಾವು 16-17 ಇದ್ದಾಗ ನೀವು ನೋಡ್ಬೋದು, ಅಂದ್ರೆ ಅವಾಗ ಫೋನ್ ಇರ್ಲಿಲ್ಲ, ಏನು ಇರ್ಲಿಲ್ಲ, ಅದೇ ಸೂಪರ್. ಇವಾಗ ಎಲ್ಲ ಎಷ್ಟ್ ಲೈಕ್ಸ್ ಬರುತ್ತೆ ಒಂದ್ ಫೋಟೋ ಹಾಕಿದ್ರೆ, ಅದಲ್ಲ ರಿಯಾಲಿಟಿಗ್ ಬದುಕಿ, ರೀಲ್ಸ್ ಬದುಕಕ್ ಹೋಗ್ಬೇಡಿ. ಸೊ ಇಟ್ಸ್ ರೀಲ್ಸ್ ಇಸ್ ಬೇರೆ. ಏನ್ ಅನ್ಸುತ್ತೆ ಸೋಷಿಯಲ್ ಮೀಡಿಯಾ ಬಗ್ಗೆ? ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಸೊ ಎಲ್ಲಾದ್ಲೂ ಇದೆ. ನೀವು ಅಡ್ವಾಂಟೇಜ್ ನ ಒಳ್ಳೆ ತರದಲ್ಲಿ ತಗೊಂಡೋಗ್ಬೇಕು. ಏನಕ್ಕೆ ವ್ಯಾಲಿಡೇಷನ್ ಬೇಕು ಅನ್ಸುತ್ತೆ? ಯಾಕೆ ಒಬ್ರದ್ ಲೈಕ್ ಬೇಕು ನಮ್ಗೆ ಅಂತ ಅನ್ಸುತ್ತೆ? ಒಬ್ರು ಹಂಗೆ ಒಂದ್ ಫಾರಿನ್ ಟ್ರಿಪ್ ಹೋಗಿರ್ತಾರೆ ಅಂದ್ರೆ, ಇಫ್ ಸಪೋಸ್ ಒಂದ್ ಸರ್ವೆ ಇತ್ತಂತೆ, ನೀವು ಫಾರಿನ್ ಟ್ರಿಪ್ ಹೋಗ್ಬೋದು, ಬಟ್ ಅದನ್ನ ಪೋಸ್ಟ್ ಮಾಡಂಗಿಲ್ಲ ಅಂತ ಹೇಳಂದ್ರೆ ಅರ್ಧಕ್ ಜನ ಇಂಟ್ರೆಸ್ಟೇ ತೋರಿಸ್ಲಿಲ್ಲಂತೆ. ಅವ್ರಿಗೆ ಓಕೆ ಟ್ರಿಪ್ ಆಯ್ತಪ್ಪ, ಒಂದ್ ಯಾವ್ದೋ ಒಂದ್ ಕಂಪ್ನಿ ಮಾಡಿದ್ರಂತೆ, ಓಕೆ ನಾವು ಸ್ಪಾನ್ಸರ್ ಮಾಡ್ತೀವಿ, ನೀವು ಹೋಗ್ಬೋದು, ಬಟ್ ಫೋಟೋಸ್ನ ಎಲ್ಲೂ ಪೋಸ್ಟ್ ಮಾಡೋ ಹಂಗೆ ಇಲ್ಲ ಅಂದ್ರೆ ಎಷ್ಟೋ ಜನಕ್ಕ ಇಂಟ್ರೆಸ್ಟ್ ಹೋಗೇ ಬಿಡುತ್ತಂತೆ. ಈಗ ನಾವು ಹೋದ್ವಿ, ಎಂಜಾಯ್ ಮಾಡಿದ್ವಿ ಅನ್ನೋದಕ್ಕಿಂತ ಒಬ್ರಿಗೆ ತೋರಿಸ್ಬೇಕು ಅನ್ನೋದು ಜಾಸ್ತಿ ಆಗೋಗ್ಬಿಟ್ಟಿದೆ. ನಿಮಗ್ ನೀವು ಆ ಮೆಮೊರೀಸ್ ಇಟ್ಕೊಬೇಕು. ಇಟ್ ವಿಲ್ ಬಿ ಎ ಮೆಮೊರೀಸ್. ಇವಾಗ ನಂದು ಹಳೇದು, ನಾನೊಂದು 2003 ಬಂದು ಫಾಸ್ಟೆಸ್ಟ್ ಬೌಲರ್ ಆಲ್ ಇಂಡಿಯಾ ಗೆದ್ದಾಗ ನನಗೆ ಆಸ್ಟ್ರೇಲಿಯಾ ಕರ್ಸಿದ್ರು. ಸೊ ಅಲ್ಲಿ ನನಗೆ ರಿಸೀವ್ ಮಾಡಿದ್ದೆ ಡೇಮಿಯನ್ ಫ್ಲೆಮಿಂಗ್. ಅವ್ರು 2 ವರ್ಲ್ಡ್ ಕಪ್ ಆಡ್ದವ್ರು. ಸೊ ನಮ್ಗೆ ಇಲ್ಲಿ ಕ್ರಿಕೆಟೇ ಒಂದು ವರ್ಕ್ಶಿಪ್. ಅಲ್ಲಿ ಅವ್ರು 2 ವರ್ಲ್ಡ್ ಕಪ್ ಆಡ್ಕೊಂಡಿರೋದು ಆಸ್ಟ್ರೇಲಿಯಾಗೆ. ಅವ್ರು ಈಸ್ ಹೆಡ್ ಕೋಚ್ ಅಲ್ಲಿ. ಸೊ ನಾನು 10:30 ಲ್ಯಾಂಡ್ ಆದಾಗ ನನ್ಗೆ ಯಾರೋ ಬಂದು ಪಿಕ್ ಮಾಡ್ತಾರೆ, ನೋಡ್ರಿ ಡೇಮಿಯನ್ ಫ್ಲೆಮಿಂಗ್ ಬರ್ತಾರೆ, ಅಂಡ್ ಆಸ್ಟ್ರೇಲಿಯಾಗ ಅವ್ರ ಲೆಜೆಂಡ್. ಏನಪ್ಪಾ ಇದು, ಇವ್ರು ಬಂದು 10:30 ರಾತ್ರಿ. ಆಮೇಲೆ ಅವ್ರು ಬಂದು ಸೋನ್ಸೋ ನೀವು ಅಯ್ಯಪ್ಪನ ಇಂಗ್ಲಿಷ್ ಹೇಳಿದ್ರು, ನಾನು ಕನ್ನಡ. ಸೊ ಅಯ್ಯಪ್ಪನ ಓಕೆ, ನಾಳೆ 6:30ಗೆ ನೀವು ಪ್ರಾಕ್ಟೀಸ್ ಸ್ಟಾರ್ಟ್, ಹಂಗೆ ನಿಮ್ಮ ಇಲ್ಲಿದೆ ಅಂತ ಹೇಳ್ಬಿಟ್ಟು ಹೋದ್ರು. ಸೊ ನನ್ ಕರ್ಕೊಂಡು ಹೋಗೋರು ಬೇರೆ, ಬಟ್ ಆ ಮನುಷ್ಯ ಬಂದಿದಾರಲ್ಲ, ಸೊ ದಟ್ ಈಸ್ ಅ ಬ್ಯೂಟಿ. ನಿಮ್ಗೆ ಫೋಟೋ ಇಲ್ಲ ಅಂದ್ರೂ ಈ ಮೆಮೊರಿ ಹಿಂಗೆ ಇದ್ದೇ ಮೆಮೊರಿ ಇದೆ. ಸೊ ಅವ್ರ ಜೊತೆ ಫೋಟೋ ತಗೊಂಡಿಲ್ಲ, ಬಟ್ ಆ ಕ್ಯಾಂಪ್ ಅಲ್ಲಿ ನನಗೆ ಸುರೇಶ್ ರೈನಾ ಆಗ್ಲಿ, ಶಿಖರ್ ಧವನ್, ವೇಣುಗೋಪಾಲ್ ರಾವ್, ಇವರೆಲ್ಲ NCA ಇಂದ ಬಂದಿದ್ದು, ಅಂಡರ್-19 ಅವರೆಲ್ಲ. NCA ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ, BCCI ಅವ್ರದ್ದು NCA. ಸೊ ಇಲ್ಲಿ ಅಂಡರ್-19 ಯಾರೋ ಅವರು ಸೆಲೆಕ್ಟ್ ಮಾಡ್ತಾರೆ, ಯಾರ್ಯಾರು ಒಂದೊಂದು ಸ್ಟೇಟ್ ಅಲ್ಲಿ ಯಾರು, ಅವ್ರನ್ನ ಅಲ್ಲಿ ಅದೇ ಅಕಾಡೆಮಿ ಕಳ್ಸಿದ್ದು. ಅಂದ್ರೆ ಗ್ರಿಫಿತ್ ಯೂನಿವರ್ಸಿಟಿ ನಾವ್ ಇದ್ದಿದ್ದು. ಸೊ ಬ್ರಿಸ್ಬೇನ್ ಅಲ್ಲಿ ಇದ್ದಿದ್ದು ಆ ಕ್ಯಾಂಪ್. ಸೊ ನನ್ಗೆ 2 ವೀಕ್ಸ್ ಕ್ಯಾಂಪ್, ನಾನು ಫಾಸ್ಟೆಸ್ಟ್ ಬೌಲರ್ ಆಗಿದ್ದಕ್ಕೆ. ಸೊ ನಾನು ಇವ್ರನ್ನೆಲ್ಲ ಮೀಟ್ ಮಾಡಿದಾಗ ಜೊತೆಲೆ ಆಡಿದ್ದು, ಬಟ್ ಡಿಫ್ರೆಂಟ್ ಸ್ಟೇಟ್ ಅವ್ರು, ಬಟ್ ನಾವ್ ಒಂದ್ ಕ್ಯಾಂಪ್ ಅಲ್ಲಿ ಇದ್ವಲ್ಲ. ಸೊ ಆ ಫೋಟೋಸ್ ಇನ್ನೂ ಇದೆ. ಸೊ ಅವಾಗೆಲ್ಲ ಕ್ಯಾಮ್ರಾ ತಗೊಂಡು, ಸೊ ಆ ಮೆಮೊರಿ ಇನ್ನೂ ಇದೆ. ಸೊ ಇಟ್ಸ್ ದಟ್ ಈಸ್ ಅ ಬ್ಯೂಟಿ. ಸೊ ಕ್ರಿಕೆಟ್ ಒಂದು ಎಲ್ಲಾ ಕಡೆ ಕರ್ಕೊಂಡು ಹೋಗುತ್ತೆ, ಬಟ್ ಅಷ್ಟೇ ಮೆಮೊರೀಸ್ ಇರುತ್ತೆ. ನಾನೆಲ್ಲೂ ಪೋಸ್ಟ್ ಮಾಡಿಲ್ಲ. ಸೊ ಇನ್ಫ್ಯಾಕ್ಟ್ ನಾನು ಸೋಷಿಯಲ್ ಮೀಡಿಯಾ ಸ್ವಲ್ಪ ಕಮ್ಮಿನೇ. ಸೊ ಇನ್ಫ್ಯಾಕ್ಟ್ ನಮ್ಮಲ್ಲಿ ಇರ್ಲಿ ಮೆಮೊರಿ. ಸೊ ಇಂತಿಂತವ್ರ ಜೊತೆ ಆಡಿದ್ರು, ಬ್ರೆಟ್ಲಿ ಇದ್ರು, ಮೆಗ್ರಾತ್ ಇದ್ರು, ಎಲ್ಲ ಇದ್ರು ಅವಾಗ. ಸೊ ಅವಾಗೆಲ್ಲ ಲೆಜೆಂಡ್ಸ್ ಜೊತೆ ನಾನು ಬೌಲಿಂಗ್ ಮಾಡ್ತಾ ಇದ್ದೀನಿ ನೆಟ್ಸ್ ಅಲ್ಲಿ. ಸೊ ದಟ್ ಈಸ್ ಕ್ರಿಕೆಟ್ ಒಂದು ತಗೊಂಡೋಗುತ್ತೆ. ಸೊ ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಿರಲ್ಲ ನೀವ್ ಏನ್ ಆಗ್ತೀರಾ ಅಂತ. ಸೊ ನಾನು ಆಲ್ಮೋಸ್ಟ್ 10 ವರ್ಷ ರಂಜಿ ಟ್ರೋಫಿ ಆಡಿದೆ. ಸೊ 2001 to 2012 ಬ್ಯಾಲೆನ್ಸ್ ಆಗ್ತಾ ಇತ್ತ ಬ್ಯಾಂಕ್ ಇದು? ಬ್ಯಾಂಕ್ ನಮ್ಗೆ ವಿ ಗೆಟ್ ಆನ್ ಡ್ಯೂಟಿ ಲೀವ್.
ಇನ್ಫ್ಯಾಕ್ಟ್ ಕ್ರಿಕೆಟ್ ಇಂದಾನೇ ತಗೊಂಡಿರೋದು. ಕ್ರಿಕೆಟ್ ಯಾವ್ದೇ ಅಸೈನ್ಮೆಂಟ್ ಇದ್ರು ಅದಕ್ಕೆ ರಜಾ ಸಿಗುತ್ತೆ. Leave ಸಿಗುತ್ತೆ. ಸೊ ಇನ್ ದಟ್ ವೇ ವೆರಿ ಕೋಆಪರೇಟ್ ಸ್ಪೋರ್ಟಿವ್ ಆಗಿರ್ತಾರೆ. ಸೊ ಇದು ಬ್ಲೆಸ್ಸಿಂಗ್ ಫಾರ್ ಮೆನಿ ಅಲ್ಲ, ಈ ತರ ಅಟ್ಲೀಸ್ಟ್ ಪ್ಯಾಷನ್ ವರ್ಕ್ ಎಷ್ಟು ಜನಕ್ಕೆ ಅದು ಅಂಡ್ ನಮ್ಗೆ ಕ್ರಿಕೆಟ್ ಇಲ್ಲ ಎಂದಾಗ ವಿ ಹ್ಯಾವ್ ಟು ಡೂ ದ ಬ್ಯಾಂಕ್ ವರ್ಕ್. ಸೊ ಅದಿದ್ದೇ ಇರುತ್ತೆ. ಬಿಕಾಸ್ ಕೆಲವು ಜನಕ್ಕೆ ಏನಂದ್ರೆ ಲೈಫ್ ರಿಯಾಲಿಟಿ ಹಿಟ್ ಮಾಡಿದಾಗ ಪ್ಯಾಷನ್ ಇಂದ ದೂರ ಉಳಿದ್ಕೊಂತಾರೆ. And ಇವಾಗ ಅದಕ್ಕೆ ಕಾರ್ಪೊರೇಟ್ ಅಂಡ್ ಪ್ರೈವೇಟೈಸ್ ಪ್ರೈವೇಟ್ ಕಂಪನಿಗೂ ನಮ್ ಗೌರ್ಮೆಂಟ್ ಜಾಬ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ಯಾಕಂದ್ರೆ 24 hours ಅಲ್ಲಿ ವರ್ಕ್ ಮಾಡ್ತಾ ಇರ್ಬೇಕು. ಇಲ್ಲೇನಂದ್ರೆ ಸ್ಪೋರ್ಟ್ಸ್ಗೂ ಎಂಕರೇಜ್ ಮಾಡ್ತಾರೆ. ಸೊ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಅಷ್ಟು ಎಂಕರೇಜ್ ಮಾಡಲ್ಲ. ಯಾಕಂದ್ರೆ ಮಂಡೇ ಟು ಫ್ರೈಡೆ ಅವ್ರಿಗೆ ಎಷ್ಟು ಕೆಲಸ ಅಂದ್ರೆ ವೀಕೆಂಡ್ ಸಿಗುತ್ತೆ, ವೀಕೆಂಡ್ ಹಿಂಗ್ ಬಂದು ಹೋಗ್ಬಿಡುತ್ತೆ. ಡೆಡ್ ಲೈನ್ಸ್ ಜಾಸ್ತಿ ಅವ್ರಿಗೆ. ಎಲ್ಲಾ ಕಡೆ ಟಾರ್ಗೆಟ್ಸ್ ಕೊಟ್ಟೆ ಕೊಡ್ತಾರೆ. ಇವಾಗ ಸ್ಪೋರ್ಟ್ಸ್ ಅಲ್ಲಿ ಟಾರ್ಗೆಟ್ ಇರಲ್ವಾ ಹೇಳಿ, ಒಂದ್ ಮ್ಯಾಚ್ ಅಲ್ಲಿ ಆ ಟಾರ್ಗೆಟ್ ಅಚೀವ್ ಮಾಡ್ಬೇಕು. ಸೊ ಏನೋ ಒಂದ್ ಮಾಡ್ತೀರಾ, ಸೊ ಹಂಗೆ ವರ್ಕ್. ಸೊ ಕಾರ್ಪೊರೇಟ್ ವರ್ಕ್ ಅಲ್ಲಿ ಅಷ್ಟು ರಿಲ್ಯಾಕ್ಸ್ ಗೆ ಒಂದು ಟೈಮಿಂಗ್ ಇಲ್ಲ. ನಮ್ಗೆ ಟೈಮ್ ಆಫ್ ಕ್ರಿಕೆಟ್ ಇಂದ ಟೈಮ್ ಆಫ್ ಪ್ರಾಕ್ಟೀಸ್ ಕೊಡ್ತಾರೆ. ಸೊ ಅದ್ರಲ್ಲಿ ಕೋಆಪರೇಟ್ ಇದ್ದೇ ಇರುತ್ತೆ. ಸೊ ಥ್ಯಾಂಕ್ಸ್ ಟು ಮೆನಿ ಇನ್ಸ್ಟಿಟ್ಯೂಷನ್ಗೆ, ಯಾಕಂದ್ರೆ ಅದು ಸ್ಪೋರ್ಟ್ಸ್ಗೆ ಅಂತ ಒಂದು ಇದ್ ಮಾಡ್ತಾರೆ. ಸೊ ಎಷ್ಟೊಂದ್ ಜನ ಇವಾಗ ಬಿಕಾಸ್ KL ರಾಹುಲ್ ತಗೊಬಹುದು, RBI ಗೆ ಸೆಲೆಕ್ಟ್ ಆಗಿದ್ದಾರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ. ಸೊ ಧೋನಿ ಅವ್ರು ಅದೇ ಇದ್ರಲ್ಲಿ ಆರ್ಮಿಗ್ ಜಾಯ್ನ್ ಆಗಿದ್ದ. ಅವ್ರೇನೋ ಇಲ್ಲ ಫಸ್ಟ್ ರೈಲ್ವೇಸ್ ಅಲ್ಲಿ ಇದ್ರು, ಅದ್ ಬಿಟ್ರು. ಬಟ್ ಅವ್ರಿಗೆ ಎಷ್ಟು ಪ್ಯಾಷನ್ ಇತ್ತಂದ್ರೆ ಅಯ್ಯೋ ನನ್ಗೆ ಇದೆಲ್ಲಪ್ಪ, ನನ್ ಕ್ರಿಕೆಟ್ 24 hours ಕ್ರಿಕೆಟ್ ಅವ್ರಿಗೆ ಇದ್ದಿದ್ದು. ಸೊ ಅದಾದ್ಮೇಲೆ ಆರ್ಮಿಲ್ ಕೊಟ್ರು, ಇಂಡಿಯಾಗ ಆಡಾದ್ಮೇಲೆ. ಸೊ ಇಂಡಿಯಾಗ ಮುಂಚೆ ಅವ್ರು ರೈಲ್ವೇಸ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ದಟ್ ಈಸ್ ಅದು ಅವ್ರಿಗೆ ಒಂದೊಂದು ಪೋಸ್ಟ್ ಕೊಟ್ಟಿರ್ತಾರೆ ರೈಲ್ವೇಸ್ ಅಲ್ಲಿ, ಟಿಕೆಟ್ ಕೌಂಟರ್. ಸೊ ಇನ್ಫ್ಯಾಕ್ಟ್ ನೀವು ಆಲ್ಮೋಸ್ಟ್ ಹೋಲ್ ಡೇ ಇರ್ಬೇಕು, ಅವ್ರಿಗೂ ಟೈಮ್ ಆಫ್ ಇರುತ್ತೆ. ನಾನು ಏನ್ ಮಾಡ್ತಾ ಇದ್ದೀನಿ, ನನ್ಗೆ ಕ್ರಿಕೆಟ್ ಅಂದ್ರೆ ಇಷ್ಟ, ಕಾನ್ಸಂಟ್ರೇಟ್ ಮಾಡಕ್ ಆಗ್ದಂಗೆ ಫುಲ್ ವರ್ಕ್ ಇಲ್ಲೇ ಅನ್ನೋ ತರನು ಹಂಗೂ ಆಗತ್ತೆ. ಸೊ ದೇ ಸ್ವಿಚ್ ಅಂದ್ರೆ ಬೇಡಪ್ಪ, ಕೆಲ್ಸ ಬಿಡೋದೇ ಕಷ್ಟ, ಸಿಗೋದೇ ಕಷ್ಟ, ಬಿಡೋದ್ ಈಸಿ. ಅವ್ರು ಬಿಟ್ಟು ಕ್ರಿಕೆಟ್ ಮೇಲೆ ಹೋಗಿ. ಸೊ ಅಷ್ಟು ಟಫ್ ಡಿಸಿಷನ್ ತಗೋಬೇಕು ಅಂತಂದ್ರೆ, ಸೊ ದಟ್ ಇಸ್ ವೈ ದ ರಿಸಲ್ಟ್ ವಿಲ್ ಕಮ್. ಅಲ್ಲ ಬರೀ ಹಂಗ್ ಸುಮ್ನೆ ರಿಸಲ್ಟ್ ತಗೊಂಡ್ಬಿಡ್ತಾರೆ, ಬಟ್ ಅದ್ರ ಹಾಗಂತ ಸುಮಾರು ಜನ ಕೆಲಸ ಬಿಟ್ಟಾರೆ, ಬಟ್ ಅವ್ರು 24 hours ಕ್ರಿಕೆಟ್ ಅಲ್ಲಿ ಇದ್ರು. ಸೊ ಆತರ ಇನ್ಸ್ಪಿರೇಷನ್ ಏನಕ್ಕೆ ಅಂದ್ರೆ ನಾವು ಇವ್ರ ತರ ಆಗ್ಬೇಕು, ಫಾಲೋ ಇಸ್ ಫುಟ್ ಸ್ಟೆಪ್. ಯಾವ ತರ ತಗೊಂಡ್ರು ಜರ್ನಿ. ಬಟ್ ಕೆಲವೊಂದ್ಸಲ ಏನಾಗತ್ತೆ ಅಂದ್ರೆ ಲಕ್ ಅನ್ನೋದು, ಅಥವಾ ಲಕ್ ಅಂತನೋ ಅಥವಾ ಬೇರೆ ಏನಾದ್ರು ಇರ್ಬೋದು, ಎಷ್ಟೇ ಎಫರ್ಟ್, ಇಫ್ ಸಪೋಸ್ ಈಗ ನಾ ಹೇಳೋಣ, ಅವ್ನ್ ಫುಲ್ ಎಫರ್ಟ್ ಹಾಕ್ತಾನೆ, ಅವ್ನು ಏನೇನ್ ಡಿಸಿಪ್ಲಿನ್ಡ್ ಆಗಿರ್ತಾನೆ, ಹಾರ್ಡ್ ವರ್ಕ್ ಮಾಡ್ತಾನೆ, ಟ್ಯಾಲೆಂಟೆಡ್ ಇರ್ತಾನೆ, ಬಟ್ ಎಷ್ಟೇ ಆದ್ರೂನು ಅದು 15 ಒಂದ್ ಟೀಮ್ಗೆ ಅಂತಂದ್ರೆ 15-11 ಅದ್ರಲ್ಲಿ ಆಡೋದು ಅಲ್ವಾ. ಅಂತದ್ರಲ್ಲಿ ಅವ್ರು ಎಲ್ಲಾ ಇದ್ರೂನು ರಿಜೆಕ್ಟ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಅದಕ್ಕೆ ಹೇಳೋದು, ವೆನ್ ಯು ಹ್ಯಾವ್ ಹರ್ಡಲ್ಸ್ ಇನ್ ಲೈಫ್, ಹರ್ಡಲ್ಸ್ ಇರ್ಲೇಬೇಕು ಲೈಫ್ ಅಲ್ಲಿ, ಆಮೇಲೆ ನೈಸ್ ರೋಡ್ ಸಿಗೋದು. ಫಸ್ಟ್ ನೈಸ್ ರೋಡ್ ಇದ್ರೆ ನಿಮ್ಗೆ ಹರ್ಡಲ್ಸ್ ಬಗ್ಗೆ ಗೊತ್ತಿರಲ್ಲ. ಸ್ಟ್ರಗಲ್ ಇಸ್ ಅ ಕೀ ಇನ್ ಲೈಫ್. ನೀವು ಎಷ್ಟು ಸ್ಟ್ರಗಲ್ ಮಾಡ್ತೀರಾ ಒಂದಿನ ಫಲ ಇದ್ದೇ ಇರುತ್ತೆ. ಸೊ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇಟ್ಕೊಬೇಕು. ಸೊ ಈಗ ಸಪೋಸ್ ಅವ್ನು ನ್ಯಾಷನಲ್ ಟೀಮ್ಗೆ ಆಗ್ಲಿಲ್ಲ ಅಂತ ಹೇಳಿದ್ರು, ಕ್ರಿಕೆಟ್ ಪ್ಯಾಷನ್ ಇದ್ದಾಗ ಅವನಿಗೆ ಆಡೋದಕ್ಕೆ ಬೇರೆ ಬೇರೆ ಇದು ಇದೆ. ನ್ಯಾಷನಲ್ ನೀವ್ ಹೇಳ್ದಂಗೆ ಕೆಲವ್ರು ಹೇಳ್ತಾರೆ, ನಾನು ಇಷ್ಟ ಮಾಡಿ ನ್ಯಾಷನಲ್ ಟೀಮ್ ಬಂದಿಲ್ಲ, ಹಂಗೆ ಕೊರ್ಗೋಗ್ಬಿಡ್ತಾರೆ. ಇಲ್ಲ, ನೆವರ್ ಗಿವ್ ಅಪ್. ಇವತ್ತಲ್ಲ ನಾಳೆ ಅಲ್ಲಿ ಹೋಗ್ತೀನಿ ಅಂತಾನೆ ಮಾಡ್ತಾ ಇರ್ಬೇಕು. ಎವ್ರಿ ಇನ್ನಿಂಗ್ಸ್, ಎವ್ರಿ ಮ್ಯಾಚ್ ಯು ಹ್ಯಾವ್ ಟು ಕೀಪ್ ಪರ್ಫಾರ್ಮಿಂಗ್. ನೀವು ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ನಿಮ್ಗೆ ರಿಸಲ್ಟ್ ಬರಲ್ಲ. ಸೊ ಎಷ್ಟ್ ದಿನ ಅಂತ ಒಂದ್ ಟ್ಯಾಲೆಂಟ್, ಯು ಕಾಂಟ್ ಹೈಡ್ ಟ್ಯಾಲೆಂಟ್. ಸೊ ನೀವು ಪರ್ಫಾರ್ಮ್ ಮಾಡ್ತಾ ಇರಿ, ಒಂದಿನ ಬಂದೇ ಬರುತ್ತೆ. ಸೊ ಗಿವ್ ಅಪ್ ಮಾಡ್ಬಿಡ್ತಾರೆ ಇಲ್ಲಿ ಯಂಗ್ಸ್ಟರ್ಸ್. ನಂಗೆ ಸಾಕಪ್ಪ ಇದೇನು, ಎಷ್ಟ್ ಮಾಡಿದ್ರು ಇಲ್ಲ, ಪ್ರಯತ್ನ ಮಾಡ್ತಾ ಇರಿ, ಒಂದಿನ ಬಂದೇ ಬರುತ್ತೆ. ಸೊ ಒಂದ್ ಇನ್ನಿಂಗ್ಸ್, ಒಂದ್ ಸ್ಪೆಲ್, ಇಟ್ ಮ್ಯಾಟರ್ಸ್. ಎಲ್ಲೋ ಕರ್ಕೊಂಡು ಹೋಗಿ. ಧೋನಿ ಅವರು ಹಂಗ್ ನೋಡಿದ್ರೆ ತುಂಬಾ ಲೇಟ್ ಅಲ್ವಾ ಸೆಲೆಕ್ಟ್ ಅವ್ರದ್ದು, ಅಂದ್ರೆ ಲೇಟ್ ಅಂದ್ರೆ ಅವರು ಕೆಲವರು 19 ಸಚಿನ್ ಎಲ್ಲ 16 ವರ್ಷಕ್ಕೆ ಇಂಟರ್ನ್ಯಾಷನಲ್ ಆಡಿದ್ದು. ಸೊ ನಾವು 16 ವರ್ಷಕ್ಕೆ ಸ್ಟಾರ್ಟೇ ಮಾಡಿಲ್ಲ ಕ್ರಿಕೆಟ್. ಲೆಕ್ಕ ಹಾಕಿಸಿ ಕೆಲವ್ರದ್ದು ಇರುತ್ತೆ, ಒಂದ್ 20 ವಯಸ್ಸಿಗೆ ಇಲ್ಲ 22 ವಯಸ್ಸಿಗೆ ಇಂಡಿಯಾಗ ಆಡ್ಬಿಟ್ಟು ಅಲ್ಲಿಂದ ನೀವು ಆಲ್ಮೋಸ್ಟ್ 15-20 ವರ್ಷ ಆಡಿರ್ತೀರ. ಡಸ್ ಇಟ್ ಮೇಕ್ ಡಿಫರೆನ್ಸ್ ಪ್ಲೇಯರ್ ಇದ್ರಲ್ಲಿ ಏನಾದ್ರು, ಅಥವಾ ಏನಿಲ್ಲ ವೆನ್ ಇನ್ ಫೀಲ್ಡ್ ಅದು ಎಲ್ಲ ಒಂದೇ ಅಂತಾನೆ ಅನ್ಸುತ್ತೆ. ಗೊತ್ತಾ, ಆಪರ್ಚುನಿಟಿ ಬಂದಾಗ ಗ್ರಾಬ್ ಮಾಡ್ಕೊಳ್ಳಿ. ಅಲ್ಲ ಅಂದ್ರೆ ಒಂದ್ ಎಕ್ಸ್ಪೀರಿಯನ್ಸ್, ಈಗ ಒಂದು 16 years ಇಂದ ಅಥವಾ ಅಂಡರ್ 18, ಅಂಡರ್ 19 ಎಲ್ಲ ಆಡ್ ಬಂದಿರೋ ಪ್ಲೇಯರ್ ಎಕ್ಸ್ಪೀರಿಯನ್ಸ್, ಅಥವಾ ಒಬ್ಬ ಡೈರೆಕ್ಟ್ ನಾನು ಸುಮಾರು ಜನ ಯಂಗ್ಸ್ಟರ್ಸ್ ನೋಡಿದೀನಿ. ಯಾಕೆ ಗೊತ್ತಾ, ಅಂಡರ್ 16 3 ವರ್ಷ ಆಡಿರ್ತಾರೆ ಸ್ಟೇಟ್, ಅಂಡರ್ 19 2 ವರ್ಷ, ಅಂಡರ್ 22 3 ವರ್ಷ ಆಡಿರ್ತಾರೆ. ಬಟ್ ರಂಜಿ ಟ್ರೋಫಿನೇ ಆಡಿರಲ್ಲ, ಅಲ್ಲೇ ಆಡ್ತಾ ಇರ್ತಾರೆ. ಸೊ ಈಗಿನ ಯಂಗ್ಸ್ಟರ್ಗೆ ನಾನ್ ಸಾಕಪ್ಪ ಜೂನಿಯರ್ಸ್ ಆಡಿದೀನಿ, ಇಲ್ಲ ಇನ್ನೂ ಮೇಲ್ಕ್ ಹೋಗ್ಬೇಕು, ಅಷ್ಟೇ ಕ್ರಿಕೆಟ್ ಅಲ್ಲ ಇನ್ನೂ ಇದೆ. ರಂಜಿ ಟ್ರೋಫಿ ಆಡಿದ್ರೆ ಇಂಡಿಯಾಗೆ. ಇವಾಗ IPL ಬಂದಾಗಿಂದ ನಮ್ಗೆ ತುಂಬಾ ಗ್ಯಾಪ್ ಇತ್ತು ರಂಜಿ ಟ್ರೋಫಿಗೂ ಇಂಡಿಯಾಗೂ.
IPL ಬಂದಾದ್ಮೇಲೆ ಇವಾಗ ಎನಿ ಇಂಟರ್ನ್ಯಾಷನಲ್ ಎಲ್ಲಾ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ IPL ಆಡ್ತಾರೆ. ಸೊ ಈಸಿ ಆಗೋಯ್ತು. ಸೊ ಇಂಟರ್ನ್ಯಾಷನಲ್ ಅಷ್ಟು ಪ್ರೆಷರೇ ಇಲ್ಲ ಇಂಡಿಯಾ ಅಂದ್ರೆ ಯಾರೇ ಕಂಟ್ರಿಗೆ ಆಡಿದ್ರು ಅಷ್ಟು ಪ್ರೆಷರ್ ಇಲ್ಲ. IPL ಅಷ್ಟು ಪ್ರೆಷರ್ ಇರುತ್ತೆ. ಸೊ ಅಲ್ಲೇ ಈಸಿ ಆಗ್ಬಿಟ್ಟಿರ್ತಾರೆ. ಸೊ ಅಲ್ಲಿ ಈಸಿ ಆಗಿದೆ. ಇವಾಗ ಯಂಗ್ಸ್ಟರ್ಸ್ ಗೆ ಇಂಡಿಯಾಗ ಆಡ್ಬೇಕು ಅಂತಲ್ಲ, IPL ಆಡಿದ್ರೆ ಸಾಕು. ಎಲ್ಲಿ ಹೋಗ್ತಾ ಇದೆ ಹಂಗಂದ್ರೆ. ಸೊ ಯಂಗ್ಸ್ಟರ್ಸ್ ನಿಮ್ಗೆ ಕಂಟ್ರಿಗೆ ಆಡೋದು ಒಂದು ಪ್ರೈಡ್. ಸೊ ಕಂಟ್ರಿಗೆ ಆಡೋ ಯೋಚನೆ ಇಲ್ಲ, IPL ಆಡಿದ್ರೆ ಸಾಕಪ್ಪ. ಸಿ ದಟ್ ಈಸ್ ನಾಟ್ ಅ ಕ್ರಿಕೆಟ್. ಆಮೇಲೆ ಅದೇನೋ ನನ್ ಮಗ ಹೇಳ್ತಿರ್ತಾನೆ ಯಾವಾಗ್ಲೂ, ಟೆಸ್ಟ್ ಫಾರ್ಮ್ಯಾಟ್ ಮ್ಯಾಚ್ ಇಸ್ ದ ಒಂದು ಕ್ರಿಯೇಟ್. ನೋಡಿ ಮಗಂಗೆ ಎಷ್ಟು ಗೊತ್ತು. ಆಕ್ಚುಲಿ ಈವನ್ ಇಂಗ್ಲೆಂಡ್ ಅದೇ ಫಾಲೋ ಮಾಡೋದು. ಟೆಸ್ಟ್ ಮ್ಯಾಚ್ ನೋಡ್ಬೇಕಮ್ಮ, ಅದು ಆಕ್ಚುಲ್ ನಿಮ್ ಟೆಂಪರ್ಮೆಂಟ್ ಆಗ್ಲಿ ಎಲ್ಲ. ಸೊ ಟೆಸ್ಟ್ ಮ್ಯಾಚ್ ಇಸ್ ಆಕ್ಚುಲ್ ಕ್ರಿಕೆಟ್. ಸೊ ಇಟ್ಸ್ ಅ ಫಾಸ್ಟ್ ಗೇಮ್. ಈಗ 20 over ಯಾರು ಇಡೀ ದಿನ ಒಂದು ಮ್ಯಾಚ್ ನೋಡಲ್ಲ. ಸೊ T20ನೇ ಇವಾಗ ಆಲ್ಮೋಸ್ಟ್ ಏನಪ್ಪ 3 hour ಅಂತ. ಸೊ ಹಂಗಾಗ್ಬಿಟ್ಟಿದೆ. ಸಿ ಅದೆಲ್ಲ ಹ್ಯೂಮನ್ ಟೆಂಡೆನ್ಸಿ ಅದು. ಸೊ ಈಗ ಯಾರು ಒಬ್ಬ ಒಂದು 14 years ಅಂತ ಇದಾನೆ. ಈಗ ಅವನು ಒಂದು ಏನಂತಾರೆ ಫಸ್ಟ್ ಕ್ಲಾಸ್ ಕ್ರಿಕೆಟ್, ಏನಂತಾರೆ ರಂಜಿ ಟ್ರೋಫಿ, ಒಟ್ಟೇನೋ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಂತ ಅಂತಾರೆ ರಂಜಿ ಟ್ರೋಫಿಗೆ. ಓಕೆ, ಅದನ್ನ ಈಗ ಅವನು ಏನೋ ಆಡ್ಬೇಕು. ಅವನು ಸೀರಿಯಸ್ ಆಗಿ ಈಸ್ ವೆರಿ ಸೀರಿಯಸ್ ಇನ್ ಕ್ರಿಕೆಟ್ ಅಂತಂದ್ರೆ ಅವ್ರವ್ರು ಯಾವ್ಯಾವ ಸ್ಟೆಪ್ ಆಫ್ ಮ್ಯಾಚಸ್ ಹೆಂಗ್ ಸೆಲೆಕ್ಷನ್ಸ್ ನಡೆಯುತ್ತೆ? ನಿಮಗೆ ಝೋನಲ್ಸ್ ನಿಮ್ಗೆ ಏಜ್ ಇದ್ದಾಗ ಫಸ್ಟ್ ಅವನೊಂದು ಅಕಾಡೆಮಿಕ್ಸ್ ಇರ್ಬೇಕು. ಯಾವ್ದಾರು ಒಂದು ಅಲ್ಲ, ಅದೇ ಬೇಬಿ ಸ್ಟೆಪ್. ಫಸ್ಟ್ ಈಸ್ ಅವನು ಯಾವ್ದಾರು ಮನೆ ಹತ್ರ ಅಕಾಡೆಮಿ ಇರುತ್ತೆ. ಸೊ ಅಲ್ಲಿ ಯಾರೋ ಒಬ್ರು ಕೋಚಸ್ ಯಾರನ್ನಾದ್ರು ಒಬ್ರು ಒಂದ್ ಲೆವೆಲ್ ಆಡಿರ್ತಾರೆ. ಅವ್ರಿಗೆ ಎಲ್ಲ KSL ಕ್ಲಬ್ಸ್ ಗೊತ್ತಿರುತ್ತೆ. ಸೊ ಇಲ್ಲಿ ಕ್ಯಾಂಪ್ ಮ್ಯಾಚಸ್ ಅಲ್ಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್. ಸೊ ಅಲ್ಲಿ ನಿಮ್ಗೆ ಕ್ಯಾಂಪ್ ಮಾಡ್ಬೇಕು ಅಂದ್ರೆ ಬಿಕಾಸ್ ಕ್ಯಾಂಪ್ ಮ್ಯಾಚಸ್ ಇರುತ್ತಲ್ಲ, ಬೌಲರ್ ಆಗ್ಲಿ ಬ್ಯಾಟ್ಸ್ಮನ್ ಆಗ್ಲಿ ಅವ್ರವ್ರ ಕ್ಯಾಟಗರಿ ಕೊಟ್ಟಿರ್ತಾರೆ. ನಾನು ಆಲ್ರೌಂಡರ್. ಸೊ ಇಫ್ ಯು ಪರ್ಫಾರ್ಮ್ ದೇ ಹೈಲೈಟ್ ಆಗ್ಬೇಕು. ನೀವು ಎಲ್ರೂ ಹೈಲೈಟ್ ಆಗಲ್ಲ. ನೀವು 11 ಜನರಲ್ಲಿ ಯಾರೋ ಒಂದಿಬ್ರು ಹೈಲೈಟ್ ಆಗ್ತಾರೆ. ಸೊ ಅದು ಕನ್ಸಿಸ್ಟೆಂಟ್ ಆಗಿ ಹೈಲೈಟ್ ಆಗ್ತಾ ಇದ್ರೆ ದೇ ಪುಟ್ ಈ ತರ ಒಬ್ಬ ಪರ್ಸನ್ ಇದಾನೆ, ಆಲ್ರೌಂಡರ್ ಆಗ್ಲಿ ಬೌಲರ್ ಆಗ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಒಬ್ಬೊಬ್ರು ಒಂದೊಂದಂತ ಇರುತ್ತೆ. ಅವ್ರು ಚೆನ್ನಾಗ್ ಮಾಡ್ತಾರೆ, ಒಂದು ಕ್ಲಬ್ಗೆ ಹೇಳ್ತಾರೆ. ಸೊ ಅಲ್ಲಿ ಕ್ಲಬ್ ನಿಮಗೆ ಈ ಮುಂಚೆ ಎಲ್ಲ ಅಂಡರ್-19 ಒಂದು ಕ್ಲಬ್ ಅಂದ್ರೆ ಇರ್ತಿರ್ಲಿಲ್ಲ. ಇವಾಗೆಲ್ಲ ಅಂಡರ್-19 ಒಂದು ಕ್ಲಬ್ಬೇ ಇದೆ. ಫಸ್ಟ್ ಡಿವಿಷನ್ ಆಗ್ಲಿ, ಸೆಕೆಂಡ್ ಡಿವಿಷನ್, ಥರ್ಡ್ ಡಿವಿಷನ್ ಹಂಗೆ. ಸೊ 11 ಮ್ಯಾಚ್ ಸಿಗುತ್ತೆ ನಿಮ್ಗೆ. ಸೊ ನಿಮ್ 19 ಒಳಗೆ ನಿಮ್ಗೆ ಲೀಗ್ ಆಡ್ಬೇಕು ಅಂದ್ರೆ ನಾವಾಗೆಲ್ಲ ಲೀಗು ಎಲ್ಲ ಸೀನಿಯರ್ಸ್ ಮಧ್ಯೆ ನಮ್ಗೆ ಏನೋ ಒಬ್ರು ಯಂಗ್ಸ್ಟರ್ಸ್ ಇಲ್ಲಿದ್ದಾರೆ ಅಂತ ಅಷ್ಟೇ ಇದ್ದಿದ್ದು. ಇವಾಗ ಅಂಡರ್-19 ಒಂದ್ ಕ್ಲಬ್ಬೇ ಇದೆ. ಸೊ ನಿಮ್ಗೆ 15 ಜನ ಇದಾರೆ ಅಲ್ಲಿ ನಮ್ಗೆ 1-2 ಸಿಗ್ತಾ ಇತ್ತು, ಇಲ್ಲಿ 15 ಜನ ಇದ್ದಾರೆ. ಸೊ ನಿಮ್ಗೆ ಈಗ ಕಾಂಪಿಟೇಷನ್ ಎಷ್ಟು ಬೆಳೆದಿದೆ ಅಂದ್ರೆ ನೀವು ಅಂಡರ್-19 ಪರ್ಫಾರ್ಮ್ ಮಾಡಿದ್ರೆ ಲೀಗ್ ಅಲ್ಲಿ ನಿಮ್ಗೆ ನೆಕ್ಸ್ಟ್ ಝೋನಲ್ಸ್ ಅಂಡರ್-19 ಸ್ಟೇಟ್ ಬರುತ್ತೆ. ಸ್ಟೇಟ್ ಪರ್ಫಾರ್ಮ್ ಅಂದ್ರೆ ಹೆಂಗೆ ಅದು ಹೆಂಗ್ ಡಿಸ್ಟ್ರಿಕ್ಟ್ ಲೆವೆಲ್ ತರ ಅಂತನಾ? ಅದು ಇಲ್ಲ, ಸರೌಂಡಿಂಗ್ ಲೀಗ್ ಸ್ಟೇಜ್ ಬರುತ್ತಲ್ಲ. ಇವಾಗ ಫಸ್ಟ್ 1 to 5 ಡಿವಿಷನ್ ಇದೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ. 1 to 5 ಡಿವಿಷನ್ ಅಲ್ಲಿ ಯಾರ್ಯಾರು ಪರ್ಫಾರ್ಮ್ ಮಾಡ್ತಾರೋ ಅವ್ರಿಗೆ ಏಜ್ ಇದ್ದವರು ಝೋನಲ್ಸ್ ಸೆಲೆಕ್ಟ್ ಆಗ್ತಾರೆ. ಝೋನಲ್ಸ್ ಅಲ್ಲಿ ಪರ್ಫಾರ್ಮ್ ಮಾಡಿದವರು ಸ್ಟೇಟ್ ಹೋಗ್ತಾರೆ. ಅಂಡರ್-19, ಅಂಡರ್-22. ಇವಾಗ 20 ಸ್ಟಾರ್ಟ್ ಮಾಡಿದವರು ಅಂಡರ್-22ನೇ ಇರೋದು. ಸೊ ನಾನು ಏನಕ್ಕೆ 14ಗೆ 2-3 ವರ್ಷ ಬರೀ ಕ್ರಿಕೆಟ್ ಬಗ್ಗೆನೆ ಗೊತ್ತಿರುತ್ತೆ. ಈ 20ಲಿ ಒಂದೇ ವರ್ಷ ಗ್ರಾಫ್ ಪಿಕ್ ಆಗ್ಬೇಕು, ಆ ಪೀಕ್ ಹೋಗ್ಬೇಕು. ಇಲ್ಲಾಂದ್ರೆ 1 ವರ್ಷ ನೀವು ಅಲ್ಲೇ ಸುತ್ತಾಡ್ತಾ ಇರ್ತೀರಿ. ನೀವು ಸ್ಟಡೀಸ್ ಅಷ್ಟೇ 22-23ಕ್ಕೆ ನೀವು ಒಂದು ಡಿಗ್ರಿ ಮುಗಿಸಿರ್ತೀರಾ, ಏನೋ ಒಂದು ಜಾಬ್ಗೆ. ಇದು ಅಷ್ಟೇ 22 ನೀವು ರಂಜಿ ಟ್ರೋಫಿ ಆಡ್ತಾ ಇರ್ಬೇಕು. ಸೊ ಅವಾಗ ನಿಮ್ಗೆ ರಂಜಿ ಟ್ರೋಫಿಲಿ ಪರ್ಫಾರ್ಮ್ ಮಾಡಿದ್ರೆ ಒಂದ್ 3-4 ವರ್ಷ ನಿಮ್ಗೆ ಚಾನ್ಸ್ ಇರುತ್ತೆ. ಇಲ್ವಾ ನಿಮ್ 23ಲೇ ಕ್ರಿಕೆಟ್ ಮುಗ್ದೋಯ್ತು. if ನೀವು 21 ಅಲ್ಲಿ if you couldn't make it in Ranji, that is why we say no youngster ಗೆ ಅಂಡರ್-19 ಅವ್ರಿಗೆಲ್ಲ ಒಂದು ಎಕ್ಸ್ಟ್ರಾ ಕ್ವಶನ್ ಇದೆ. ಬಟ್ 2021 ಗೆ ಕಮ್ಮಿ ಪೀಕ್. ಅದು ಅಲ್ಲಿ ಬಂದ್ರೆ ನಿಂತ್ರೆ ಇಲ್ಲ, ಇನ್ನ you have to perform every match, you have to perform. ಸೊ ಇಲ್ಲಿ ನೀವು 19 ಅಲ್ಲಿ ಇವಾಗ ಲೀಗಲ್ ಪರ್ಫಾರ್ಮ್ ಮಾಡಿಲ್ವಾ, ಝೋನಲ್ಸ್ ಅಲ್ಲಿ ಪರ್ಫಾರ್ಮ್ ಮಾಡಬಹುದು. ನಿಮ್ಗೆ ಏಜ್ ಇದೆ. ಸೊ ಅದೇ ಅಡ್ವಾಂಟೇಜ್. ಸೊ ಇಲ್ಲಿ ಅಡ್ವಾಂಟೇಜ್ ಇಟ್ಕೊಂಡವ್ರು ಬೇಕಾಬಿಟ್ಟೆ ನಮ್ಗೆ ಚಾನ್ಸ್ ಸಿಗ್ತಾ ಇದೆ ಹಂಗ ಆಡ್ತಾ ಇರ್ತಾರೆ. ನೀವು ಪರ್ಫಾರ್ಮ್ ಮಾಡಕ್ ಹೋಗ್ಬೇಕು. ಪರ್ಫಾರ್ಮ್ ಮಾಡಿದ್ರೆ ಬ್ಯಾಟ್ಸ್ಮನ್ ಯು ಶುಡ್ ನೋ ಹೌ ಟು ಗೆಟ್ ರನ್ಸ್. ಸೊ ಹ್ಯಾಬಿಟ್ ಮಾಡ್ಕೊಬೇಕು. ಸೊ ನಿಮ್ಗೆ ಅವಾಗ ಝೋನಲ್ಸ್ ಅಲ್ಲಿ ಪ್ರೆಷರ್ ಇರಲ್ಲ. ನನ್ಗೆ ಲೀಗಲ್ಲೇ ನನ್ಗೆ 1000 ರನ್ ನೋಡಿದೀನಿ. ಝೋನಲ್ಸ್ ಇಸ್ ಜಸ್ಟ್ ಅನ್ ಅದರ್ ಗೇಮ್. ಆ ತರ ಆಡಿದ್ರೆ ನಿಮ್ ಪರ್ಫಾರ್ಮೆನ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ. ಇಲ್ಲಿ ಪರ್ಫಾರ್ಮ್ ಮಾಡ್ಲೇಬೇಕು, ಅಲ್ಲಿ ನಿಮ್ಗೆ ಡಿಸಪಾಯಿಂಟ್ ಆಗುತ್ತೆ. ಪರ್ಫಾರ್ಮೆನ್ಸ್ ಹಂಗ್ ಬರಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಯಾವ ತರ ತಗೊಂತಾರೆ ಅಂತ. ಸೊ ಈಗ IPL ಅಂತ ಇರೋದು ಇನ್ನೊಂದು ಎಕ್ಸ್ಟ್ರಾ ಇದು ಪ್ಲಾಟ್ಫಾರ್ಮ್ ಸಿಕ್ಕಂಗೆ. ಇದಿಲ್ಲ ಅಂದಾಗ ಇದೊಂದು ಅನ್ನೋ ತರ ಆಗಿದೆ. ಸೊ ಅದೊಂದು ಪ್ಲಾಟ್ಫಾರ್ಮ್, ಅದ್ರಲ್ಲಿ ಪರ್ಫಾರ್ಮ್ ಡೈರೆಕ್ಟ್ ಇಂಡಿಯಾಗ ಆಡ್ಬೋದು.
ಪ್ರವೀಣ್ ತಾಂಬೆ ಅಂತ ನೋಡಿರಲ್ವಾ ಅದು ಸೊ ಆತರ ಸುಮಾರು ಜನ ಇದಾರೆ ಕರ್ನಾಟಕದಲ್ಲೂ. ಸೊ ಅಲ್ಲಿ ಅವ್ರು IPL ಆಡಿದಕ್ಕೆ ಹೈಲೈಟ್ ಆದ್ರು. ಹೈಲೈಟ್ ಆದ್ರು. ನಮಗ್ ಮೂವಿ ಆದ್ಮೇಲೆ ಗೊತ್ತಾಯ್ತು ಆಕ್ಚುಲಿ. ಸೊ ಒಂದೇ ಮ್ಯಾಚ್ ಒಂದ್ ಸೀಸನ್ ಆಡಿದ್ರ 2-3 ಸೀಸನ್ ಆಡಿದ್ರ? ಓಕೆ ಓಕೆ. ಆಮೇಲೆ IPL ಇಂದ ರಂಜಿ ಟ್ರೋಫಿ ಆಡಿದ್ರು. ಹಾ ಕರೆಕ್ಟ್ ಕರೆಕ್ಟ್ ಹೌದು. He was a ಮುಂಬೈ ಇಂಡಿಯನ್ಸ್ ಗೆ ಮ್ಯಾನೇಜರ್ ಆಗಿ ಹೋಗಿದ್ದು. ಅಲ್ಲಿ ನೆಟ್ಸ್ ಅಲ್ಲಿ ಬೌಲಿಂಗ್ ಮಾಡಿ IPL ಆಡಿದ್ರು. ಓಕೆ. ರಂಜಿಗೆ ಏಜ್ ಲಿಮಿಟ್ ಎಷ್ಟು? ರಂಜಿಗೆ ಇದೆ ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಬಿಫೋರ್ 25 ಅಲ್ಲಿ. ಅದಕ್ಕೆ ಹೇಳಿದ್ರು ಬಿಫೋರ್ 25 ರಂಜಿ ಟ್ರೋಫಿ ಆಡ್ತಾ ಇರ್ಬೇಕು. ಕೆಲವರು 35 ಗೆ ರಂಜಿ ಟ್ರೋಫಿ ಆಡ್ತಾರೆ, ಬಟ್ 100 ಒಬ್ರು ಹಂಗೆ, ಎಲ್ರೂ ಆಗಲ್ಲ. ಎಕ್ಸೆಪ್ಷನ್ ಅಷ್ಟೇನೆ. ಸೊ ಯು ಶುಡ್ ಬಿ ಎಕ್ಸ್ಟ್ರಾರ್ಡಿನರಿ ಗುಡ್ ನೀವು ಅಲ್ಲಿ ಆಡ್ಬೇಕು ಅಂದ್ರೆ. ಸೊ ಬಿಕಾಸ್ IPL ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ, ಸೊ ರಂಜಿ ಟ್ರೋಫಿ ಆಡ್ಬೋದು. ಬಿಕಾಸ್ ಅವ್ರು ನಿಮ್ದು ಏಜ್ ನೋಡ್ತಾರೆ, ನೀವು 35 ಇದ್ರೆ ಯು ಆರ್ ಕಾಂಪಿಟಿಂಗ್ ವಿತ್ 20, 21, 22 ಅಂದಾಗ ಬ್ಯಾಟ್ಸ್ಮನ್ ಬೇರೆ ಇರುತ್ತೆ, ಬೌಲರ್ಸ್ ಬೇರೆ ಇರುತ್ತೆ. ಯಾಕಂದ್ರೆ ಇವ್ರು ಬ್ಯಾಟ್ಸ್ಮನ್ ಯು ಕ್ಯಾನ್ ಪ್ಲೇ ಟಿಲ್ 50 ಇಫ್ ಯು ಆರ್ ಫಿಟ್. ಬೌಲರ್ಸ್ ಗೆ 30, 35 ಒಳಗೆ. ಸ್ಪಿನ್ನರ್ಸ್ ಕ್ಯಾನ್ ಬೌಲ್ ಟಿಲ್ 45. ಯಾಕಂದ್ರೆ ಫಾಸ್ಟ್ ಬೌಲರ್ಗೂ ಸ್ಪಿನ್ನರ್ಗೂ ಸುಮಾರು ವ್ಯತ್ಯಾಸ ಇದೆ. ಬಟ್ ಅದಂದ್ ಹೇಳ್ತಾರಲ್ಲ ಐಸೈಟ್ 40 ಆದ್ಮೇಲೆ ಒಂದ್ ಸ್ವಲ್ಪ ನಿಮ್ಗೆ ಅದು ಲೆನ್ಸ್ ಹಾಕೊಂಡು ಆಡ್ತಾರೆ ಕೆಲವರು, ಬಾಡಿ ರಿಫ್ಲೆಕ್ಸ್ ಕಮ್ಮಿ ಆಗುತ್ತೆ. ಸೊ ಯು ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಬಾಡಿ ಆಲ್ಸೋ. ಸೊ ಇನ್ ದಟ್ ವೇ ಇವಾಗ ಅದಕ್ಕೆ ಸ್ಪಿನ್ನರ್ ನಿಮ್ಗೆ 45 ತನಕನೂ ಬೌಲಿಂಗ್ ಮಾಡಬಹುದು, ಯಾಕಂದ್ರೆ 2 ಸ್ಟೆಪ್ ಇಂದ ಬೌಲಿಂಗ್ ಮಾಡ್ತೀರಾ. ಬಟ್ ಫಾಸ್ಟ್ ಬೌಲರ್ಸ್ ಆಲ್ಮೋಸ್ಟ್ 20 yards ಇಂದ ಬೌಲಿಂಗ್ ಆಗ್ತಾರೆ. ಸೊ ದಟ್ ಈಸ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್. ಇಂಡಿವಿಜುವಲ್ ಫಿಟ್ನೆಸ್ ಮೇಲೆ, ಸೊ ಇಂಡಿವಿಜುವಲ್ ಫಿಟ್ನೆಸ್ ಮೇಲೆ ಫಿಟ್ನೆಸ್ ಅಂದ್ರೆ ಕೊಹ್ಲಿ ಅಂತ. ಕೊಹ್ಲಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡಿರೋದು. ಬಿಕಾಸ್ ವೆನ್ he played RCB, ನಾನ್ ಆ ವರ್ಷ 2008 ಫಸ್ಟ್ RCB ನಾನ್ ಸೆಲೆಕ್ಟ್ ಆದಾಗ he was there. Under 19 ವರ್ಲ್ಡ್ ಕಪ್ ಗೆದ್ಕೊಂಡ್ ಬಂದಿದ್ದು. ಸೊ he was in the RCB ಟೀಮ್. ಅವಾಗ ಪ್ಲಂಪಿ ಆಗಿದ್ದ ಫಸ್ಟ್ ಇಯರ್ ಫಸ್ಟ್ IPL. ಸೊ 2008 ಸ್ಟಾರ್ಟ್ ಆಗಿದ್ದು IPL. ಸೊ ಅವಾಗ ಫಸ್ಟ್ ಸೀಸನ್ ನಾನು ಫಸ್ಟ್ IPL ನಾನು RCB ಟೀಮ್ ಇದ್ದೆ. ಸೊ ಅವಾಗ ನಾವು ವಿರಾಟ್ ಕೊಹ್ಲಿ ನೋಡೋಕು ಈಗ ನೋಡೋಕು ಸುಮಾರು ವ್ಯತ್ಯಾಸ. ಯಾಕಂದ್ರೆ he was chubby, ಅಂದ್ರೆ ಅಂಡರ್ 19, he is from north. ಸೊ ಟ್ರಾನ್ಸ್ಫಾರ್ಮೇಶನ್ ಹೆಂಗ್ ಚೇಂಜ್ ಆಯ್ತು ಅಂದ್ರೆ ಫಿಟ್ನೆಸ್ ಗೆ ಹೋಗ್ತಾ ಹೋಗ್ತಾ ಯು ಚೇಂಜ್ ಯುವರ್ ಸೆಲ್ಫ್. ಇವಾಲ್ವ್ ಆಗ್ಬೇಕು. ಬಿಕಾಸ್ ಕ್ರಿಕೆಟ್ ಇಸ್ ನಾಟ್ ಈಸಿ ಗೇಮ್. ನೀವು ಇಡೀ ದಿನ ಫೀಲ್ಡ್ ಅಲ್ಲಿ ಇರ್ಬೇಕು, ಫಿಟ್ನೆಸ್ ಬೇಕು. ಸೊ ನನ್ ಮಗ ಇಸ್ ಅ ಡೈ ಹಾರ್ಡ್ ವಿರಾಟ್ ಫ್ಯಾನ್. ಓಕೆನಾ, ನನ್ಗೆ ತುಂಬಾ ಫ್ಯಾನ್ ಅಂತಾನು ಅಲ್ಲ, ಐ ವಿರಾಟ್ ಫ್ಯಾನು ಅಲ್ಲ, ಹೇಟ್ ಅಂತಾನು ಅಲ್ಲ. ಬಟ್ ಮೊನ್ನೆ ಲಾಸ್ಟ್ ಮ್ಯಾಚಸ್ ನೋಡುವಾಗ ವೈ ಪೀಪಲ್ ಅಡೋರ್ ಹಿಮ್ ಸೋ, ಅಂದ್ರೆ ಆ ವಿಕೆಟ್ಸ್ ನ ಮೇಂಟೈನ್ ಮಾಡ್ಕೊಂಡು ಅಷ್ಟು ಪೇಶನ್ಸ್ ಅಲ್ಲಿ ಆಡಿ ಅಷ್ಟು ನಾನ್ ನೋಡುವಾಗ ಅಂದ್ರೆ ಇಂಪಾರ್ಟೆಂಟ್. ಮೊನ್ನೆ ಈಗ ರೋಹಿತ್ ವಿಕೆಟ್ ಹೋಯ್ತು, ಇಂಪಾರ್ಟೆಂಟ್ ಇರೋರೆಲ್ಲ ಹೋಗ್ತಿರ್ತಿತ್ತಲ್ಲ, ಅವಾಗ ವಿರಾಟ್ ಇದ್ದು ಆಡ್ತಾ ಇದ್ನಲ್ಲ. ಬಿಕಾಸ್ ಲೆಜೆಂಡ್ ಜೊತೆ ಆಡ್ಕೊಂಡ್ ಬಂದಿದ್ದು ಅವ್ರಿಗೆ ಗೊತ್ತು ದ ವ್ಯಾಲ್ಯೂ ಆಫ್ ಗಿವಿಂಗ್ ಅ ವಿಕೆಟ್. ದೇ ಹ್ಯಾವ್ ಟು. ನಮ್ ಕೋಚಸ್ ಎಲ್ಲ ನಾವು ಟೇಲೆಂಟ್ ಆದ್ರೂ ಈ ವಿಕೆಟ್ ಕೊಡ್ಬೇಡಿ, ದ ಬೌಲರ್ ಹ್ಯಾಸ್ ಟು ಟೇಕ್ ಯೋರ್ ವಿಕೆಟ್, ನಾವು ಸುಮ್ನೆ ಎಸ್ತ್ ಬಂದ್ಬಿಡ್ತೀವಿ. ಸೊ ಅಷ್ಟು ಅವರೆಲ್ಲ ಲೆಜೆಂಡ್ ಜೊತೆ ಆಡಿ, ಇವಾಗ ಸಚಿನ್ ಇವರೆಲ್ಲ ಆಡ್ಕೊಂಡು ಇನ್ಫ್ಯಾಕ್ಟ್ ನಾವು ಯೋಚನೆ ಮಾಡಕ್ಕಾಗಿಲ್ಲ ಸಚಿನ್ ರೆಕಾರ್ಡ್ ಯಾರು ಮುರಿಯಕ್ ಆಗಲ್ಲ ಅಂತ. ಇನ್ ಶಾರ್ಟ್ ಸ್ಪ್ಯಾನ್ ಅಲ್ಲಿ ವಿರಾಟ್ ಅಷ್ಟು ಅಡಾಪ್ಟ್ ಆಗ್ಬಿಟ್ಟಿದ್ದ ಗೇಮ್ಗೆ. ಸೊ ದಟ್ಸ್ ಹೌ ಎವ್ರಿ ಇಂಡಿವಿಜುವಲ್ ಇಸ್ ಡಿಫರೆಂಟ್. ಡೆಡಿಕೇಶನ್ ಮಾತ್ರ ಮಾಡಬಹುದು, ಎಲ್ಲರೂ ಮಾಡಬಹುದು. ಬಟ್ ನೀವು 24 hours ಅದ್ರ ಬಗ್ಗೆ ಯೋಚನೆ ಇರಬೇಕು. ಶುಡ್ ಲಿವ್ ಫಾರ್ ದಟ್. ಅದೇ ಜೀವನದ ಉದ್ದೇಶ. ಬಟ್ ಈ ಗ್ಯಾಜೆಟ್ಸ್ ಬಂದ್ಬಿಟ್ಟು ಈಗೆಲ್ಲ ಡಿಸ್ಟ್ರಾಕ್ಷನ್. ಅದು ನಾವ್ ಒಂದ್ ಮ್ಯಾಚ್ ಆಡೋದಿಲ್ಲ, ಪಟ್ಟಂತ ಒಂದ್ ಫೋಟೋ ಹಾಕ್ಬಿಡ್ತಾರೆ, ಎಷ್ಟ್ ಲೈಕ್ಸ್ ಬರುತ್ತೆ. ಅದೆಲ್ಲ ನಿಮ್ಗೆ ಒಂದ್ ಫೋಟೋಗಲ್ಲ, ಅಲ್ಲಿ ಹೋಗಿ ಗೇಮ್ ಅಲ್ಲಿ ಆಡ್ಬೇಕು. ಅದ್ ಕನ್ಸಿಸ್ಟೆಂಟ್ ಆಟೋಮೆಟಿಕ್ ಆಗಿ ಬರ್ತಾ ಇರ್ತಾರೆ. ಆಮೇಲೆ ಮ್ಯಾಚ್ ಆಡುವಾಗ ಎಷ್ಟಂದ್ರೂ ನೀವೀಗ ಸೇವ್ ಡಿಫೆನ್ಸ್ ಮಾಡ್ತಾ ಇರ್ತೀವಿ. ಡಿಫೆನ್ಸ್ ಮಾಡುವಾಗ ಒಂದ್ ಬಾಲ್ ಬಂದಾಗ ಆ ಟೆಂಪ್ಟೇಷನ್ಸ್ ಆಗತ್ತೆ ಅಲ್ವಾ, ಒಂದು ಕಂಟಿನ್ಯೂಸ್ ಆಗಿ ಟೆಸ್ಟ್ ಕ್ರಿಕೆಟ್ ಮಾಡಿಲ್ಲ ಅಂದಾಗ ಹೊಡಿಯೋಣ ಅಂತ ಹೊಡೆದ್ಬಿಟ್ಟು ಅವಾಗ ಕ್ಯಾಚ್ ಆಗಿ ಔಟ್ ಆಗೋಂತ ಅದೊಂದು ಬಾಲ್ ಅದನ್ನೇ. ಸೊ ಆ ಟೆಂಡೆನ್ಸಿ ಅದಕ್ಕೆ ಮೆಂಟಲಿನೂ ನಿಮಗೆ ತುಂಬಾ ಇದೆ. ಮೆಂಟಲ್ ಗೇಮ್ ಅಲ್ವಾ? ಇಲ್ಲ, ಕ್ರಿಕೆಟ್ ಇಸ್ ಆಲ್ ಅಬೌಟ್ ಬ್ಯಾಟ್ಸ್ಮನ್ ಪ್ಯಾರಡೈಸ್. ನಾವು ಏನಕ್ಕೆ ಬ್ಯಾಟ್ಸ್ಮನ್ ಗೆ ಒಂದೇ ಬಾಲ್ ಸಿಗೋದು, ನಮ್ ಬೌಲರ್ಸ್ 5 ಬಾಲ್ 6 ಹೊಡ್ಸ್ಕೊಂಡ್ರು 6ನೇ ಬಾಲ್ ವಿಕೆಟ್ ಎತ್ತೋ ಚಾನ್ಸಸ್ ಇದೆ. ಬಟ್ ಅಲ್ಲಿ ಬ್ಯಾಟ್ಸ್ಮನ್ ಒಂದೇ ಬಾಲ್. ಅವ್ರು ಎಷ್ಟು ಪೇಷನ್ಸ್ ಅಂದ್ರೆ ಅವ್ರ ಎಷ್ಟು ಕಾನ್ಸಂಟ್ರೇಷನ್ ಲೆವೆಲ್ ಎಷ್ಟು ಇರಬೇಕು. ಸೊ ಹ್ಯಾಟ್ಸ್ ಆಫ್ ಟು ಸಚಿನ್ ಆಗ್ಲಿ, ರಾಹುಲ್ ದ್ರಾವಿಡ್ ಆಗ್ಲಿ, ಇವರೆಲ್ಲ ವೈ ದೇ ಕಾಲ್ಡ್ ವಾಲ್ ರಾಹುಲ್ ದ್ರಾವಿಡ್, ಬಿಕಾಸ್ ಎಷ್ಟೋ ಮ್ಯಾಚ್ ಗೆಲ್ಸಿದ್ದಾರೆ.
ಸೊ ಇಟ್ಸ್ ನಾಟ್ ಈಸಿ ಬಿಕಾಸ್ ಬ್ಯಾಟ್ಸ್ಮನ್. ಅದಾಗ ನಮ್ಗೆ ಆಗುತ್ತೆ, ಅಯ್ಯೋ ಇಷ್ಟೊತ್ತಾಗ ಹೊಡೆದಿಲ್ಲ, ಒಂದ್ ಹೊಡೆಯೋಣ ಅಂತ ಹಿಂಗ ಅದ್ ಹೆಂಗ್ ಹೊಡೆದ್ರೆ ಔಟ್ ಆಯ್ತು ಅಂದ್ರೆ ಆಡಿಯನ್ಸ್ ನೋಡೋದ್ ಬೇರೆ, ಅಲ್ಲಿ ಆಡೋದ್ ಬೇರೆ. ಆಡೋರಿಗೆ ಹೆಂಗ ಅಂದ್ರೆ ತುಂಬಾ ನಿಮಗೆ ಮೆಂಟಲ್ ಪವರ್ ತುಂಬಾ ಬೇಕು. ಟೆಂಪ್ಟ್ ಆಗ್ತಾ ಇರತ್ತೆ ಅವ್ರಿಗೂನು, ಕಾಯ್ತಾ ಇರ್ತಾರೆ ಹೊಡಿಯಕ್ಕೆ. ದ ವೇ ಯು ಕೀಪ್ ಇಟ್ ಸಿಂಪಲ್, ಯಾವ್ದೇ ವರ್ಕ್ ನ ಕೀಪ್ ಇಟ್ ಸಿಂಪಲ್ ಆಗಿ ಇಟ್ಕೊಂಡ್ರೆ ಯು ವಿಲ್ ಪರ್ಫಾರ್ಮ್ ಬೆಟರ್. ನಾನು ಇದ್ ಮಾಡ್ಲೇಬೇಕು, ಈ ಪ್ರಾಜೆಕ್ಟ್ ನಾನು ಮಾಡ್ಲೇಬೇಕು ಅಂದ್ರೆ ತುಂಬಾ ನೀವು ಪ್ರೆಷರ್ ನೀವೇ ಹಾಕೊಂತೀರ. ಹೇ ಈ ಜಸ್ಟ್ ಅನದರ್ ಪ್ರಾಜೆಕ್ಟ್ ಅಪ್ಪ ಮಾಡ್ಬೋದು ಅಂದ್ರೆ ಅವಾಗ ಪರ್ಫಾರ್ಮೆನ್ಸೇ ಬೇರೆ ಇರುತ್ತೆ. ಸೊ ರಿಲ್ಯಾಕ್ಸ್ ಆಗಿರ್ಬೇಕು ಮೈಂಡ್ ಯಾವತ್ತು. ಈಗ ಕ್ರಿಕೆಟ್ ಫಸ್ಟ್ ರೂಲ್ ಈಸ್ ಔಟ್ ಆಗ್ಬಾರ್ದು ಅಂತಂತಾರೆ. ಬಟ್ ಈಗ ಔಟ್ ಆಗ್ದೇನೆ ನನಗಿರೋ ಕ್ವೆಶನ್, ಇಫ್ ಈಸ್ ಜಸ್ಟ್ ಈಟಿಂಗ್ ದ ಬಾಲ್ಸ್ ಅಂತ ರನ್ನು ಆಗ್ತಾ ಇಲ್ಲ ಅಂತಂದಾಗ ಅವಾಗ ಒಂದು ಟೀಮ್ಗೆ ಹೆಲ್ಪ್ ಮಾಡೋದಕ್ಕಿಂತ ಅದು ಇದು ಆಗ್ತಾ ಇಲ್ವಾ? ಸಿಚುವೇಶನ್ ಯಾವ ತರ ಇದೆ, ಆ ವಿಕೆಟ್ ಯಾವ ತರ ಬಿಹೇವ್ ಮಾಡ್ತಾ ಇದೆ, ಎಲ್ರೂ ಬಂದು ಔಟ್ ಆಗ್ತಾ ಇದಾರೆ, ನಾವ್ ಒಂದ್ ಕಡೆ ನಿಂತ್ಕೊಳ್ಳೋಣ ಹಂಗೂ ಇರುತ್ತೆ. ಸೊ ಒಂದ್ ಕಡೆ ವಿಕೆಟ್ ಹೋಗ್ತಾ ಇದ್ರೆ ನೀವು ಒಂದ್ ಕಡೆ ನಿಂತ್ಕೊಬೇಕು. ಸೊ ಎರಡೂ ಕಡೆ ವಿಕೆಟ್ ಹೋಗ್ತಾ ಇದ್ರೆ ನೀವು ಹತ್ರನೂ ಹೊಡಿಯಲ್ಲ ಟೀಮ್ ಸ್ಕೋರ್. ಸೊ ಅದಕ್ಕೆ ಒಬ್ರು ನಿಂತ್ಕೊಬೇಕು, ಇನ್ನೊಬ್ರು ರನ್ ಹೊಡಿತಾ ಇರ್ಬೇಕು. ಅವ್ನ್ ಔಟ್ ಆಗಿದ ತಕ್ಷಣ ಇವನ್ ಸೆಟ್ಲ್ ಆಗಿರ್ತಾನೆ, ಇವನ್ ಸ್ಟಾರ್ಟ್ ಮಾಡ್ಕೊಂತಾನೆ ಅವಾಗ. ಸೊ ಯಾವ್ದೇ ಹೊಸ ಬ್ಯಾಟ್ಸ್ಮನ್ ಬಂದಾಗ ನೋಡ್ಕೋ, ಸೊ ವಿಕೆಟ್ ಹೆಂಗ್ ಬಿಹೇವ್ ಮಾಡ್ತಾ ಇದೆ ನೋಡ್ಕೋ. ಸೊ ದಟ್ ಈಸ್ ಈ ನೋಡ್ಕೊಂಡು ಹೊರಗಡೆ ಕೂತ್ಕೊಂಡು ಸುಮಾರು ಕಲಿಯೋದಿದೆ. ಸೊ ಇವಾಗ ಆಸ್ ಆಡಿಯನ್ಸ್ ನಾವ್ ಹೇಳ್ತೀವಿ, ಏನಪ್ಪಾ ಇವ್ನು ಇಷ್ಟು ಡಿಫೆನ್ಸ್ ಮಾಡ್ತಾರೆ ಹೊಡಿಯಕ್ಕೆ. ಸೊ ಇಟ್ಸ್ ನಾಟ್ ಈಸಿ ದ ವೇ ವಿ ಟಾಕ್. ಸೊ ಮೊನ್ನೆನೂ ಅಷ್ಟೇ ಯಾರೋ ಹೇಳಿದ್ರು, ರಾಹುಲ್ ಯಾಕೆ ಅಷ್ಟು ಲೇಟ್ ಆಗಿ ಹೊಡೆದಿದ್ದು, 100 ಬಾಲ್ 60 ರನ್, ವಿಕೆಟ್ ವಾಸ್ ಡಿಫ್ರೆಂಟ್ ಅಲ್ಲಿ, ಇನ್ನೊಂದ್ 8 ವಿಕೆಟ್ ಬೀಳ್ತಾ ಇತ್ತು. ಈಗ ಅಲ್ಲಿ ರಾಹುಲ್ ಔಟ್ ಆಗಿದ್ರೆ ನಮ್ಗೆ ಇನ್ನೂ ಆ ಸ್ಕೋರ್ ಬರ್ತಾ ಇರ್ಲಿಲ್ಲ. ಸೊ ದಿಸ್ ಆಲ್ ಆಸ್ ಆಡಿಯನ್ಸ್ ನಾವು ಈಸಿ ಹೇಳಕ್ಕೆ, ನಾವ್ ಆಸ್ ಅ ಸ್ಪೋರ್ಟ್ಸ್ ಪರ್ಸನ್ ಗೊತ್ತು ಆ ವಿಕೆಟ್ ಹೆಂಗ್ ಬಿಹೇವ್ ಮಾಡ್ತಾ ಇದೆ. ನಾವ್ ಆಡ್ತಾ ಇದ್ದೆ ಜನಕ್ಕೋಸ್ಕರ. ಇವಾಗ ಜನನೇ ನೆಗೆಟಿವ್ ಮಾತಾಡಿದ್ರೆ ಆ ಪ್ಲೇಯರ್ ಬಗ್ಗೆ ಅವ್ರಿಗೆ ಹೆಂಗ್ ಕುಗ್ಗುತ್ತೆ. ಸೊ ನಾವು ಸೊ ಯು ಹ್ಯಾವ್ ಟು ಸಿ ಆಸ್ ಅ ಸ್ಪೋರ್ಟ್ಸ್, ಇಟ್ಸ್ ಜಸ್ಟ್ ಎ ಗೇಮ್. ಎಂಜಾಯ್ ಮಾಡಿ. ತುಂಬಾ ಡೀಪ್ ಆಗಿ ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಕೆಲವು ನೀವು ಫೇವ್ರೇಟ್ ನೀವ್ ಹೇಳಿದ್ರಿ, ರೋಹಿತ್ ಶರ್ಮಾ ಆಗ್ಲಿ ಅವರೆಲ್ಲ ಔಟ್ ಆಗ್ಬಿಟ್ರು. ಅವ್ರು ಔಟ್ ಆಗಕ್ ಆಡಲ್ಲ, ಅಲ್ಲಿ ಸಿಚುವೇಶನ್ ಏನೋ ಆಗಿರುತ್ತೆ, ವಿಕೆಟ್ ಏನೋ ಒಂದ್ ಬಿಹೇವ್ ಆಗಿರುತ್ತೆ, ಅದಕ್ಕೆ ಔಟ್ ಆಗಿರೋದು. ಅವ್ರು ಔಟ್ ಆಗ್ಬೇಕು ಅಂತ ಯಾವ ಬ್ಯಾಟ್ಸ್ಮನ್ ಹೋಗಲ್ಲ. ಗೇಮ್ ಅಲ್ಲಿ ಅಲ್ಲ, ನಾನಂದ್ರೆ ಅವಾಗ ಆ ವಿಕೆಟ್ ನ ಮೇಂಟೈನ್ ಮಾಡೋದು ಎಷ್ಟು ಟಫ್, ಅದನ್ನ ಕೊಹ್ಲಿ ಅಷ್ಟು ಮೇಂಟೈನ್ ಮಾಡಿರೋದಕ್ಕೇನೆ ಹಿ ಹ್ಯಾಸ್ ಬಿಕಮ್ ದಟ್ ಅಂತ. ಟ್ರಾನ್ಸ್ಫಾರ್ಮೇಶನ್ ಅದೇ. ಸೊ ಆ ಚೇಂಜ್ ಮಾಡ್ಕೊಂಡಿರೋದು ಮಾಡಬಹುದು. ವರ್ಲ್ಡ್ ಕಪ್ ಬೇಜಾರಾಯ್ತಲ್ಲ, ಜಸ್ಟ್ ಒಂದ್ ಗೇಮ್ ಹೋಗಿದೆ ಅಷ್ಟೇ. ಇಡೀ ಫುಲ್ ಪಿಜ್ಜಾ ತರಿಸಿದ್ವಿ, ಯಾರು ತಿನ್ಲಿಲ್ಲ. ಇಡೀ ವರ್ಲ್ಡ್ ಕಪ್ ಸಖತ್ತಾಗಿ ಆಡಿದ್ರು, ಒಂದೇ ಒಂದ್ ಮ್ಯಾಚ್ ಅದಾಗುತ್ತೆ. ಅದೆಷ್ಟೇ ಪಾಸಿಟಿವ್ ಅಂದ್ರೆ ಇಟ್ ಹರ್ಟ್ಸ್. ಅವತ್ತೊಂಚೂರು ಆಯ್ತು, ಅದೊಂಚೂರು ಎಷ್ಟು, ಬಟ್ ಎಕ್ಸೆಪ್ಷನಲ್ ಅಲ್ಲ ಈ ಸಲ ಮಾತ್ರ. ಬಟ್ ಟೀಮ್ ಟು ಬೀಟ್ ವಾಸ್ ಆಸ್ಟ್ರೇಲಿಯಾ. ನಾವಲ್ಲಿ ಆಸ್ಟ್ರೇಲಿಯಾಗ ನಾವು ಲೀಗ್ ಸ್ಟೇಜ್ ಅಲ್ಲಿ ಹೊಡೆದ್ವಿ, ಮೇನ್ ಕಪ್ ಟೈಮ್ ಅಲ್ಲಿ ಅವ್ರಿಗೆ ಹೊಡೆದಿಲ್ಲ. ಅದೇನಂತಲ್ಲ, ಟೆಸ್ಟ್ ಅಲ್ಲೆಲ್ಲ ಚೆನ್ನಾಗಿ ಸ್ಕೋರ್ ತೆಗ್ದು ಎಕ್ಸಾಮ್ ದಿನನೇ 0 ತೆಗ್ದಂಗ ಆಯ್ತು ಅನ್ನೋ ತರ. ಸೊ ನಮ್ಮಲ್ಲಿ ರೋಹಿತ್ ಶರ್ಮಾ ವಾಸ್ ಅರ್ಲಿ ವಿಕೆಟ್ ಬಿದ್ದಿದ್ದು ಇದಾಯ್ತು, ಯಾಕಂದ್ರೆ ಆ ಓವರ್ 13 ರನ್ ಬಂದಿತ್ತು, ಅದ್ ಬೇಡ್ದಿತ್ತು ಆ ಶಾಟ್ ಅಂತ. ಸಿ ಎಕ್ಸೆಪ್ಟೆಡ್, ಯಾವ ಕ್ಯಾಪ್ಟನ್ ಆಗ್ಲಿ ಯಾವ ಪ್ಲೇಯರ್ ಆಗ್ಲಿ, ನನ್ನಿಂದನೇ ವಿಕೆಟ್ ಸ್ಟಾರ್ಟ್ ಆಗಿತ್ತು ಬೀಳಕ್ಕೆ ಅಂತ. ನಾನೀಗ ರೋಹಿತ್ ಶರ್ಮಾನ ಸೆಲ್ಫ್ಲೆಸ್ ಪ್ಲೇಯರ್ ಅಂತಾರೆ. ಅವನು ಪರ್ಸನಲ್ ರೆಕಾರ್ಡ್ಸ್ ಮಾಡಕ್ ನೋಡಲ್ಲ. ಹೇಳೋದು ಈಸಿ, ಯಾರು ರೆಕಾರ್ಡ್ಸ್ ಹೋಗಲ್ಲ. ರೆಕಾರ್ಡ್ ಇಸ್ ಮೆಂಟ್ ಟು ಬಿ ಬ್ರೋಕನ್, ಯಾರೋ ಇವತ್ತಲ್ಲ ನಾಳೆ. ಬಟ್ ಆ ಸಿಚುವೇಶನ್ ಅವ್ರು ಔಟ್ ಆಗಕ್ಕಂತೂ ಹೋಗಲ್ಲ. ಅಲ್ಲ, ಈಗ 47 ಇದಾನೆ ಅಂದಾಗ, ನಾನ್ ಈಗ ಅವನು ಮೊನ್ನೆ ಮ್ಯಾಚ್ ಅಲ್ಲಿ 3 ಮ್ಯಾಚ್ 47 ಔಟ್ ಆಗಿದ್ದು. 3 ಮ್ಯಾಚ್ ನಾನು ಹೇಳಿದ್ದು, 3 ಮ್ಯಾಚ್ 47. he has given a good start for Indian team ಗೆ. ಅದ್ಯಾರು ನೋಡ್ತಾ ಇಲ್ಲ ಪಾಸಿಟಿವ್ ಅಲ್ಲಿ, ಬರೀ ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ದಾರೆ. ಅಲ್ಲ ಪಾಸಿಟಿವ್ ಹೇಳಿದ್ದು, ಅವನು ಸೆಲ್ಫ್ಲೆಸ್ ತನ್ನ ಪರ್ಸನಲ್ ರೆಕಾರ್ಡ್ ಆಡಲ್ಲ, ಟೀಮ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾನೆ. ಗೊತ್ತಾಗ್ತಾ ಇದೆ ನಾವು 47 ಎಷ್ಟು ಬೇಗ ಇನ್ನೂ ಹೊಡಿಬೋದಾಯ್ತು. ನನ್ ಪರ್ಸನಲ್ ಆಗಿ ಅನ್ಸ, ಇನ್ನೊಂದ್ ಚೂರ್ ಕಾನ್ಶಿಯಸ್ ಆಗಿ ಈ ಪರ್ಸನಲ್ ರೆಕಾರ್ಡ್ ಮಾಡೋದು ಏನ್ ತಪ್ಪೇನಲ್ಲ. ಈ ಜೊತೆ ಕಂಟ್ರಿ ಜೊತೆಗೆ ಇದಂದು ಹಿಂಗ ಹೂವಿನ ಅವ್ನೊಂದ್ ಚೂರ್ 47 ಇದ್ದಾಗ ಒಂದ್ ಸ್ವಲ್ಪ ಇದ್ರಲ್ಲಿ ಆಡಿದ್ರೆ ಒಂದ್ 50 ಆಗದಲ್ವಾ. ಮುಂಚೆ ಸೇವ್ ಆಗಿದ್ರು, ಸೇವ್ ಆಗು ಸಚಿನ್ ತರ ಆಡಕ್ ಹೋಗಿದ್ರೆ ಅವ್ರು ರೆಕಾರ್ಡ್ ಮಾಡ್ತಾ ಇಸಿ. ಸಚಿನ್ ಹಂಗಂತ ಸಚಿನ್ ನೀವು ರೆಕಾರ್ಡ್ ಹೋಗ್ತಾ ಇರ್ಲಿಲ್ಲ ಅಲ್ಲಿ. ಸಚಿನ್ ವಾಸ್ ಎಕ್ಸೆಪ್ಷನಲ್. ಅವ್ರ ತರ ಅವ್ರಿಗೆ ಇನ್ಫ್ಯಾಕ್ಟ್ ಅವ್ರು ಬೌಲಿಂಗ್ ಮಾಡ್ಬೇಕು ಅಂದ್ರೆ ಅವ್ರು ಒಂದ್ ಶಾಟ್ ಅಲ್ಲಿ 2 ಶಾಟ್ ಯೋಚನೆ ಮಾಡ್ತಾ ಇದ್ರು. ಇವಾಗ ಕೌಡ್ರೈ ಹೊಡಿಯೋದ ಇಲ್ಲ ಪುಲ್ ಹೊಡಿಯೋದ. ಸೊ ಅವ್ರಿಗೆ ಒಂದ್ ಬಾಲ್ ಅಲ್ಲಿ 2 ಶಾಟ್ ಇತ್ತು ಅವ್ರಿಗೆ. ಗಿಫ್ಟೆಡ್ ಒಂಥರ ಎಕ್ಸೆಪ್ಷನಲಿ ಗಿಫ್ಟೆಡ್ ಅನ್ನೋ ತರ. ಸೊ ಯುನೀಕ್. ಅವರೆಲ್ಲ 100ರಲ್ಲಿ ಇಲ್ಲ 1000ದಲ್ಲಿ ಒಬ್ರು ಇರ್ತಾರೆ. ಸೊ ಇವಾಗ ನನ್ ಮಗನ್ ಜೊತೆ ಕ್ರಿಕೆಟ್ ನೋಡಿ ಅವ್ನ್ ಬಿಡಲ್ಲ, ಅವ್ನ್ ಕೇಳಲೇಬೇಕು. ನಾನ್ ಬರೀ ಎಷ್ಟೇ ನೀವ್ ಎಷ್ಟ್ ಕ್ವಶನ್ ಕೇಳಿದ್ರಲ್ಲ 5 ಕ್ವಶನ್ಸ್ ಅಷ್ಟೇ ಗೊತ್ತಿದ್ ನನಗೆ. ನಂಗೆ ಇವನ್ ಫಸ್ಟ್ ಏನ್ ಗೊತ್ತಾ, ಈ ಓವರ್ ಆದ ತಕ್ಷಣ ಹಿಂಗ್ ಚೇಂಜ್ ಮಾಡ್ತಾರಲ್ಲ, ನಮ್ಗೆ ಅದು ಗೊತ್ತಿರ್ಲಿಲ್ಲ. ನಮ್ಗೆ ಟಿವಿಯಲ್ಲಿ ಆಡ್ ಬಂದ್ಬಿಡುತ್ತಲ್ಲ ಆ ಟೈಮಲ್ಲಿ. ಒಂದ್ ಫಸ್ಟ್ ಯಾವ್ದೋ ಮ್ಯಾಚ್ ನಡೆಯಕ್ ಹೋದಾಗ್ಲೇನೆ
ನೀನ್ ಅಲ್ಲೋದೇನ್ ಹಿಂಗೆ ಅವನು ಇಲ್ಲಮ್ಮ, ನಂಗೂ ಇವಾಗ್ಲೇ ಗೊತ್ತಾಗಿದ್ದು ಮ್ಯಾಚ್ ಅಲ್ಲೂ ನಡೆಯುತ್ತಂತ ಟೈಮಿಗೆ ಆಡೋದು. ಇವಾಗ ಪಾಯಿಂಟ್ ಪೆವಿಲಿಯನ್ ಪಾಯಿಂಟ್ ಎವ್ರಿ ಇಯರ್ ಅಪ್ಗ್ರೇಡ್ ಆಗ್ತಾ ಇರುತ್ತೆ ಎಲ್ಲಾ ಪ್ರೊಫೆಷನಲ್. ಚೇಂಜ್ ಆಗಕ್ಕೆ ಚೇಂಜಸ್ ಅಂತಾರ ಅಷ್ಟೇ. ಓಕೆ. ಸೊ ಚೇಂಜ್ ಇದ್ದೇ ಇರುತ್ತೆ, ಯಾಕಂದ್ರೆ ಒಂದೇ ಸೈಡ್ ಆಡಕ್ಕಾಗಲ್ಲ, ಎರಡೂ ಸೈಡ್ ಆಡ್ಬೇಕು ವಿಕೆಟ್. ಸೊ ನಿಮ್ದು ರಂಜಿ ಡ್ರೆಸ್ಸಿಂಗ್ ರೂಮ್ ಮೆಮೊರೀಸ್ ಬಹಳ ಫನ್ ಇರುತ್ತೆ, ಸಖತ್ ಫನ್ ಅಂತ ಇರುತ್ತೆ. ಬಾಯ್ಸ್ ಇವಾಗ ನಮ್ಗೆ ಇವಾಗ ಡೆಬ್ಯೂಟೆಂಟ್ ಗೆ ರೇಗ್ಸೋದು ರ್ಯಾಗಿಂಗ್ ಇದ್ದೇ ಇರುತ್ತೆ. ಇವಾಗ ಕಾಲೇಜಲ್ಲೂ ಅಷ್ಟೇ, ಫಸ್ಟ್ ಇಯರ್ ಆಗ್ಲಿ ನಿಮ್ಗೇನ್ ರ್ಯಾಗ್ ಮಾಡಿದ್ರು? ನಮ್ಗೇನ್ ರ್ಯಾಗ್ ಅಷ್ಟೇನ್ ಇರ್ಲಿಲ್ಲ, ಯಾಕಂದ್ರೆ ಸೀನಿಯರ್ಸ್ ಎಲ್ಲ ಅದು ಹೋಗ್ಬಿಟ್ಟಿತ್ತ ಆಮೇಲೆ. ಆಮೇಲೆ ನನ್ಗೆ ಫಸ್ಟ್ ಮ್ಯಾಚ್ ಡೆಬ್ಯೂ ವಾಸ್ ಅಗೇನ್ಸ್ಟ್ ತಮಿಳ್ನಾಡು ಇನ್ RSI ಗ್ರೌಂಡ್, ಕರ್ನಾಟಕದಲ್ಲಿ ಬೆಂಗಳೂರಲ್ಲೇ ಸಿಗ್ತದೆ ನಮ್ಗೆ. ತಮಿಳ್ನಾಡು ವರ್ಸಸ್ ಕರ್ನಾಟಕ. ಸೊ ಅಲ್ಲಿ ರಾಬಿನ್ ಸಿಂಗ್, ಅವಾಗ 2001 ಟಾಕಿಂಗ್ ಅಬೌಟ್. ರಾಬಿನ್ ಸಿಂಗ್ ಉತ್ತಪ್ಪ ಅಲ್ಲ, ರಾಬಿನ್ ಉತ್ತಪ್ಪ ಬೇರೆ, ರಾಬಿನ್ ಉತ್ತಪ್ಪ ಬೇರೆ, ರಾಬಿನ್ ಸಿಂಗ್. ಸೊ ಆಲ್ರೆಡಿ 96 ವರ್ಲ್ಡ್ ಕಪ್ ಆಡಿಲ್ಲ ಅವರು. ಸೊ ಇಂಡಿಯನ್ ಟೀಮ್ ಅಲ್ಲಿ ಇದ್ರು ಅವ್ರು. ಈ ಬಾರ್ನ್ ಬಾಟ್ ಅಪ್ ಆಲ್ ಇನ್ ವೆಸ್ಟ್ ಇಂಡೀಸ್, ಬಟ್ ಪ್ಲೇಡ್ ಫಾರ್ ಇಂಡಿಯಾ. ಸೊ ಅಲ್ಲಿ ಇಂಡಿಯಾ ಸೀರೀಸ್ ಮುಗಿಸ್ಕೊಂಡ್ ಬಂದ್ರು, ತಮಿಳ್ನಾಡುಗೆ ಆಡ್ತಾ ಇದ್ರು. ಸೊ ಇಲ್ಲಿ RSI ಫಸ್ಟ್ ಮ್ಯಾಚ್ ನಮ್ಗೆ. ಸೊ ಫಸ್ಟ್ ನಮ್ಗೆ ಇವಾಗ ಇಂಟರ್ನ್ಯಾಷನಲ್ ಪ್ಲೇಯರ್ ಆಡ್ತಾ ಇದಾರಪ್ಪ ತಮಿಳ್ನಾಡು ಮೇಲೆ. ನಮ್ಮಲ್ಲೂ ಇದ್ರು, ವಿಜಯ್ ಭರದ್ವಾಜ್ ಆಗ್ಲಿ, ದೊಡ್ಡ ಗಣೇಶ್, ಇವರೆಲ್ಲ ಇಂಡಿಯಾಗ ಆಡ್ದವ್ರು. ಸೊ ಸುನಿಲ್ ಜೋಶಿ ನಮ್ಮಲ್ಲಿ ಅಲ್ಲಿ ರಾಬಿನ್ ಸಿಂಗ್ ಕರೆಂಟ್ ಅಂದ್ರೆ ಆಡ್ತಾ ಇದ್ರು. ಇವ್ರು ವಿಕೆಟ್ ಎತ್ಬೇಕಪ್ಪ ಹೆಂಗಾನ ಮಾಡಿ ಅಂತ. ಸೊ ನಮ್ಗೆ ಇರದ್ದೇ ಇರುತ್ತೆ ಯಂಗ್ಸ್ಟರ್ಸ್ ಗೆ. ಫಸ್ಟ್ ಇನ್ನಿಂಗ್ಸ್ ಎಡ್ಜ್ ಆಯ್ತು, ಸ್ಲಿಪ್ ಅಲ್ಲಿ ಕ್ಯಾಚ್ ಬಿಟ್ರು. ಅಯ್ಯೋ ಇಂಟರ್ನ್ಯಾಷನಲ್ ಮ್ಯಾಚ್, ಇಂಟರ್ನ್ಯಾಷನಲ್ ಪ್ಲೇಯರ್ ಅವ್ರ ವಿಕೆಟ್ ಕ್ಯಾಚ್ ಡ್ರಾಪ್ ಮಾಡ್ಬಿಟ್ರಲ್ಲ ಅಂತ. ಆಮೇಲೆ ನಾವ್ ಬಿಟ್ಟಿಲ್ಲ, ಸೆಕೆಂಡ್ ಇನ್ನಿಂಗ್ಸ್ ಕಟ್ ಬೇಂಡ್. ಸೊ ಎಲ್ಲ ಸೋತ್ವಿ ಆ ಮ್ಯಾಚ್ ತಮಿಳ್ನಾಡು ಮೇಲೆ, ಕರ್ನಾಟಕ ಸೋತ್ವಿ. ಸೊ ಮ್ಯಾಚ್ ಎಲ್ಲ ಆದ್ಮೇಲೆ ವಿ ಸೆಕೆಂಡ್. ಸೊ ಮಾಡಿದಾಗ ನನ್ಗೆ ಒಂದ್ ಖುಷಿ ಆಗಿದ್ದು, ಅವ್ರ ಮಾತು ಇನ್ನೂ ನನ್ ಕಿವಿಲಿದೆ. ಸೊ ಐ ಫೇಸ್ಡ್ ಶ್ರೀನಾಥ್, ಜವಗಲ್ ಶ್ರೀನಾಥ್ ಬೌಲಿಂಗ್ ಫೇಸ್ ಮಾಡಿದೆ. ಅವ್ರಾದ್ಮೇಲೆ ನಿಂದೆ ಫೇಸ್ ಮಾಡಿದ್ದು. ನನ್ಗೆ ಒಂದು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅಂದ್ರೆ ಪ್ಲೇಯರ್ ಹೇಳ್ತಾ ಇದಾರೆ ಅಂದ್ರೆ, ನಾವ್ ಅವಾಗ ಯಂಗ್ಸ್ಟರ್ ಹೆಂಗೆ ನಾವ್ ಇನ್ನೂ ಮಾಡ್ಬೇಕು. ಸೊ ಇಟ್ಸ್ ಅ ಗುಡ್ ಮೋಟಿವೇಶನ್. ಸೊ ಖುಷಿ ಆಯ್ತು. ಸೊ ಅದೇ ಫಸ್ಟ್ ಸೀಸನ್ ನನ್ಗೆ 4 ಮ್ಯಾಚ್ ಆಡಿದೆ, 19 ವಿಕೆಟ್ ಎತ್ತಿದೆ. ಸೊ ಅಲ್ಲಿಂದ ಜರ್ನಿ ಆಯ್ತು, ಪರವಾಗಿಲ್ಲ ಏನೋ ಇದೆ ಅಂತ. ಸೊ 2003 ನಾನು ರಂಜಿ ಟ್ರೋಫಿ ಆದ್ಮೇಲೆ ಒಂದು ಕಾಂಟೆಸ್ಟ್ ಅಲ್ಲಿ ಗೆದ್ದಿದ್ದ, ಆಲ್ ಇಂಡಿಯಾ ಫಾಸ್ಟೆಸ್ಟ್ ಬೌಲರ್ ಆದೆ ನಾನು. ಸೊ ಈಗ ಎಲ್ಲಾ ಕಾಂಟೆಸ್ಟ್ ಒಂದೊಂದು ಬರುತ್ತೆ. ಅವಾಗೆ ಫಸ್ಟ್ ಟೈಮ್ ಒಂದು ಎಲ್ಲಾ ಸ್ಟೇಟ್ ಇಂದ ಬೌಲರ್ಸ್ ಕರೆಸಿ 6 ಬಾಲ್ ಹಾಕ್ತಾರೆ, ಫಾಸ್ಟೆಸ್ಟ್ ಬಾಲ್ ಅದಲ್ಲಿ ಕ್ಲಾಕ್ ತಗೊಂಡು ಅದಲ್ಲಿ ಮೆನ್ನರ್ ರನ್ನರ್ ನ ಆಲ್ ಇಂಡಿಯಾ ಕರೀತಾರೆ. ಸೊ ಐ ಒನ್ ಇನ್ ಆಲ್ ಇಂಡಿಯಾ. ಸೊ ನನ್ಗೆ ಅದಕ್ಕೆ ಆಸ್ಟ್ರೇಲಿಯಾ ಕರೆದಿದ್ದು. ಸೊ ಒಂದ್ ಅರ್ಧ ಪೇಜ್ ನಂದೇ ಇದ್ದಿದ್ದು, ಇಂಡಿಯಾಸ್ ಫಾಸ್ಟೆಸ್ಟ್ ಬೌಲರ್ ಅಂತ. 2000 ಪೇಪರ್ ಕ್ಲಿಪ್ಪಿಂಗ್ ಎಲ್ಲ ಇಟ್ಕೊಂಡು ಕಟ್ಟಿಂಗ್ ಎಲ್ಲ ಇದೆ. ಎಲ್ಲಿ ಅವಾಗೆಲ್ಲ ಪೇಪರ್ ಅಲ್ಲ, ಅದೇ ಅದಕ್ಕೆ ಪೇಪರ್ ಟ್ರೋಫಿ ಇದೆ. ನಂಗೆ ಪಿಕ್ ಕಲ್ಸಿ, ಆಮೇಲೆ ಇದ್ರ ಜೊತೆಗೆಲ್ಲ ಅದನ್ನ. ಸೊ ಇಟ್ ಇಸ್ ಲೈಕ್ ಎನಿ ಯಂಗ್ಸ್ಟರ್ಸ್ ಗೆ ಅದೊಂಥರ ಮೋಟಿವೇಶನ್, ಆಮೇಲೆ ಇನ್ನು ಮಾಡ್ಬೇಕು ಅಂತ ಒಂದ್ ಛಲ ಇರುತ್ತೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು 2012. ಐ ವಾಸ್ ದ ಓನ್ಲಿ ಪರ್ಸನ್ ಹೂ ಮೇಡ್ ಅ ಕಮ್ ಬ್ಯಾಕ್ ದ ಏಜ್ ಆಫ್ 32 ಟು ರಂಜಿ ಟ್ರೋಫಿ. ಒಂದ್ ವರ್ಷ ಟೀಮ್ ಅಲ್ಲಿ ಇರಲಿಲ್ಲ, ನೆಕ್ಸ್ಟ್ ಇಯರ್ ಕಮ್ ಬ್ಯಾಕ್ ಮಾಡಿಸಿದ್ರು. ಸೊ ದೇರ್ ಆಲ್ಸೋ ಐ ಪರ್ಫಾರ್ಮ್. ಸೊ ಅಲ್ಲಿ ನಿಮ್ಗೆ ಫಾಸ್ಟ್ ಬೌಲರ್ಸ್ ಫೈನಲ್ ಎಲ್ಲ ನಿಮ್ಗೆ 30 ಆದ್ಮೇಲೆ ಇದಾಗ್ಬಿಡುತ್ತೆ. ಸೊ ನಾನ್ 32 ಅಲ್ಲಿ ನಾನು ಒಬ್ನೇ ಆಡಿದ್ದು ರಂಜಿ ಟ್ರೋಫಿಗೆ. ರೈಟ್ ಆರ್ಮ್ ಫಾಸ್ಟ್ ಬೌಲರ್. ರೈಟ್ ಆರ್ಮ್ ಫಾಸ್ಟ್ ಬೌಲರ್. ಸೊ ಐ ಪ್ಲೇಡ್. ಸೊ 10 ವರ್ಷಕ್ಕೆ 32 ಮ್ಯಾಚ್ ಆಡಿದೆ ಕರ್ನಾಟಕಗೆ. ಟೇಕನ್ 116 ವಿಕೆಟ್ಸ್. ಸೊ 100 ವಿಕೆಟ್ ನನ್ನ ಹೋಮ್ ಗ್ರೌಂಡ್ ಸಿಕ್ತು, ಚೆನ್ನಸ್ವಾಮಿ ಸ್ಟೇಡಿಯಂ ಅಗೇನ್ಸ್ಟ್ UP. ರವಿಕಾಂತ್ ಶುಕ್ಲಾ, ಅದು ಕಾಟನ್ ಬಾಲ್ ನನ್ಗೆ ಸಿಕ್ತು. ಸೊ ಎಲ್ಲ ನಮ್ಗೆ ಒಟ್ಟು ಬೆಳೆದಿಂದ ಗ್ರೌಂಡ್ ನೋಡಿದೀವಿ. ನಮ್ಗೆ ಅಲ್ಲೇ 100 ವಿಕೆಟ್ ಸಿಗ್ಬೇಕು ಅಂದ್ರೆ ದಟ್ ಈಸ್ ಅ ಡ್ರೀಮ್. ಬೌಲರ್ ಗೆ 100 ವಿಕೆಟ್, ಇಲ್ಲ ಬ್ಯಾಟ್ಸ್ಮನ್ ಗೆ ಒಂದು ಮೈಲ್ ಸ್ಟೋನ್. ಸೊ ಇಟ್ಸ್ ಆಲ್ ಅಬೌಟ್ ಒಂದು ಡ್ರೀಮ್ ಕಮ್ ಟ್ರೂ ಅಂತ. ಅದು ಹೋಮ್ ಗ್ರೌಂಡ್ ಅಲ್ಲಿ. ಸೊ ಫೆಲ್ಟ್ ನೈಸ್. ಸೊ ಕ್ರಿಕೆಟ್ has taught me many things. ಸೊ ವಿಚ್ ಇಸ್ ಈವನ್ ಸ್ಟಿಲ್ ನೌ ನನ್ನ ಕೈಲಿ ಆದಷ್ಟು ಐ ಆಮ್ ಟ್ರೈಂಗ್ ಟು. ಕ್ರಿಕೆಟ್ ಇಲ್ಲ ಅಂತ ಇಲ್ಲ, ಫಸ್ಟ್ ಬರೋದೇ ಕ್ರಿಕೆಟ್. ಈಗ ನೀವು ಪ್ಲೇ ಮ್ಯಾಚಸ್ ಅಲ್ವಾ? ಪ್ಲೇಯಿಂಗ್ ಫಾರ್ ಕೆನರಾ ಬ್ಯಾಂಕ್. ಆಮೇಲೆ ಪ್ಲೇಯಿಂಗ್ ಡಿವಿಷನ್ ಟೀಮ್. ಪ್ರಾಕ್ಟೀಸ್ ಎಲ್ಲ ಇವಾಗ ನಮ್ ಬ್ಯಾಂಕ್ ಪ್ರಾಕ್ಟೀಸ್ ಇರುತ್ತೆ. ಅಲ್ಲ ಈಗ ಹೆಂಗೆ ವೀಕ್ಲಿ ಎವ್ರಿ ಡೇ ಇರುತ್ತೆ. ಎವ್ರಿ ಡೇ ಮಾಡೇ ಮಾಡ್ತೀರಾ ನೀವು ಇವಾಗ? ಓಕೆ. RCB ಕಪ್ ಗೆಲ್ಲದ್ ಯಾವಾಗ? ಎಲ್ರು ಚೆನ್ನಾಗಿ ಆಡ್ದಾಗ. ಯಾವಾಗ? ಅದೇ ಇರೋದು. ಇವಾಗ ಒಬ್ಬನಿಂದ ಗೆಲ್ಸಕ್ ಆಗಲ್ಲ. ಬಿಕಾಸ್ ಅಲ್ಲಿ ವಿರಾಟ್ ಕೊಹ್ಲಿ ಎಷ್ಟು ಮ್ಯಾಚ್ ಆಡಿದ್ದಾರೆ. ಮ್ಯಾಕ್ಸ್ವೆಲ್ ಇವಾಗ ಬಂದಿರೋದು, ಅದಕ್ಕೂ ಮುಂಚೆ ಡಿವಿಲಿಯರ್ಸ್ ಇದ್ರು, ಕ್ರಿಸ್ ಗೇಲ್ ಇದ್ರು. ಇವಾಗ 3 ಜನದಲ್ಲ, 11 ಜನ ಎಫರ್ಟ್ ಹಾಕ್ಬೇಕಲ್ಲಿ, ಬೌಲರ್ ಇಂದ ಹಿಡಿದು ಫೀಲ್ಡಿಂಗ್ ಎಲ್ಲ. ಸೊ ಎಲ್ಲಾರು
ಒಂದು ಟೀಮ್ ಇದಾಗಲ್ಲ. ಬಟ್ ಅಥವಾ ನನ್ಗೆ ಒಂದೊಂದ್ಸಲ ಏನನ್ಸತ್ ಗೊತ್ತಾ, ಇಸ್ ದಟ್ ಅದ್ ನಾನು ಹೆಂಗೆ ಅಂದ್ರೆ ಅದೊಂಥರ ವಿನ್ ಆಗ್ದೇನೆ ಅದ್ ಇನ್ನೂ ಜಾಸ್ತಿ ಇದನ್ನ ಅದೇನೋ ಅಂದ್ರೆ ಅದ್ ನೀವ್ ಒಂದ್ಸಲ ವಿನ್ ಆಗ್ಬಿಟ್ರೆ ಈ ಸಲ ಕಪ್ ನಮ್ದೇ ಅನ್ನೋದು ಇದನ್ನೇ ಪ್ರತಿ ಸಲ ಅದ್ ಹೇಳಲೇಬಾರ್ದು ಆಕ್ಚುಲಿ, ಅದ್ ಹೇಳಿನೇ ಕಪ್ಪೆ ಸಿಗ್ತಾ ಇಲ್ಲ ಈಗ. ಸಿಗ್ತಾ ಇಲ್ಲ. ಸೊ ಮೊನ್ನೆನೂ ಅಷ್ಟೇ ವರ್ಲ್ಡ್ ಕಪ್ ಅಲ್ಲಿ ಹಿಂದಿನ ದಿನ ಸೆಮಿಫೈನಲ್ ಆಗಿದ ತಕ್ಷಣ ಯಾರೋ ಹೇಳಿದ್ರು ಈ ಸಲ ಕಪ್ ನಮ್ದೇ ಅಂತ. ನಾನು ಅವಾಗ್ಲೇ ಅನ್ಕೊಂಡೆ ಇಷ್ಟು ಮ್ಯಾಚ್ ಅಲ್ಲಿ ಇದೆ, ಅವಾಗ್ಲೇ ಕೇಳಿದ್ದು ಹೋಯ್ತು ಅನ್ಕೊಂಡೆ. ಈ ಸಲ ಆಡ್ ಬೇರೆ ಮಾಡ್ಬಿಟ್ಟಿದ್ರು ಗೊತ್ತಾ ಧೋನಿದು, ಓರಿಯೋ ಮತ್ ಬೋಲ್ ಅಂತ ಈ ಸಲ ಗೆಲ್ತೀವಿ ಕೆಲವೊಂದು ಇರುತ್ತೆ ಆ ವರ್ಡೇ ಬರ್ಬಾರ್ದು ಅಂತ, ಕಿವಿ ಕೇಳಲಿಲ್ಲ ಅಂದ್ರೆ ಸಾಕು ಗೆದ್ಕೊಂಡು ಹೋಗ್ತಾರೆ ಅಂತ. ಸೊ ಯಾವಾಗ ಆ ಮಾತು ಹೇಳಲ್ವೋ ವರ್ಲ್ಡ್ ಕಪ್ ಅಂದ್ರೆ ಈ RCB ಗೆದ್ದೇ ಗೆಲ್ತಾರೆ. ಎಷ್ಟು ಸಲಿ RCB ನಾವು ಕಪ್ ಕೇಳ್ತೀವಿ ಅದೇ ಪಣತಿ. ದಯವಿಟ್ಟು ಅದನ್ನ ಯಾರು ಮಾತಾಡಕ್ಕೆ ಹೋಗ್ಬೇಡಿ. ನಾನು ಈ ಸಲ ಮ್ಯಾಚ್ IPL ಮ್ಯಾಚ್ ನೋಡಕ್ ಸ್ಟೇಡಿಯಂ ಹೋಗ್ಬೇಕು ಅಂತ. ನಾ ಇದುವರೆಗೂ ಒಂದ್ ಮ್ಯಾಚ್ ನೋಡಿಲ್ಲ. ನೋಡಕ್ಕೆ ಸ್ಟೇಡಿಯಂ ಅಲ್ಲಿ ನಿಮ್ಗೆ ಒಂದೇ ಬಾಲ್ ಸಿಗೋದು ನೋಡಕ್ಕೆ, ಅಂದ್ರೆ ನಿಮ್ಗೆ ಲೈವ್ ಅಲ್ಲಿ ವಿತ್ ಇನ್ ಗ್ಲಿಮ್ಸ್ ನಿಮ್ಗೆ ಗೊತ್ತಾಗಲ್ಲ. ಬಟ್ ಫೀಲ್ ಹೆಂಗಿರುತ್ತೆ ಗೊತ್ತಾ, ನಾನು ಒಂದ್ಸಲ ಹೋಗಿದ್ವಿ, ಮಳೆ ಬಂದು ಅವತ್ ಕ್ಯಾನ್ಸಲ್. ಎಂತ ದುರದೃಷ್ಟ ಅಂದ್ರೆ. ದಯವಿಟ್ಟು ಮ್ಯಾಚ್ ಹೋಗ್ಬೇಡಿ, ಓದಿದ ಮ್ಯಾಚ್ ಎಲ್ಲ ಮಳೆ ಬರುತ್ತೆ ಅವಾಗ. ಇಲ್ಲ ಏನಾಯ್ತು ಗೊತ್ತಾ, ಅದು ಆ ಫೀಲ್ ಇದೆ ಗೊತ್ತಾ. ಫಸ್ಟ್ ಹಿಂಗ್ ಹತ್ತದ್ವಿ, ಸ್ಟೆಪ್ ಹತ್ತಿದ್ವಿ, ಆ ಬಿಗ್ ಲೈಟ್ ಕಂಡು ಇಡೀ ಕತ್ಲಲ್ಲಿ ಬಂದಿರ್ತೀವಿ, ಅದನ್ನ ಅದ್ ನೋಡಿದ್ರೆ ಅದೇನೋ ಬೇರೆ ವರ್ಲ್ಡ್. ಅದು ಆ ಫೀಲಿಂಗ್ ಇದನ್ನೇ ಬೇರೆ ಅದಂತ ನಿಮಗೆ ಅನ್ಸಲ್ಲ. ನಾವು ಫಸ್ಟ್ ಟೈಮ್ ನೋಡಿದ್ದಲ್ಲ, ಒಂಥರ ಫೀಲೇ ಬೇರೆ. ಆದ್ರೂ ಅಲ್ಲಿ ಮ್ಯಾಚ್ ನೋಡ್ಬೇಕು. ಆಮೇಲೆ ಬೇಕಾದ್ರೆ ಅಲ್ಲಿ ಕುತ್ಕೊಂಡು ಮೊಬೈಲ್ ಇಟ್ಕೊಂಡು ಎಕ್ಸ್ಪೀರಿಯನ್ಸ್ ಅಂತ ಚೀರ್ ಮಾಡೋದಕ್ಕೆ. ಕ್ಯಾಮ್ರಾಮನ್ ನಮ್ಮನ್ನಂತೂ ತೋರ್ಸಲ್ಲ, ಗ್ಯಾರಂಟಿ ಗೊತ್ತಿದೆ. ಚೆನ್ನಾಗಿ ಏನಿಲ್ಲ. ಇವಾಗ ನಿಮ್ ಆಕ್ಟಿಂಗ್ ಕರಿಯರ್ ಸ್ಟಾರ್ಟ್ ಮಾಡಿದ್ರಲ್ಲ, ಇವಾಗ ನಾ ಇನ್ನೊಂದು ಪರ್ಸನಲ್, ಇಫ್ ಐ ಕ್ಯಾನ್ ಆಸ್ಕ್ ಐ ವಿಲ್ ಆಸ್ಕ್. ಸೊ ನೀವು ನಿಮ್ಮ ಅಕ್ಕ ಇವಾಗ ಫೇಮಸ್ ಆಕ್ಟ್ರೆಸ್ ಆಗಿ ನಿಮ್ಗೆ ಆ ತರದ್ ಒಂದ್ ಏನಾದ್ರು ಪ್ರೆಷರ್ ಅನ್ನೋ ತರ ಯಾವಾಗಾರು ಅಂತ ಅನ್ಸಿತ್ತಾ ಫ್ಯಾಮಿಲಿಯಿಂದನೋ, ಅಥವಾ ಹ್ಯಾವ್ ಟು ಪ್ರೂವ್ ಐ ಹ್ಯಾವ್ ಟು ಡೂ ಮೋರ್ ದೆನ್ ದಿಸ್, ಅಥವಾ ಅವರಷ್ಟು ಫೇಮ್ ಹಂಗೆ ಅನ್ನೋ ತರದ್ ಏನಾದ್ರು? ಅಪ್ಬ್ರಿಂಗಿಂಗ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್. ಇವತ್ತು ಅಪ್ಪ ಇಲ್ಲ, ಸೊ ಇಬ್ರು ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಈ ಮೂರು ಮಕ್ಕಳು ಒಂದಿಷ್ಟು ಪ್ರೆಷರ್ ಹಾಕಿಲ್ಲ. ನೀವ್ ಇದೇ ಮಾಡಿ ಅಂತ ಯಾವತ್ತೂ ಹೇಳಿಲ್ಲ. ಮೂರು ಜನ ಮೂರು ಡಿಫ್ರೆಂಟ್ ಪ್ರೊಫೆಷನ್. ದೊಡ್ಡವಳು ಆಕ್ಟಿಂಗ್, ಎರಡನೇವಳು ಐಟಿ ಫೀಲ್ಡ್, ನಾನು ಸ್ಪೋರ್ಟ್ಸ್. ಈ ಮೂರು ಜನ ನಾವ್ ಏನ್ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ. ಸೊ ಹಂಗೆ ಗೋ ವಿತ್ ದ ಫ್ಲೋ ಹೋಗ್ತಾ ನಾವು ಒಂದೊಂದು ಇದ್ರಲ್ಲಿ ಮಾರ್ಕ್ ಮಾಡ್ಕೊಂಡ್ವಿ. ನಮ್ದು ಇನ್ನೂ ಆಗಿಲ್ಲ. ಸೊ ನಮ್ಮ ಅಕ್ಕ ಮಾರ್ಕ್ ಮಾಡಿದಾರೆ ಅವ್ರು ಇದ್ರಲ್ಲಿ ಪ್ರೊಫೆಷನಲ್. ನಮ್ದು ಇನ್ನೂ ಆಗಿಲ್ಲ. ನಾವ್ ಇನ್ನೂ ಸ್ಲೋ ಆಗಿ ಗಂಬೆಗಾಲ್ ಇಟ್ಟಿದೀವಿ ಅಷ್ಟೇ. ಬಟ್ ಏನ್ ವಾಟ್ ಯು ಹ್ಯಾವ್ ಅಚೀವ್ಡ್ ಇಸ್ ಸ್ಟಿಲ್ ಅ ಡ್ರೀಮ್ ಫಾರ್ ಮೆನಿ. ಅದನ್ನು ಸರಿಯಾಗಿ ಹೌದಲ್ವಾ? ಅದು ಹೌದು. ನಾನು ಇನ್ನೂ ಅಚೀವ್ ಮಾಡೋದು ತುಂಬಾ ಇದೆ. ನಮ್ ಪೇರೆಂಟ್ಸ್ ಗೆ ಮಕ್ಕಳು ಹಿಂಗಿದ್ರೆ ಈ ಮಕ್ಕಳು ಹಿಂಗಿರ್ಬೇಕು ಆ ತರ ನಾನು ಇನ್ನೂ ಮಾಡ್ಬೇಕು ಅಂತ ಇದೀನಿ. ಮೂರು ಮಕ್ಕಳು ಅದನ್ನೇ ಫಾಲೋ ಮಾಡ್ತಾ ಇದ್ವಿ. ಸೊ ಇಟ್ಸ್ ಆಲ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಅಪ್ಬ್ರಿಂಗಿಂಗ್. ಸೊ ಯಾಕಂದ್ರೆ ನಾವು ಚಾಮರಾಜಪೇಟೆಯಿಂದ ಒಟ್ಟು ಬೆಳೆದಿದ್ದೆ. ನಮ್ ತಂದೆ ಬೆಂಗಳೂರು ಬಂದಾಗ 16 ವಯಸ್ಸು, ಕೂರ್ಗಿಂದ ಬಂದಾಗ ಎಲ್ಲ ಬಿಟ್ಟು, ಎಲ್ಲ ಆಸ್ತಿ ಎಲ್ಲ ಬಿಟ್ಟು, ತಾತಂಗಿ ಛಲ ನಾನೇನೋ ಮಾಡ್ತೀನಿ ಅನ್ಬಿಟ್ಟು ಬಂದಿರೋದು ಅವಾಗ ಸಿಟಿಗೆ. ಸೊ ಎಲ್ಲಾ ಕೆಲ್ಸ ಮಾಡಿ KSTDC ಡ್ರೈವರ್ ಆಗಿ ಒಂದ್ ಜಾಬ್ ಸಿಕ್ತು, ಗೌರ್ಮೆಂಟ್ ಜಾಬ್. ಸೊ ಗೌರ್ಮೆಂಟ್ ಜಾಬ್ ಸಿಕ್ಕಿ ನಮ್ಮ ಅಕ್ಕನಿಗೆ ಮ್ಯಾನೇಜರ್ ಆಗಿ ಡೇಟ್ಸ್ ಎಲ್ಲ ಅವಾಗ 96 ಅಲ್ಲಿ. ಸೊ ಆಲ್ಮೋಸ್ಟ್ ಇನ್ನೊಂದು 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ನಮ್ ತಾಯಿಗೆ ಇವತ್ತಿಗೂ ಪೆನ್ಷನ್ ಸಿಗ್ತಾ ಇತ್ತು ಗೌರ್ಮೆಂಟ್ ಜಾಬ್ದು. ಸೊ ಅವ್ರು ಮುಂಚೆನೆ ರಿಟೈರ್ಡ್ ಆಗ್ಬಿಟ್ರು ವಾಲಂಟರಿ. ಸೊ ಆ ತಪ್ಪು ನಾವ್ ಮಾಡಕ್ ಹೋಗಲ್ಲ. ವೆರಿ ಸ್ಮಾರ್ಟ್ ಮೂವ್ಸ್ ಮಾಡ್ತೀವಿ. ಅದ್ರಿಂದ ನೋಡಿ ರಿಯಲಿಸ್ಟಿಕ್ ಮೂವ್ಸ್ ಅಂತ, ಎಮೋಷನಲಿ ಯಾವ್ದು ಡಿಸಿಷನ್ಸ್ ತಗೊಳಲ್ಲ ಅಂತ. ಅದಕ್ಕೆ ಸೊ ಎಮೋಷನಲ್ ಆಗಿ ತಗೊಳ್ಳಬಾರ್ದು, ಯಾಕಂದ್ರೆ ಇಟ್ ಹರ್ಟ್ಸ್ ಮೋರ್. ಸೊ ಅದಕ್ಕಿಂತ ಕೀಪ್ ಇಟ್ ಸಿಂಪಲ್ ಆಗಿ ಇಟ್ಕೊಬೇಕು. ಸೊ ಅವಾಗಿಂದ ನೋಡ್ಕೊಂಡಿದ್ದು ನಾವ್ ಒಂದ್ ವಠಾರದಲ್ಲಿ ಬದುಕಿದ್ದು, ಯಾಕಂದ್ರೆ ನಮ್ಗೆಲ್ಲ ಕಣ್ಣು ಮುಂದೆ ಇದೆ. ಸೊ ಇವಾಗ ನಮ್ಗೆ ಏನ್ ಬಂದ್ರು ನಮ್ಗೆ ಅಷ್ಟೆಲ್ಲ ಎಕ್ಸೈಟ್ ಆಗಿದೆ. ಹೆಂಗಿತ್ತು ಗೊತ್ತಾ, ಎಪ್ಪತ್ ಫ್ಯಾಮಿಲಿ ಅಂತ ಒಂದು ಫುಲ್ ರಿಚ್ ಕೂರ್ಗಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್. ಕೂರ್ಗಿ ಸರ್ ರಿಚ್ ಬೈ ಬರ್ತ್ ರಿಚ್ ಅವರು. ಫುಲ್ ಈಗ ಅವ್ರ ಹಾರ್ಟ್ ಇಸ್ ಬಿಗ್ ಅವ್ರದ್ದು. ಹಾರ್ಟ್ ಸರಿ. ಯಾಕಂದ್ರೆ ಎಷ್ಟೊಂದ್ ಜನ ಕೇಳಿ ಕೂರ್ಗಿ ಕಂಪನಿ ಇರ್ಬೇಕಪ್ಪ, ಅವ್ರ ಭೇದ ಭಾವ ಇಲ್ಲ, ಮಜಾ ಅಂದ್ರೆ ಅವ್ರ ಜೊತೆ ಇರ್ಬೇಕು ಅಂತ. ಸೊ ನಮ್ಗೆ ಚಿಕ್ಕ ವಯಸ್ಸಿಂದಾನೇ ಹಂಗ್ ಬೆಳೆಸ್ಬಿಟ್ಟಿದ್ದಾರೆ.
ಸೊ ಕೂರ್ಗಿ ಕಲ್ಚರ್ ಎಷ್ಟು ಡಿಫ್ರೆನ್ಸ್ ಅನ್ಸೋ ನಂಗೆ ಗೊತ್ತೇ ಇಲ್ಲ ಕೂರ್ಗಿ ಸ್ವಲ್ಪ ಕಲ್ಚರ್. ಕಲ್ಚರ್ ಬಗ್ಗೆ ನೀವ್ ಹೇಳಕ್ ಹೋದ್ರೆ ನಾವೆಲ್ಲ ಸಿಟಿಲಿ ಹುಟ್ಟು ಬೆಳೆದು ಬಟ್ ಅಲ್ಲಿ ಊರಿಗೆ ಹೋದಾಗ ಇಷ್ಟೊಂದ್ ಕಲ್ಚರ್ಸ್ ಇದೆ. ನಮ್ಗಷ್ಟು ನನ್ 5% ಗೊತ್ತು. ಓ ಅದ್ರಲ್ಲೂ ನಾವು ಡಿಸೆಂಟ್ ಆಗಿರ್ಬೇಕು, ಡಿಸೆಂಟ್ ಆಗಿ ಇರ್ಬೇಕು. ನಮ್ಗಂದ್ರೆ ಜಾಸ್ತಿ ಅದು ಗೊತ್ತಿಲ್ಲ ನಮ್ಮಲ್ಲಿ ಏನಂದ್ರೆ ಕೂರ್ಗಿಸ್ ಅಲ್ಲಿ 5-6 ಗಂಡ್ಮಕ್ಳು ಇದ್ರೆ ಒಂದ್ ಗಂಡ್ಮಗುನ ಆರ್ಮಿಗೆ ಬಿಡ್ತಾರೆ. ಯಾಕಂದ್ರೆ ಸೊ ಅದೊಂದು ಸಿಕ್ಕಾದ್ಮೇಲೆ ಸಿಕ್ಬಿಟ್ರೆ ನಮ್ ಕೂರ್ಗಿನೇ ಜಾಸ್ತಿ ಇರೋದು ಪಾಪ್ಯುಲೇಷನ್ ಅಲ್ಲಿ ಆರ್ಮಿಲಿ. ಸೊ ನನ್ಗೇನೋ ಇನ್ಫ್ಯಾಕ್ಟ್ ನನ್ಗೇನೋ ತಮ್ಮ ಇದ್ದಿದ್ರೆ ನಾನು ಆರ್ಮಿಗೆ ಹಾಕ್ಬಿಟ್ಟಿರೋರು. ಸೊ ಇಬ್ರು ಹೆಣ್ಮಕ್ಳು ನಾನು ಒಬ್ಬ ಇದ್ದಿದ್ದಕ್ಕೆ ನಾನು ಇಲ್ಲಿ ಸ್ಪೋರ್ಟ್ಸ್ ಬಂದೆ. ಇಲ್ಲಾಂದ್ರೆ ನಮ್ ತಾಯಿ ತಮ್ಮ ಇಸ್ ಎಕ್ಸ್ ಆರ್ಮಿ. ಸೊ ನಮ್ ತಾಯಿ ತಂದೆ ಏರ್ ಫೋರ್ಸ್ ಅಲ್ಲಿ. ಸೊ ಎವ್ರಿ ಮನೇಲಿ ಒಬ್ರು ಹೆಚ್ಚು ಕಡಿಮೆ 3 ಮನೇಲಿ ಒಬ್ರು ಮನೇಲಾರು ಒಬ್ರು ಇದ್ದೇ ಆರಾನ ಒಬ್ರು ಹೋಗೇ ಹೋಗ್ತಾರೆ. ಸ್ಯಾಕ್ರಿಫೈಸ್ ಅದು ಇಂಡಿಯಾಗೆ. ಸೊ ದಟ್ ಈಸ್ ಒನ್ ಥಿಂಗ್. ಅದಕ್ಕೆ ಮಿಲಿಟರಿ ಅದೊಂದು ಸಿಸ್ಟಮ್ ಇದ್ದೇ ಇದೆ ನಮ್ಮಲ್ಲಿ. ಸೊ ಪಂಚುಯಾಲಿಟಿ ಇದೆ ಆಗ್ಲಿ, ಡಿಸಿಪ್ಲಿನ್ ಆಗ್ಲಿ ಎಲ್ಲ ಇದ್ದೇ ಇರುತ್ತೆ. ಸೊ ಕೂರ್ಗಿ ಲ್ಯಾಂಗ್ವೇಜ್ ಬೇರೆ ಇದೆ. ಅಯ್ಯೋ ಕೂರ್ಗಿ ಇಸ್ ಅ ಮಿಕ್ಸ್ ಲ್ಯಾಂಗ್ವೇಜ್. ಬಟ್ ಲಿಪಿ ಬಂದ್ ಕನ್ನಡ. ನಮ್ಗೆ ತೆಲುಗು, ತಮಿಳು, ಮಲಯಾಳಂ ಇದೆಲ್ಲ ಮಿಕ್ಸ್ ವಿತ್ ಕನ್ನಡನೂ ಇದೆ ಅದ್ರಲ್ಲಿ. ಕನ್ನಡನೂ ಇದೆ. ಓಕೆ ಓಕೆ ಚೌಚೋ. ಓಕೆ ಓಕೆ. ಬಟ್ ಲಿಪಿ ಬಂದ್ ಕನ್ನಡ. ಅದಕ್ಕೆ ಹೇಳದ ಕೂರ್ಗಿ ಲ್ಯಾಂಗ್ವೇಜ್ ಏನಾದ್ರು. ಓಕೆ. ನೀವು ಮನೇಲಿ ಮಾತಾಡ್ತೀರಾ ಕೂರ್ಗಿನೇ ಮಾತಾಡೋದ? ಏನಾರು ಒಂದ್ 4 ಲೈನು ಏನು ಏನಾರು ಎಂತ ತಕ್ಕ ಬರೆಯೋಂಡು ಏನ್ ಮಾತಾಡೋದು? ಓಕೆ. ಎಂತ ತಕ್ಮರಿ ಎಂತ ತಕ್ಕ ಬರೆಯೋಂಡು ಓಕೆ ಓಕೆ. ಪೆದೆ ಅಂತ ತುಳು ತರಾನೇ ಅನ್ಸುತ್ತೆ ಸ್ವಲ್ಪ ಅಲ್ವಾ? ನಿಡ ಪೆದೆ ಅಂತ ನಿಮ್ಮ ಹೆಸರೇನು? ಸ್ವಲ್ಪ ಈಸಿಯಾಗಿ ಕ್ಯಾಚ್ ಮಾಡ್ಕೋಬಹುದು ಅಂದ್ರೆ ಎಲ್ಲ ಈಸಿ ಅಂತಾರೆ. ಡೈಲಿ ಮಾತಾಡ್ತಾ ಇರ್ಬೇಕು. ಸೊ ಇದು ಕ್ರಿಕೆಟ್ ಲಗಾನ್ ಮೂವಿ ನೋಡಿದಿರಲ್ಲ? ಯಾರು ನೋಡಿರಲ್ಲ. ನಾನ್ ನೋಡಿದೀನಿ. ಅಂದ್ರೆ ಮೆನಿ ನಮಗ್ ಗೊತ್ತಿರ್ಲಿಲ್ಲ. ಸ್ಟಾರ್ಟ್ ಆ ಮೂವಿ ನೋಡಿದ್ಮೇಲೆ ವಿ ಗಾಟ್ ದ ಐಡಿಯಾ. ಓಕೆ ಕ್ರಿಕೆಟ್ ಹಿಂಗೆ ಇಂಟ್ರೊಡ್ಯೂಸ್ ಆಗಿದ್ದು ಅಂತ ಹೇಳಿ ಅನ್ನೋನೇ ಇತ್ತು. ಹೌದಾ ಇದು ಸುಮ್ನೆ ಅದು ಫಿಕ್ಷನಲ್ ಸ್ಟೋರಿನ ಚಿಕ್ಕವರಿದ್ದಾಗ ಅಲ್ವಾ ಅವಾಗ ಒಂದ್ ಸ್ವಲ್ಪ ಹಂಗೆ ಇತ್ತು. ಒರಿಜಿನೇಟ್ ಅದೇ ತರನೇ ಆಗಿದ್ದು. ಇನ್ಫ್ಯಾಕ್ಟ್ ಕ್ರಿಕೆಟ್ ಸ್ಟಾರ್ಟ್ ಮಾಡಿದೆ ಇಂಗ್ಲೆಂಡ್ ಅವರು. ಓಕೆ. ಅವ್ರು ಇಂಗ್ಲೆಂಡ್ ಅವ್ರು ವರ್ಲ್ಡ್ ಕಪ್ ಗೆಲ್ಲೋದಕ್ಕೆ ಲಾಸ್ಟ್ ವರ್ಲ್ಡ್ ಕಪ್ ತಗೊಂಡ್ರು. ಕ್ರಿಕೆಟ್ ಸ್ಟಾರ್ಟ್ ಮಾಡಿದೆ ಅವ್ರು ವರ್ಲ್ಡ್ ಕಪ್ ಗೆದ್ದಿದ್ದು ಲಾಸ್ಟ್ ವರ್ಲ್ಡ್ ಕಪ್. ದಟ್ ಇಸ್ 2019. ಎಷ್ಟು ವರ್ಷ ಆದ್ಮೇಲೆ ಎಷ್ಟೋ ವರ್ಷ ಅಂದ್ರೆ ಬಿಡಿ 75 ಫಸ್ಟ್ ವರ್ಲ್ಡ್ ಕಪ್. ಸೊ 75 ಅಲ್ಲಿ ವೆಸ್ಟ್ ಇಂಡೀಸ್ ಗೆದ್ದಿದ್ದು, 79 ವೆಸ್ಟ್ ಇಂಡೀಸ್ ಗೆದ್ದಿದ್ದು, 83 ಇಂಡಿಯಾ ಗೆದ್ದಿದ್ದು ಫಸ್ಟ್. ಸೊ 75 ವಾಸ್ ದ ಫಸ್ಟ್ ವರ್ಲ್ಡ್ ಕಪ್. ನೀವು ಹಂಗ ಅದಕ್ಕೂ ಮುಂಚೆ ಕ್ರಿಕೆಟ್ ಇವರೇ ಸ್ಟಾರ್ಟ್ ಮಾಡಿದ್ದು ನೋಡಿ. ಅವರೇ ಗೆಲ್ಲಕ್ ಆಗಿಲ್ಲ, ಲಾಸ್ಟ್ ವರ್ಲ್ಡ್ ಕಪ್ ಗೆದ್ದಿರೋದು. ಸೊ ಲೆಕ್ಕ ಹಾಕೊಳ್ಳಿ, ಎಲ್ಲ ಕ್ರಿಕೆಟ್ ಓವರ್ಟೇಕನ್ ದೆಮ್. ಎಷ್ಟೋ ಕಂಟ್ರಿ ಬಂದು ಅವ್ರಿಗೆ ವಾಪಸ್ ಹೊಡೆದು ಹೋಗಿದ್ದಾರೆ. ಸೊ ಲಗಾನ್ ವಾಸ್ ದ ಮೂವಿ. ಅಂದ್ರೆ ಯಾವ ತರ ಒಂದು 20%. ಇವಾಗ 83 ವರ್ಲ್ಡ್ ಕಪ್ ಏನ್ ನೋಡ್ತಾ ಇದ್ದಾರೆ ಈಗ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ನಾವ್ ಅದ್ ಫಸ್ಟ್ ವರ್ಲ್ಡ್ ಕಪ್ ಹೆಂಗ್ ಗೆದ್ದಿದ್ದು ಅಂತ, ಇದು ಕ್ರಿಕೆಟ್ ಹೆಂಗ್ ಸ್ಟಾರ್ಟ್ ಆಗಿದ್ದು ಅಂತ. ಸೊ ಮೂವಿ ಇಸ್ ಆಲ್ ಅಬೌಟ್ ಕ್ರಿಕೆಟ್ ಓನ್ಲಿ. ಬಟ್ ಅಲ್ಲಿ ಲಗಾನ್ ಅಲ್ಲಿ ನೋಡಿದಾಗ ಥಿಯೇಟರ್ ಅಲ್ಲಿ ಇನ್ಫ್ಯಾಕ್ಟ್ ಅವಾಗ ನಾವು ಕ್ರಿಕೆಟ್ ಅಷ್ಟಕ್ಕಷ್ಟೇ ನಮ್ಗೆ ನೋಡಿದಾಗ ನಾವು ಆಡದ ಆಸ್ ಅ ಸ್ಪೋರ್ಟ್ಸ್ ಪರ್ಸನ್ ಜಸ್ಟ್ ಮೂವಿ ಅಲ್ಲಿ ಜನ ಎಲ್ಲ ಎದ್ ನಿಂತ್ಕೊಂಡು ಚಪ್ಪಾಳೆ ಹೊಡಿತಾ ಇದಾರೆ ಲಾಸ್ಟ್ ಅಲ್ಲಿ ಅವ್ರು ಗೆದ್ದಾಗ. ಸೊ ಎಷ್ಟು ಮಟ್ಟಕ್ಕೆ ಜನಕ್ಕೆ ಮುಟ್ಟಿದೆ ಅಂದ್ರೆ ಅದು ಕ್ರಿಕೆಟ್. ಸೊ ಇವಾಗ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತದೆ 2023 ನಾವ್ ಇರೋದೀಗ. ಸೊ ಅವಾಗ ಅಮೆರಿಕನ್ ಮಾಡಿದಾಗ 3.5 hours ಅಂಡ್ ಜಸ್ಟ್ ಒನ್ ಮ್ಯಾಚ್, ಒಂದ್ ಗೇಮ್ಗೆ. ಆ ಗೇಮ್ಗೆ ನೀವು 11 ಜನ ಪ್ಲೇಯರ್ಸ್ ಬೇಕಲ್ಲ, ಅದ್ ಯಾವ ತರ ಹುಡುಕಿದಾರೆ ನೋಡಿ. ಕ್ಯಾರೆಕ್ಟರೈಸೇಷನ್ ಅವ್ರು ಆಲ್ರೆಡಿ ಪ್ಲೇಯರ್ಸ್ ಇದ್ದಾರೆ. ತೋರಿಸಿದಾರೆ ಅದು ಟೆಸ್ಟ್ ಮ್ಯಾಚ್. ಸೊ ಅವಾಗೆಲ್ಲ ಟೆಸ್ಟ್ ಮ್ಯಾಚ್ ಆಡ್ತಾ ಇದ್ರು. ಸೊ ಯಾವ ತರ ತೋರಿಸಿದಾರೆ ನೋಡಿ. ಅಂದ್ರೆ ಅವ್ರು ಇಂಗ್ಲೆಂಡ್ ಆಲ್ರೆಡಿ ಪ್ಲೇಯರ್ಸ್ ಇದ್ರು, ಯಾಕಂದ್ರೆ ಕ್ರಿಕೆಟ್ ಗೊತ್ತಿರೋ. ಇವ್ರಿಗೆ ಒಬ್ಬೊಬ್ರು ಜಾಗ ಅಂತ ತಗೋಬೇಕು. ಇದು ಈಗ ಫೀಲ್ಡಿಂಗ್ ಬಾಲ್ ಹಿಡಿಬೇಕು ಅಂದ್ರೆ ಇವ್ನ್ ಬಾಲ್ ಎಸಿತಾರೆ, ಅವ್ರು ಹಿಡಿದ್ರೆ ಇವ್ನ್ ಒಳ್ಳೆ ಫೀಲ್ಡರ್. ಸೊ ಬಾಲಿಂಗ್ ಕ್ರೈಟೀರಿಯಾ ಕಚರಾ ಅಂತ ಲೆಗ್ ಸ್ಪಿನ್ನರ್ ಅವ್ರಿಗೆ ಗೊತ್ತೇ ಇರ್ಲಿಲ್ಲ. ಬಾಲ್ ಹಿಂಗ್ ಹಾಕ್ದಾಗ ಅವ್ರು ಬೇಸಿಕ್ಲಿ ಇದು ಹ್ಯಾಂಡಿಕ್ಯಾಪ್. ಅವ್ರ ಬಾಲಿಂಗ್ ಎಸ್ದಾಗ ಅದು ಸ್ಪಿನ್ ಆಯ್ತು. ಸೊ ಯು ಕ್ಯಾನ್ ಮೇಕ್ ಯು ಸ್ಪಿನ್ ಅಂತ. ಸೊ ಹೆಂಗೆ ಯಾವ ತರ ಯೋಚನೆ. ಸೊ ಇಂಡಿಯನ್ಸ್ ಆರ್ ಮೋರ್ ಬ್ರಿಲಿಯಂಟ್. ಅಂದ್ರೆ ನಾಲೆಜ್ ವೈಸ್, ಇಂಟೆಲಿಜೆಂಟ್ ಎಲ್ಲ ನೋಡಕ್ ಹೋದ್ರೆ ನಮ್ದು ಸಖತ್ ಬ್ರಿಲಿಯಂಟ್ ಆಗಿದೆ. ಸೊ ಅಲ್ಲಿ ಅವ್ರಿಗೆ ಬ್ಯಾಕ್ ಫೈರ್ ಆಯ್ತು ನೋಡಿ ಆ ಮ್ಯಾಚ್ ಗೆದ್ದಿದ್ದು. ಸೊ ಎಲ್ಲರೂ ಇದ್ಕೊಂಡು ಚಪ್ಪಾಳೆ ಹೊಡಿತಾ ಇದಾರೆ. ಸೊ ಅಷ್ಟು ಮಟ್ಟಿಗೆ ಕ್ರಿಕೆಟ್ ಇಲ್ಲಿಗೆ ಇವಾಗ ನೋಡಿದ್ರೆ 2023 ರಿಸಲ್ಟ್ ಗೊತ್ತಾಗ್ತದೆ. ಸೊ ವಿ ವರ್ಕ್ಶಿಪ್ ಕ್ರಿಕೆಟ್. ಸೊ
ಒಂದ್ ರೀತಿಯಿಂದ ಅದು ಅದೇ ಅದೇನು ಅದು ಜನದ ಎಮೋಷನ್. ಎಲ್ಲಾ ಸ್ಪೋರ್ಟ್ಸ್ಗೂ ಈಗ ಸ್ವಲ್ಪ ಬಟ್ ಈಕ್ವಲ್ ನಾನು ಒಂದ್ ಒಂದ್ ಸ್ವಲ್ಪ ಹೇಳೋದು ಬರ್ಬೇಕು, ಜನದ ಎಮೋಷನಲ್ ಜೊತೆ ಆಟ ಆಡ್ಬಾರ್ದು. ಆಡ್ಬಾರ್ದು. ಬಟ್ ನಾವ್ ಅದಕ್ಕೆ ಜನಕ್ಕೂ ಹೇಳೋದು ಗೇಮ್ ನ ಗೇಮ್ ತರ ಗೇಮ್ ತರ ನೋಡಿ, ನೋಡ್ಬೇಕು. ಇಟ್ಸ್ ಜಸ್ಟ್ ಅ ಸ್ಪೋರ್ಟ್. ತುಂಬಾ ಇದ್ ಮಾಡಕ್ ಹೋಗ್ಬಿಟ್ಟು ನೀವೇ ಹರ್ಟ್ ಆಗೋದು. ಬಿಕಾಸ್ ಅವರು ನಿಮ್ ಸೋಲಕ್ಕಂತ ಯಾರು ಆಡಲ್ಲ, ನಿಮ್ಗೋಸ್ಕರನೇ ಅವರು ಆಡ್ತಾ ಇರೋದು. ಸೊ ನಿಮ್ ಫೇವ್ರೆಟ್ ಪ್ಲೇಯರ್ ಒಂದ್ ಬಾಲ್ ಔಟ್ ಆಗಿ ಇಲ್ಲ ಫೇವ್ರೆಟ್ ಬೌಲರ್ ಆಗಿ ಹೊಡ್ಸ್ಕೊಂಡ್ಬಿಟ್ರೆ ನೀವು ಕುಗ್ಗೋಗ್ಬಿಡ್ತೀರಾ. ಹೂ ಇಸ್ ಯುವರ್ ಆಲ್ ಟೈಮ್ ಫೇವರೆಟ್ ಪ್ಲೇಯರ್? ನನ್ಗೆ ಹಂಗ್ ನೋಡಕ್ ಹೋದ್ರೆ ನನ್ಗೆ ಬ್ರೆಟ್ಲಿ ಇಷ್ಟ, ಶೋಯಬ್ ಅಖ್ತರ್ ಇಷ್ಟ. ಓಕೆ ಓಕೆ. ಯಾಕೆ ನಾನು ಆಸ್ ಅ ಬೌಲರ್ ಹೌದು ಹೌದು. ನಾನು ಏನಕ್ಕೆ ಶೋಯಬ್ ಅಖ್ತರ್ ಅವ್ರ ಅಗ್ರೆಷನ್ ಹೌದು. ಅಂಡ್ ಬ್ರೆಟ್ಲಿ ಅವ್ರ ಆಕ್ಷನ್, ಸೊ ಇದೆರಡು ನಂದು ರಾವಲ್ಪಿಂಡಿ ಎಕ್ಸ್ಪ್ರೆಸ್ ಅಂತಾರೆ. ರಾವಲ್ಪಿಂಡಿ ಎಕ್ಸ್ಪ್ರೆಸ್. ಸೊ ನಾನ್ ಆಸ್ ಅ ಬೌಲರ್ ನಮ್ಗೆ ಊರು ಇನ್ಸ್ಪೈರ್ ಆಗಿದ್ದು, ಸೊ ಅದನ್ನೇ ನಾವು ತಗೊಂಡಿರೋದು. ಅಂದ್ರೆ ಅವ್ರು ಯಾವ ತರ ಬೌಲಿಂಗ್, ಯಾವ ತರ ಅಗ್ರೆಷನ್. ಫಾಸ್ಟ್ ಬೌಲರ್ ಅಗ್ರೆಷನ್ ಇರ್ಲೇಬೇಕು, ಇಲ್ಲ ಅಂದ್ರೆ ಯು ಕಾಂಟ್ ಬಿ ಅ ಫಾಸ್ಟ್ ಬೌಲರ್. ಸೊ ಇದನ್ನೆಲ್ಲ ನಾವು ನೋಡ್ಕೊಂಡು ನಾವು ಕಲ್ತಿರೋದು ಟಿವಿಲಿ. ಇಂಡಿಯನ್ ಇದ್ರಲ್ಲಿ ಇಂಡಿಯನ್ ಪ್ಲೇಯರ್ಸ್ ಅಲ್ಲಿ ಅಫ್ಕೋರ್ಸ್ ನಮ್ಗೆ ಕಪಿಲ್ ದೇವ್ ಫಸ್ಟ್. ಈಸ್ ಅ ಲೆಜೆಂಡ್ ಫಸ್ಟ್. ನಾವ್ ಯಾಕಂದ್ರೆ ರಿಚರ್ಡ್ ಹ್ಯಾಡ್ಲಿ ಇದು ಬ್ರೇಕ್ ಮಾಡ್ಬೇಕು ಅಂದ್ರೆ 434 ವಿಕೆಟ್ಸ್ ಎತ್ಬೇಕು ಅಂದ್ರೆ ಅವಾಗೆಲ್ಲ ಯಾರು ಎತ್ತಬಹುದು ಅಂದ್ರೆ ನಮ್ ಕಪಿಲ್ ದೇವ್ ಎತ್ತಿದ್ರು. ಅಲ್ಲಿಂದ ನಮ್ಗೆ ಜವಾಗಲ್ ಶ್ರೀನಾಥ್ ಆಗ್ಲಿ ಎಲ್ಲಾರು ಬಂದ್ರು. ನನ್ಗೆ ಆಸ್ ಅ ಬೌಲರ್, ಆಸ್ ಅ ಬ್ಯಾಟ್ಸ್ಮನ್ ಫಸ್ಟ್ ಅಫ್ಕೋರ್ಸ್ ಸಚಿನ್ ತೆಂಡೂಲ್ಕರ್ ನಾವು ನೋಡೋ ರೀತಿಯಿಂದ. ಯಾಕಂದ್ರೆ ನಾವು ಸ್ಟಾರ್ಟ್ ಮಾಡಿದೆ ಲೇಟು, ನಮ್ಗೆ ಅವಾಗೆಲ್ಲ ನೋಡಕ್ಕೆ ಆಗ್ಲಿಲ್ಲ ಸುನಿಲ್ ಗವಾಸ್ಕರ್ ಇವ್ರದೆಲ್ಲ ಬ್ಯಾಟಿಂಗ್. ಸೊ ದಟ್ ಈಸ್ ಆಕ್ಚುಯಲ್ ಕ್ರಿಕೆಟ್. 83 ಯಾವ ವರ್ಲ್ಡ್ ಕಪ್ ಗೆದ್ರು ಅದು ಆಕ್ಚುಯಲ್ ಕ್ರಿಕೆಟ್. ಯಾಕಂದ್ರೆ ಅನ್ಪ್ರಿಪೇರ್ಡ್ ವಿಕೆಟ್ ಅಲ್ಲಿ ಅವರು ಬ್ಯಾಟಿಂಗ್ ಆಡಿ ರನ್ ಹೊಡೆದು ವಿಕೆಟ್. ಸೊ ಕಪಿಲ್ ದೇವ್ ಓನ್ಲಿ ಪರ್ಸನ್, ಯಾಕಂದ್ರೆ 2 ಸಲ ವರ್ಲ್ಡ್ ಕಪ್ ವೆಸ್ಟ್ ಇಂಡೀಸ್ ಗೆದ್ದಿದ್ರು. 83 ಮೂವಿ ನೋಡಿದ್ರೆ ಅದು ಓನ್ಲಿ 20% ನೋಡಿದ್ರು. ಆಸ್ ಅ ಪ್ಲೇಯರ್ ನಮ್ಗೆ ಗೊತ್ತಾಗತ್ತೆ ಕಪಿಲ್ ದೇವ್ ಇಸ್ ಓನ್ಲಿ ಪ್ಲೇಯರ್ ನಾವು ವರ್ಲ್ಡ್ ಕಪ್ ಗೆಲ್ಬಹುದು ಅಂತ ಇದ್ದಿದ್ದು. ಯಾರಿಗೂ ಇದಿರ್ಲಿಲ್ಲ ಮೈಂಡ್ ಸೆಟ್. ಯಾಕಂದ್ರೆ ಫಸ್ಟ್ ಅವ್ರು ಕ್ಯಾಪ್ಟನ್ ಆಗಿ ಹೋಗಿರೋದು. ಸೊ ಅವ್ರಿಗೆಲ್ಲ ಆಲ್ರೆಡಿ ಆಡ್ಕೊಂಡ್ ಬಂದವರು ಇವ್ರು ಏನ್ ಹೇಳ್ತಾವ್ರೆ ಅಂತ ಅದ್ ನಿಜ. ಇವ್ರು ಹೆಂಗೆ ಡಿಸೈಡ್ ಮಾಡ್ತಾರೆ ನಾವು ಕಪ್ ಗೆಲ್ಬಹುದು. ಯಾಕಂದ್ರೆ ಇವಾಗ ಪ್ಲೇಯಿಂಗ್ ಅಗೇನ್ಸ್ಟ್ ವೆಸ್ಟ್ ಇಂಡೀಸ್, ಅವಾಗೆಲ್ಲ ವೆಸ್ಟ್ ಇಂಡೀಸ್ ಆಡಕ್ಕೆ ಎದುರ್ತಾ ಇದ್ರು. ಸೊ ಈ ಬಿಲೀವ್ ನಾ ಗೆಲ್ಬಹುದು ಅಂತ. ಸೊ ಆ ಬಿಲೀವ್ ಗೆ 83 ವರ್ಲ್ಡ್ ಕಪ್ ಗೆದ್ದಿರೋದು. ಸೊ ದಟ್ ಈಸ್ ಆಕ್ಚುಯಲ್ ಕ್ರಿಕೆಟ್. ಮತ್ತೆ ಸಿ ಇಸ್ ಎ ಲೀಡರ್. ಇವಾಗ ನೀವು ಲೀಡರ್ ಹೆಂಗೆ ನಾ ಗೆಲ್ತೀನಿ ಅಂತ ಒಂದ್ 10 ಸಲ ಹೇಳಿದ್ರೇನೆ ಒಂದ್ ಪಾಯಿಂಟ್ ಇದೆ. ಏನಕ್ಕೆ 10 ಸಲ ಅದನ್ನೇ ಹೇಳ್ತಾ ಇದಾರೆ? ಒಂದ್ಸಲ ಹೇಳಿದ್ರೆ ಏನ್ ಹೇಳ್ತಾರೆ ಹೇಳ್ಕೊಂಡು ಹೋಗಲಿ. ಅದೊಂದು ಇದು ಇದೆ ಗೊತ್ತಾ, ಸೈಕಾಲಜಿ, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಇರುತ್ತಂತೆ. ನಾವ್ ಯಾವಾಗ್ಲೂ ಒಂದ್ ಸುಳ್ಳು, ಇವನ್ ಯಾವ್ದಾದ್ರು ಒಂದ್ ಸುಳ್ಳು ಅಥವಾ ಅದ್ ನಾಟ್ ರಿಯಲ್ ಇರೋದನ್ನು ಬ್ರೈನ್ ಗೆ ಅದನ್ನೇ ಹೇಳಿದ್ರೆ ಇಟ್ ಸ್ಟಾರ್ಟ್ ಬಿಲೀವಿಂಗ್ ದಟ್ ಅಂತ ಹೇಳ್ತಾರೆ. ರಿಜಿಸ್ಟರ್ ಆಗುತ್ತೆ, ಅದನ್ನೇ ಟ್ರುತ್ ಅಂತ ಹೇಳಿ ಅನ್ಕೊಳ್ಳುತ್ತೆ. ಸೊ ಹಿ ಬಿಲೀವ್ಡ್ ದಟ್ ಈಸ್ ವೈ ಇಂಡಿಯಾ won. ಓಕೆ. ಸೊ ಬಿಕಾಸ್ ಒಂದ್ ಇಂಟರ್ವ್ಯೂ ಎಲ್ಲ 83 ಯಾರ್ಯಾರು ಆಡಿದ್ರು ಎಲ್ಲ ಇಂಟರ್ವ್ಯೂ ಹೇಳಿದ್ರು, ನಾವ್ ಯಾರು ಬಿಲೀವ್ ಮಾಡಿಲ್ಲ, ಅಂದ್ರೆ ಕಪಿಲ್ ದೇವ್ ಒಬ್ರೇ ಬಿಲೀವ್ ಮಾಡಿದಕ್ಕೆ ಇವತ್ತು 83 ವರ್ಲ್ಡ್ ಕಪ್ ಗೆಲ್ಲಕ್ಕಾಗಿದ್ದು ಅಂತ. ಸೊ ಸುಮಾರು ಓಕೆ. ಈಗ ಕ್ರಿಕೆಟರ್ ಅಯ್ಯಪ್ಪ ನೋಡಿದ್ವಿ, ತಿಳ್ಕೊಂಡ್ವಿ, ಅಚೀವ್ಮೆಂಟ್ಸ್ ಎಲ್ಲ ಗೊತ್ತಾಯ್ತು. ಈಗ ನಮ್ಗೆ ಆಕ್ಟರ್ ಅಯ್ಯಪ್ಪನ ಇನ್ನೂ ಆಗಿಲ್ಲ. ನೀವೆಲ್ಲ ಈಗ ರಿಯಾಲಿಟಿ ಶೋಸ್ ಅಲ್ಲೆಲ್ಲ ಏನ್ ಮಾಡಿದ್ದು? ರಿಯಾಲಿಟಿ ಶೋ ನಾನು ಫಸ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ದು, ಅದು ಸ್ಪೋರ್ಟ್ಸ್ ಪರ್ಸನ್ ಬೇಕು ಅಂದಾಗ. ಸೊ ನಾವ್ ಅಲ್ಲಿ ಹೋದಾಗ ಅದ್ ಏನ್ ನಡೀತಾ ಇದೆ ನಮಗೆ ಗೊತ್ತಿರ್ಲಿಲ್ಲ. ಸೊ ಇನ್ಫ್ಯಾಕ್ಟ್ ಅಲ್ಲಿ ಹೋದಾಗ ಎವ್ರಿ ಹ್ಯೂಮನ್ ಹ್ಯಾಸ್ ಟು ಗೋ ಥ್ರೂ ಜರ್ನಿ. ಆ ಜರ್ನಿನೇ ಬೇರೆ ತರ ಇದೆ. ಸೊ ಸ್ಪೋರ್ಟ್ಸ್ ತರ ಅಲ್ಲ ಒಂದ್ ಮನೇಲಿ ದಟ್ ಈಸ್ ಒನ್ ರಿಯಾಲಿಟಿ ಶೋ. ರಿಯಾಲಿಟಿ ಶೋ ಅದ್ ಮಾಡಿದ್ದು. ನೆಕ್ಸ್ಟ್ ಬಂದಿದ್ದು ರಾಜಾ ರಾಣಿ ಆಗ್ಲಿ, ಕಪಲ್ ಶೋ. ಅದಾದ್ಮೇಲೆ ಗಿಚ್ಚಿ ಗಿಲಿ ಇದೆಯಲ್ಲ, ದಟ್ ವಾಸ್ ಮೈ ಫಸ್ಟ್ ಆನ್ ಸ್ಟೇಜ್. ಈಗ ರಿಯಾಲಿಟಿ ಶೋ ಅಲ್ಲ, ಡೈಲಾಗ್ ಇಲ್ದೆ ಮಾತಾಡೋದು. ಇದು ವಿತ್ ಡೈಲಾಗ್. ಸ್ಕ್ರಿಪ್ಟ್ ಅಂದ್ರೆ ಸ್ಕ್ರಿಪ್ಟ್ ಏನಂದ್ರೆ ಇದ್ ಮಾಡಿದ್ರೆ ಈ ಸ್ಕಿಟ್ ಅಲ್ಲಿ ಹಿಂಗ್ ಮಾಡ್ಬೇಕು. ಅದೆಲ್ಲ ನಮ್ಗೆ ABCD ಗೊತ್ತಿರ್ಲಿಲ್ಲ. ಅದೇನೋ ನಮ್ ಪುಣ್ಯಕ್ಕೆ ರಾಘು ಅಂತ ಒಬ್ಬ ಮೆಂಟರ್ ಸಿಕ್ಕಿದ್ರು. ಆ ರಾಘುನು ಅವರು ಆಲ್ರೆಡಿ ದಿಗ್ಗಜರು. ಅಂದ್ರೆ ನಾವೀಗ ಕ್ರಿಕೆಟ್ ಅಲ್ಲಿ ನಮ್ಗೆ ಏನ್ ಗೊತ್ತ, ಅವ್ರು ಆಕ್ಟಿಂಗ್ ಅಲ್ಲಿ ಹುಡುಗಿ ಆಗ್ಲಿ ಹುಡುಗ ಆಗ್ಲಿ ಮಾಡ್ಸಿದ್ರು. ಬಟ್ ಅವ್ನ್ ಕಂಪ್ಲೇಂಟ್ ಹೇಳ್ತಾರಪ್ಪ, ನೀವ್ ಅವ್ರ ಜೊತೆ ಅಷ್ಟ್ ಕಂಫರ್ಟೇಬಲ್ ಆಗಿ ಆಕ್ಟೇ ಮಾಡ್ತಾ ಇರ್ಲಿಲ್ಲ. ಅವ್ನ್ ಹುಡುಗಿ ಬಿಲ್ಡ್ ಆಗ್ತಾ ಇಲ್ಲ. ಅವ್ನ್ ಯಾವಾಗ ಹೇಳೋ ನಾನು ಕೇಳ್ತಿದ್ದ ಸ್ಕಿಟ್ ಹೆಂಗಾಯ್ತು ಅಂದ್ರೆ, ಏನೋ ಅಪ್ಪ ನಾನಂತೂ ನನ್ ಪ್ರಯತ್ನ ಎಲ್ಲ ಪಡ್ತಾ ಇದೀನಿ, ಆದ್ರೂ ಕೆಮಿಸ್ಟ್ರಿನೇ ಬಿಲ್ಡ್ ಆಗ್ತಿಲ್ಲ. ಕೆಮಿಸ್ಟ್ರಿ ಹೆಂಗ್ ಬಿಲ್ಡ್ ಆಗತ್ತೆ ನಿಮ್ಗೆ ಪ್ರಕಾರ? ಯಾಕೆ ಗೊತ್ತಾ, ಅವ್ರ ಹುಡುಗಿನೇ ಅಲ್ಲ ಹುಡುಗ. ಅದೇ ಆಕ್ಟಿಂಗ್, ಅದನ್ನೇ ಅವ್ನ್ ಫಸ್ಟ್ ಹೇಳ್ತಾ ಇದ್ದು. ನಿಮಗೆ ಆಕ್ಚುಲಿ ಬೆಸ್ಟ್ ಆಕ್ಟಿಂಗ್ ಇಲ್ಲ ಇದೆ. ಹುಡುಗಿ ಡ್ರೆಸ್ ಹಾಕಿದ್ರೆ ಕೆಮಿಸ್ಟ್ರಿ ಹೆಂಗ್ ಬರುತ್ತೆ ಅಲ್ಲಿ? ನಿಮ್ಗೆ ಆಲ್ರೆಡಿ ಗೊತ್ತಾ ಹುಡುಗ ಅಂತ.
ಸೊ ಹಾಗಾದ್ರೆ ಬೇರೆ ಆತರ ನೀವು ಬೇರೆಯವ್ರ ಜೊತೆ ಎಲ್ಲ ಪರ್ಫಾರ್ಮ್ ಮಾಡೋ ಚಾನ್ಸ್ ಸಿಕ್ಕಿತ್ತ ಮತ್ತೆ ಅದರ ಸಿಕ್ಕಿಲ್ವಲ್ಲ. ಎಪಿಸೋಡ್ಸ್ ಅಲ್ಲಿ ಬೇರೆ ಇನ್ಮೇಲೆ ಬೇರೆ ಗೊತ್ತಿಲ್ಲ, partners ಇನ್ಮೇಲೆ ನಾನ್ ಇಂಡಸ್ಟ್ರಿಗೆ ಬಂದಾಗ ಇನ್ಮೇಲೆ ಗೊತ್ತಿಲ್ಲ. ಬೇರೆ ಪಾರ್ಟ್ನರ್ಸ್ ಜೊತೆಗೆಲ್ಲ ಮಾಡಿದಾರೆ ಅಲ್ವಾ? ಮಾಡಿ ಇಲ್ಲ, ಹೀಗೆಲ್ಲ. ಪಾರ್ಟ್ನರ್ಸ್ Okay. ಮಾಡಿಲ್ಲ. ಅದೆಲ್ಲ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಟೋಟಲಿ ಚೆನ್ನಾಗಿತ್ತು. ಬಿಕಾಸ್ ಆನ್ ಸ್ಟೇಜ್ ಇಟ್ಸ್ ಡಿಫ್ರೆಂಟ್, ಬಟ್ ಥ್ಯಾಂಕ್ಸ್ ಟು ರಾಘು. ಅಂದ್ರೆ ಯಾಕಂದ್ರೆ ಮೆಂಟರ್ ಆಗಿ ನಮ್ಗೆ ಅವ್ರು ಸಿಕ್ಕಿರೋದು ಇಟ್ಸ್ ಆಕ್ಚುಲಿ, ಇವಾಗ ಕ್ರಿಕೆಟ್ ಅಲ್ಲಿ ಒಂದ್ ಒಳ್ಳೆ ಕೋಚ್ ಕೈಲಿ ಸಿಕ್ಕಿದ್ರೆ ಆ ಪ್ಲೇಯರ್ ಬೆಳಿತಾನೆ. ಸೊ ನಮ್ಗೆ ಆಕ್ಟಿಂಗ್ ಇದ್ರಲ್ಲಿ ಅವ್ರಿಗೆ ಕೆಳಗಿದ್ದೀನಿ. ಸೊ ನಮ್ಗೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಯಾಕಂದ್ರೆ ನಮ್ಗೆ ಅಲ್ಲಿ ಪಿಕ್ ಅಲ್ಲಿ ಇವ್ರು ಸಿಗ್ತಾರೆ, ಅವ್ರು ಸಿಗ್ತಾರೆ, ನಂಗೆ ನೋಡಿದ್ರೆ ರಾಘುನೇ ಸಿಕ್ಬಿಟ್ಟ. ಅಂದ್ರೆ ರಾಘುಲ್ ಕಲಿಯೋದು ಎಷ್ಟಿದೆ ಅಂದ್ರೆ, ಬಿಕಾಸ್ ಇನ್ಫ್ಯಾಕ್ಟ್ ಒಂದು ಯಾವ್ದೇ ಸ್ಕಿಟ್ ಬಂದ್ರು ಯಾವ ತರ ರೆಡಿ ಆಗ್ತಾರೆ ನಾವು ಹತ್ರದಿಂದ ನೋಡಿದೀವಿ. ಅಂಡ್ ಇಟ್ಸ್ ನಾಟ್ ಈಸಿ ಆ ತರ ಪರ್ಫಾರ್ಮೆನ್ಸ್ ಕೊಡಕ್ಕೆ. ಸೊ ಅದ್ರಲ್ಲಿ ಆ ತರ ಅಂಡ್ ಎಷ್ಟು ಡಿಸಿಪ್ಲಿನ್, ವೆಲ್ ಮೇಂಟೈನ್ಡ್. ಯಾಕಂದ್ರೆ ಆಸ್ ಆರ್ಟಿಸ್ಟ್ ಅದೆಲ್ಲ ನೋಡೋದು ಅಂದ್ರೆ ಅಪ್ಕಮಿಂಗ್ ಆರ್ಟಿಸ್ಟ್ ಅದ್ ನೋಡ್ ಕಲಿಯೋದು ಸುಮಾರಿದೆ. ಇಟ್ಸ್ ನಾಟ್ ಈಸಿ. ಅಂದ್ರೆ ಜೋಕ್ಸ್ ಅಪಾರ್ಟ್ ನಾವ್ ಏನು ಜೋಕ್ ಮಾಡ್ಬೋದು, ಬಟ್ ವರ್ಕ್ ಬಂದಾಗ ಎಷ್ಟು ಶ್ರದ್ಧೆ ಇರುತ್ತೆ. ಸೊ ನಾವು ಅಲ್ಲಿ ನೋಡಿದ್ವಿ, ಬಿಕಾಸ್ ನಾವೆಲ್ಲ ಅಂಬೆಗಾಲ್ ಇಡ್ತಾ ಇದೀವಿ ಇನ್ನು. ಸೊ ಆಲ್ರೆಡಿ ನಾವು ಆಲ್ಮೋಸ್ಟ್ ಇವಾಗ ವರ್ಕಿಂಗ್ ವಿತ್ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಅದ. ಯಾಕಂದ್ರೆ ಇಟ್ಸ್ ನಾಟ್ ಈಸಿ. ಆ ತರ ವರ್ಕ್ ನಾವು ನೋಡಿದೀವಿ. ಆ ತರ ಸುಮಾರು ಅಪ್ರಿಸಿಯೇಷನ್ ಸಿಕ್ಕಿದೆ. ಒಂದು ಹುಡುಗ ಆಗ್ಲಿ ಒಂದು ಹುಡುಗಿ ಎರಡು ಕ್ಯಾರೆಕ್ಟರ್ ಒಂದ್ ಸ್ಟೇಜ್ ಅಲ್ಲಿ ಮಾಡ್ಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ. ಎಪಿಟೋಮ್ ಆಫ್ ಪರ್ಫೆಕ್ಷನ್. ನಾನು ಹೇಳ್ಬೇಕಂತ ಹೇಳಂದ್ರೆ ಒಂದು ಎಲ್ಲೂ ಬಿಡಲ್ಲ. ಓಕೆ, ಇದಿಲ್ಲ ಸಣ್ಣ ಸಣ್ಣದನ್ನು ಮೈನ್ಯೂಟ್ ಆಗಿ ಅಬ್ಸರ್ವ್ ಮಾಡಿ ನಿಮಗೆ ಮೆಂಟರ್ ಆಗಿ ಸಿಕ್ಕ ಅಂತ ಅಂದ್ರಲ್ಲ. ನನಗೆ ಫಸ್ಟ್ ನಾನ್ ಮಜಾ ಬರತ್ತ ಮಾಡುವಾಗ ಒಂದ್ ಸ್ಕಿಟ್ ಅಲ್ಲೇ ಹಿಂಗ್ ಆಕ್ಟ್ ಮಾಡೋದು ಸಿಕ್ಕಿದ್ದು. ಈಸ್ ದ ಫಸ್ಟ್ ಪರ್ಸನ್ ನನಗೆ ಸ್ಟೇಜ್ ಮುಂಚಿತವಾಗಿ. ನಾನ್ ಲೇಟ್ ಆಗಿ ಬಂದಿದ್ ನಾನು ಅವಾಗ ಸ್ಟೇಜ್ ಹತ್ರ ಕರ್ಕೊಂಡೋಗಿ ಇಲ್ಲಿ ಎಂಟ್ರಿ, ಇಲ್ಲಿ ಎಕ್ಸಿಟ್. ಅಂದ್ರೆ ಒಂದ್ ಆರ್ಟಿಸ್ಟ್ಗೆ ಎಲ್ರಿಗೂ ಮಾಡ್ಬೇಕು ಅಂತಿರಲ್ಲ, ಬಟ್ ಅದು ಅಷ್ಟ್ ಹೊಳಿಯೋದು ಇಲ್ಲ. ಬಟ್ ಓಕೆ, ನೀವು ಇವತ್ತು ಫಸ್ಟ್ ಟೈಮ್ ಸ್ಟೇಜ್ ಅಲ್ಲಿ ಮಾಡ್ತಾ ಇದ್ದೀರಾ, ಇಲ್ಲಿ ಕ್ಯಾಮ್ರಾ ಇರುತ್ತೆ, ಇಲ್ಲಿ ಕ್ಯಾಮ್ರಾ ಇರುತ್ತೆ. ಅವರಲ್ಲಿ ಗುಣ ಏನಂದ್ರೆ ಆ ಕಂಫರ್ಟ್ ಝೋನ್ ಕೊಡ್ತಾರೆ. ಯಾಕಂದ್ರೆ ಅವರು ಕಷ್ಟಪಟ್ಟು ಬಂದಿರ್ತಾರೆ. ಬಟ್ ನಮ್ ಸೈಕಲ್ ಹೇಳ್ಬಿಟ್ರೆ ಅವರು ಇನ್ನೂ ಕಲಿಯಲ್ಲ. ಇದು ಹಿಂಗೆ ಬೇಸಿಕ್ ಹೇಳ್ಕೊಟ್ಬಿಡ್ನ. ಯಾರು ಹೇಳ್ಕೊಡಲ್ಲ ಆಸ್ ಅ ಕೋಚ್. ಬಿಕಾಸ್ ಇವಾಗ ನಾನು ಅಂಡರ್ 19 ಒಬ್ಬ ಹುಡುಗನ್ ಕೋಚ್ ಮಾಡ್ಬೇಕು ಅಂದ್ರೆ ಅವ್ನ್ದು ಏನು ಯಾವ್ದು ಮೈನಸ್ ಅದನ್ನ ನೋಡ್ತೀವಿ. ಇದ್ ಮಾಡ್ಬೇಡ, ಹಿಂಗ್ ಮಾಡು ಅಂತ. ಸೊ ಇಲ್ಲಿ ನನ್ ಕೆಲವು ಸುಮಾರು ಸಲ ನಾನು ಏನ್ ಮಾಡ್ತಾ ಇದ್ದೆ, ನನ್ಗೆ ಇನ್ಫ್ಯಾಕ್ಟ್ ನನ್ಗೆ ಇನ್ನೂ ಫಸ್ಟ್ ಸ್ಕಿಟ್ ಬಂದು ಫಸ್ಟ್ ನೈಟ್ ಸ್ಕಿಟ್ ಅದು ನಮ್ಗೆ ಹಿಂದಿನ ದಿನ ಡೈರೆಕ್ಟರ್ ಎಲ್ಲ ಓಕೆ ಅಂದ್ರು, ಇದೇ ಫಸ್ಟ್ ಮಾಡೋಣ ಅಂತ. ಹಿಂದಿನ ಗ್ರ್ಯಾಂಡ್ ರನ್ ಅಲ್ಲಿ ಸಖತ್ತಾಗಿ ಬಂತು. ಸ್ಟೇಜ್ ಅಲ್ಲಿ ಆನ್ ಇದು ಸೆಟ್ ಅಂದ್ರೆ ಆನ್ ಶೂಟಿಂಗ್ ಟೈಮ್ ಅಲ್ಲಿ ನಾನು ವೆಲ್ಕಮ್ ಟು ಮೈ ಫಸ್ಟ್ ನೈಟ್ ನೆಕ್ಸ್ಟ್ ಡೈಲಾಗೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇನ್ಫ್ಯಾಕ್ಟ್ ಏನ್ ನಡೀತೆ, ಇನ್ಫ್ಯಾಕ್ಟ್ ಅವರು ಇಲ್ಲ ಮಾಡಿ ಯೋಚನೆ ಮಾಡಿ ಮಾಡ್ಬೋದು ಅಂತ ಧೈರ್ಯ ಕೊಟ್ರು. ಪಾಪ ಫಸ್ಟ್ ಇನಿಷಿಯಲ್ ಅವ್ರಿಗೂ ಗೊತ್ತಿಲ್ಲ. ನನ್ಗೆ ಇನ್ಫ್ಯಾಕ್ಟ್ ಅದು ಫಸ್ಟ್ ಟೈಮ್ ನನಗೆ ಏನು ಗೊತ್ತಿಲ್ಲ, ಬಟ್ ಪ್ರಾಕ್ಟೀಸ್ ಅಲ್ಲಿ ಚೆನ್ನಾಗ್ ಬಂತು. ಈಗ ಮ್ಯಾಚ್ ಟೈಮ್ ಅಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ. ಅಲ್ಲಿ ಏನ್ ನಡೀತಾ ಇದೆ ಫುಲ್ ಬ್ಲಾಂಕ್ ಆಗ್ಬಿಟ್ಟೆ ನಾನು. ಆಮೇಲೆ ಕಟ್ ಮಾಡಿ ಎಲ್ಲ ಸಮಾಧಾನ ಮಾಡಿಸಿ, ಆಮೇಲೆ ಯಾವಾಗ ಇನ್ನೂ ಜ್ಞಾಪನ ಇದೆ, ಮೈಕು ಇಲ್ಲಿ ಇಟ್ಟಿರ್ತಾರೆ, ಜೋರಾಗಿ ಮಾತಾಡಿ ಅಂತ. ನಮ್ಗೆಲ್ಲ ಅದು ಹೊಸದಲ್ವಾ. ಏನ್ ಇವಾಗ ಡೈಲಾಗ್ ಜ್ಞಾಪನ ಇಟ್ಕೊಳ್ಳೋದೇ ದೊಡ್ಡದು, ಅದ್ರಲ್ಲಿ ಜೋರಾಗಿ ಮಾತಾಡ್ಬೇಕು. ಆಗಿದ್ದಾಗ್ಲಿ ಇನ್ಮೇಲೆ ಅಂದ್ರೆ ಫಸ್ಟ್ 2-3 ವೀಕ್ಸ್ ಅಂತೂ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ. ಅದು ಒಂದ್ ಟೈಮ್ ಒಂದ್ ಸ್ಕಿಟ್ ಬಗ್ಗೆ ಅವ್ರಿಗೂ ಎವ್ರಿ ವೀಕ್ ನಾವು ಚೆನ್ನಾಗ್ ಮಾಡ್ಬೇಕು ಅಂತ. ಸೊ ಈಗ ಟ್ರಾನ್ಸಿಷನ್ ಕ್ರಿಕೆಟ್ ಕಂಪ್ಲೀಟ್ ಸ್ಪೋರ್ಟ್ಸ್ ಇದರಿಂದ ಬಿಗ್ ಬಾಸ್ ವಾಸ್ ಅ ರಿಯಾಲಿಟಿ ಶೋ. ಅದ್ರಲ್ಲಿ ನೀವಾಗೆ ಇದ್ರಿ, ಯು ಪರ್ಫಾರ್ಮ್ ಆಕ್ಟೆಡ್, ಅದೊಂದು ಓಕೆನಾ. ಸೊ ಬಟ್ ಗಿಲಿ ಕಂಪ್ಲೀಟ್ಲಿ ಸ್ಟೇಜ್ ಬೇಕು, ಪರ್ಫಾರ್ಮ್ ಮಾಡ್ಬೇಕು, ಅದು ಡಿಫ್ರೆಂಟ್. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗಿತ್ತು ಎಲ್ಲ ಟೋಟಲ್ 6 months ನಡೆದಿದ್ದು? 5 months, ಆಲ್ಮೋಸ್ಟ್ 8 months ಇತ್ತು. 8 months. ಓಕೆ, ಯಾಕೆ ಗೊತ್ತಾ, ಅದೊಂದೇ ಸೀಸನ್ ವಿತೌಟ್ ಎಲಿಮಿನೇಷನ್. ಇಡೀ ಫೈನಲ್ ತನಕ ಯಾರು ಹೋಗಿಲ್ಲ. ಅಂಡ್ ಬಿಕಾಸ್ ಎಲ್ರು ಒಂದೊಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು, ಏನೋ ಒಂದು ಕಾಂಟ್ರಿಬ್ಯೂಷನ್ ಇತ್ತು. ಸೊ ಇಟ್ ವಾಸ್ ಸೋ ಗುಡ್. ಇನ್ಫ್ಯಾಕ್ಟ್ ರಂಜಿ ಟ್ರೋಫಿ ಪ್ರೆಷರ್ ಇರ್ಲಿಲ್ಲ ಆನ್ ಸ್ಟೇಜ್. ಅಫ್ಕೋರ್ಸ್ ನಿಮ್ಗೆ ಈಗ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಬಂದ್ ಡೈಲಾಗ್ ಹೇಳ್ಬೇಕು ನನ್ ಒಂದ್ ಫಸ್ಟ್ ಡೈಲಾಗೆ ಮರ್ತೋಗ್ಬಿಟ್ಟಿದೆ. ಈಗ ಯಾಕಂದ್ರೆ ಪ್ರಾಕ್ಟೀಸ್ ಅಲ್ಲಿ ಚೆನ್ನಾಗ್ ಬಂತು, ಇದನ್ನೇ ಫಸ್ಟ್ ಮಾಡ್ಬಿಡ ನಾಳೆ ಫಸ್ಟ್ ಡೇ ಶೂಟ್ ಒಂದು. ಈಗ ಫಸ್ಟ್ ಡೇ ಶೂಟ್ ಚೆನ್ನಾಗ್ ಆಗ್ಬೇಕು ಅಂತ ಇರುತ್ತೆ ಎಲ್ರಿಗೂ. ಫಸ್ಟ್ ಡೇ ಶೂಟ್ ಹಾಯ್ ವೆಲ್ಕಮ್ ಟು ಮೈ ಫಸ್ಟ್ ನೈಟ್, ನೆಕ್ಸ್ಟ್ ಡೈಲಾಗೆ ಮರ್ತಾ ನಿಮ್ಗೆ ಗೊತ್ತಾಗತ್ತೆ. ಬಿಕಾಸ್ ಒಂದ್ ಸ್ಕಿಟ್ 20 ನಿಮಿಷ ಅಲ್ಲಿ ಒಂದು ಇದಾಯ್ತು ಅಂದ್ರೆ ಕಟ್ ಆದ್ರೆ
ನಮ್ಮ ಮೆಂಟ್ರೋ ರಘುಗೂ ಶಾಕು, ನಾನ್ ಬ್ಲಾಂಕ್ ಆಗ್ಬಿಟ್ಟೆ. ಆಮೇಲೆ ಒಂದ್ 10 ನಿಮಿಷ ಬ್ರೇಕ್ ಕೊಟ್ಬಿಟ್ಟು ದೆನ್ ವಿ ಗಾಟ್ ಬ್ಯಾಕ್. ಅವಾಗಲೂ ಒಂದ್ ನರ್ವಸ್ನೆಸ್ ಇದ್ದೇ ಇರುತ್ತೆ. ಅವಾಗ ರಾಘು ನನ್ಗೆ ಮೆಂಟ್ರೋ, ರಾಘು ಸ್ವಲ್ಪ ಜೋರಾಗಿ ಮಾತಾಡಿ, ಸ್ವಲ್ಪ ಮೈಕ್ ಇಲ್ಲಿದೆ, ಸ್ವಲ್ಪ ಜೋರಾಗಿ ಮಾತಾಡಿ ಅಂತ. ಸೊ ನಮ್ಗೆಲ್ಲ ಹೊಸ್ದದು. ಸೊ ರಿಯಾಲಿಟಿ ಶೋಲೆ ಬೇರೆ, ಇದೇ ಬೇರೆ. ಇನ್ಫ್ಯಾಕ್ಟ್ ಯು ಹ್ಯಾವ್ ಟು ಪರ್ಫಾರ್ಮ್. ಸೊ ಗೆಟಿಂಗ್ ಔಟ್ ಆಫ್ ದ ಕಂಫರ್ಟ್ ಝೋನ್, ಒಂದ್ ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬಂದ್ರಿ ಅಲ್ವಾ, ಅದು ಆಸ್ ಅ ಸ್ಪೋರ್ಟ್ಸ್ ಪರ್ಸನ್ ಗೆ ಕ್ಯಾಮ್ರಾ ಆಗ್ಲಿ ಏನು ಅದೊಂಥರ ಮುಜುಗರ ಇದ್ದೇ ಇರುತ್ತೆ. ಅಂಡ್ ನಮ್ಗೆ ಇಂಟರ್ವ್ಯೂ ಬೇರೆ. ನೀವು ಇನ್ಫ್ಯಾಕ್ಟ್ ಕ್ಯಾಮ್ರಾ ನಿಮ್ಗೆ ಆಲ್ಮೋಸ್ಟ್ ನಿಮ್ಮ ಹತ್ರನೇ ಇದೆ, 20 ನಿಮಿಷ ನಿಮ್ಮನೆ. ಸೊ ನಮ್ಗಲ್ಲಿ ಲೈಟ್ಸ್ ಇದೆಲ್ಲ. ಸೊ ಇಟ್ ಟೋಟಲಿ ಡಿಫ್ರೆಂಟ್ ಪ್ರೊಫೆಷನ್ ಅದು. ಅಂದ್ರೆ ಒಂದೊಂದ್ ಪ್ರೊಫೆಷನ್ ಏನಕ್ಕೆ ಬೇರೆ ಬೇರೆ ಇರುತ್ತೆ, ವರ್ಕ್ ಲೋಡ್ ಇಸ್ ಸೇಮ್. ಹೌದೌದು. ಸೊ ಇಲ್ಲಿ ನಾವು ಕಲಿಬೇಕು ಇವಾಗ. ಈಗ ಹೊಸ ಐ ಆಮ್ ಅಪ್ ನ್ಯೂ ಚಾಲೆಂಜಸ್. ಈಗ ಫಸ್ಟ್ 3 weeks ಅಂತೂ ನಮ್ಗೆ ಏನ್ ನಡೀತಾ ಇದೆ ಏನು ಗೊತ್ತಿಲ್ಲ. ಬಿಕಾಸ್ ರಾಘು ಮೆಂಟರ್ ಆಗಿ ಅವ್ನು ಹೆಂಗ್ ಹೇಳ್ಕೊಡ್ಬೇಕು, ನನ್ಗೂ ಅವ್ನಿಗೆ ಸುಮಾರು ಏಜ್ ಡಿಫ್ರೆನ್ಸ್ ಇತ್ತು. ಅಲ್ಲೊಂದ್ ಬ್ಯಾರಿಕೇಡ್ ಹಾಕೊಂಡ್ಬಿಟ್ಟು ಹೆಂಗ್ ಹೇಳಿ ಅವ್ನಿಗೆ ಯಾವ ತರ. ನಾನು ಹೇಳ್ದೆ ನೋಡಪ್ಪ, ಸಿ ಆಸ್ ಅ ಕೋಚ್ ನಾನು ಇವಾಗ ಆ ಬ್ಯಾರಿಯರ್ ಹಾಕೊಂಡ್ಬಿಟ್ರೆ ಇನ್ನೊಬ್ಬನ್ಗೆ ಹೇಳ್ಕೊಡೋದು, ಪಾಪ ಚಿಕ್ಕ ಹುಡುಗರು. ಈಗ ನಾನು ಇಲ್ಲಿ ದೊಡ್ಡ ಹುಡುಗ ಏಜ್ ವೈಸ್ ಅಲ್ಲಿ, ಅದೆಲ್ಲ ನೋಡಕ್ ಹೋಗ್ಬೇಡ. ತಪ್ಪಿದ್ರೆ ಹೇಳು, ನಾವಾಗ್ಲೇ ಕಲಿಯೋದು. ಸೊ ಒಂದ್ ಸ್ಕಿಟ್ ಅಲ್ಲಿ ಎಲ್ಲಾರು ಎಫರ್ಟ್ ಆಗ್ತಾ ಇದೀವಿ. ಒಂದ್ ಸ್ಕಿಟ್ ಅಲ್ಲಿ ಬಾಯಿ ಬೈದ್ಬಿಟ್ಟೆ, ಅಂದ್ರೆ ಕೋಪದಲ್ಲಿ. ಯಾಕಂದ್ರೆ ಬಿಕಾಸ್ ಅವನು ಎಫರ್ಟ್ ಆಗ್ತಾ ಇದ್ದಾನೆ, ಇಲ್ಲಿ ಸ್ಕಿಟ್ ಸರಿಯಾಗಿ ಬರ್ತಾ ಇಲ್ಲ. ಬಿಕಾಸ್ ಅವನು ಸ್ಮಾಲೆಸ್ಟ್ 100% ಕೊಡೋವರೆಗೂ ಬಿಡಲ್ಲ. ಸೊ ದಟ್ ಈಸ್ ವೈ ಐ ವಾಸ್ ಲಕ್ಕಿ ಟು ಬಿ ವರ್ಕ್ ವಿತ್ ಹಿಮ್ ಅಂತ ಹೇಳೋದು. ಸೊ ಅವಾಗ ಬೈದಾಗ ನನ್ಗೆ ನಾನು ಎಫರ್ಟ್ ಆಗ್ತಾ ಇದ್ದೀನಿ. ಇವಾಗ ನಾನು ಏನಕ್ಕೆ ಬೈಸ್ಕೊಂತ ಇದ್ದೀನಿ, ನಾನು ಎಫರ್ಟ್ ಆಗ್ತಾ ಇದ್ದೀನಿ, ಏನೋ ತಪ್ಪಾಗ್ತಾ ಇದೆ. ಬಿಕಾಸ್ ನಾನು ಎಫರ್ಟ್ ಆಗದೆ ಸುಮ್ನೆ ಕ್ಯಾಶುವಲ್ ಆಗಿ ಮಾಡ್ತಾ ಇದ್ದೆ, ನಾನು ಎಫರ್ಟ್ ಆಗ್ತಾ ಇದೆ. ಸೊ ಅಲ್ಲಿ ನನಗೆ ಏನಪ್ಪಾ, ನಾವು ಈ ಸ್ಕಿಟ್ ಗೆಲ್ಬೇಕು ಅಂತ ತಾನೆ ಮಾಡ್ತಾ ಇರೋದು. ಬಿಕಾಸ್ ಅವನು ತಪ್ಪಿಲ್ಲ, ಇಲ್ಲಿ ಯಾರ್ದು ತಪ್ಪಿಲ್ಲ, ಸ್ಕಿಟ್ ಗೆಲ್ಬೇಕು. ಆ ಸಿಚುವೇಶನ್ ಹೀಟ್ ಆಫ್ ದ ಮೂಮೆಂಟ್ ಬೈದ್ ಬಿಟ್ಟಿದ್ದಾರೆ. ನಾನು ಓಕೆಪ್ಪ. ಆಮೇಲೆ ಇಲ್ಲ ಮನೆಗ್ ಹೋದ್ಮೇಲೆ ಈ ವಾಸ್ ಲಿಟ್ರಲಿ ಕ್ರೈಯಿಂಗ್ ಅಂತೆ. ಸೊ ನಾನು ಅಯ್ಯಪ್ಪ ಬೈದ್ಬಿಟ್ಟೆ, ಬೈಬಾರ್ದಾಗಿತ್ತ. ಬಿಕಾಸ್ ಎಲ್ರು ಎಫರ್ಟ್ ಆಗ್ತದೆ. ಸೊ ಅವ್ನ್ ಬೈದಿದ್ದಕ್ಕೆ ನಾನು ಇವ್ನ್ ಬೈಯೋದಕ್ಕೂ ಒಂದ್ ಕಾರಣ ಇದೆ, ನಾನು ಎಲ್ಲೋ ತಪ್ಪು ಮಾಡಿದೆ, ಅದನ್ನ ನಾನು ರೆಕ್ಟಿಫೈ ಮಾಡ್ಬೇಕು. ಪಾಸಿಟಿವ್ ಆಗಿ ತಗೊಂಡ್ರಿ, ಇಂಪ್ರೂವ್ಮೆಂಟ್ ಗೆ ಅನ್ನೋದಕ್ಕೋಸ್ಕರ. ಎನಿ ಯಂಗ್ಸ್ಟರ್ಸ್ ಪಾಸಿಟಿವ್ ಆಗಿ ತಗೊಳ್ಳೇಬೇಕು. ಇವಾಗ ಯಾವ್ದೇ ಒಂದ್ ಪ್ರೊಫೆಷನ್, ಹೊಸ ಪ್ರೊಫೆಷನ್ ಹೋದಾಗ ಯಾರೋ ಬೈತಾವ್ರೆ ಅಂದ್ರೆ ನಿಮ್ಮಲ್ಲಿ ಏನೋ ಇನ್ನೂ ಮಾಡ್ಬೋದು, ಬೆಟರ್ ಆಗಿ ಮಾಡ್ಬೋದು. ಬೈತಾ ಇದ್ದಾನೆ ಅನ್ಬಿಟ್ಟು ನೀವು ಬಿಟ್ಟೋಗೋದಲ್ಲ. ಏನಕ್ಕೆ ಬೈತಾ ಇದ್ದಾನೆ, ಯಾವ ಇದಕ್ ಬೈತಾ ಇದ್ದಾನೆ, ಅದನ್ನ ಯೋಚನೆ ಮಾಡಿದ್ರೆ ಯು ಕ್ಯಾನ್ ಕಮ್ ಅಪ್. ನಾನು ಅದಾದ್ಮೇಲೆ ವಾರ ಅಂದ್ರೆ ಡಿಫ್ರೆಂಟ್ ಆಗಿ ತಗೊಂಡ್ ಹೋಗ್ತಾ ಇದೆ. ಸೊ ವಾರ ನಮ್ ಗ್ರಾಫ್ ಹೋಗ್ತಾ ಇತ್ತು. ಸೊ ಈವನ್ ಈ ಫೆಲ್ಟ್ ಈ ಗಿಚ್ಚಿಗಿಲಿಗೆ ಸ್ಟೇಜ್ ಇಂದ ನನಗೆ ಸೀರಿಯಲ್ ಆಫರ್ ಸಿಕ್ತು. ನಾನು ಫಸ್ಟ್ ಇವನಿಗೆ ಫೋನ್ ಮಾಡಿ ಹೇಳಿದೆ, ಯು ಫೆಲ್ಟ್ ಸೋ ನೈಸ್. ಅಂಡ್ ಇನ್ಫ್ಯಾಕ್ಟ್ ಸ್ಟೇಜ್ ಅಲ್ಲಿ ನಮ್ಗೆ ಇವಾಗ ನಾನು ಇನಿಷಿಯಲ್ ಏನ್ಗಿತ್ತು ಅಂದ್ರೆ ಸ್ಟೇಜ್ ಅಲ್ಲಿ ನಮ್ ಸ್ಕಿಟ್ ಆಯ್ತಾ ಹೋಗ್ಬಿಡ್ನಪ್ಪ ಸಾಕು. ಇನ್ಫ್ಯಾಕ್ಟ್ ಅವ್ನು ಹೇಳ್ತಿದ್ದ ಮುಗಿದ್ರೆ ಅಂತ. ಸೊ ಇನ್ಫ್ಯಾಕ್ಟ್ ನನ್ಗೆ ಕರ್ದಾಗು ಸ್ಟೇಜು ಇವಾಗ ಆಂಕರ್ ಯಾರನ್ನ ಕರೆದು ಏನೋ ಮಾತಾಡ್ಸ್ಬೇಕಾದ್ರೆ ನಮ್ಗೆ ಒಂಥರ ಶೈನೆಸ್ ಇತ್ತು. ನನ್ ಸ್ಕಿಟ್ ಆಯ್ತಲ್ಲ, ಏನಕ್ಕೆ ಕರಿತಾ ಇದ್ರ ಅಂತ. ಸೊ ಅವಾಗ ಇವ್ರು ಹೇಳ್ತಾ ಇದ್ರು, ರಘು ನಿಮ್ಗೆ ಕರಿತಾ ಇದಾರೆ ಏನೋ ಒಂದು ಪರ್ಫಾರ್ಮ್ ಮಾಡಿ, ನಿಮ್ದೇ ಸ್ಟೇಜು, ಬಿಡಬೇಡಿ, ಖಾಲಿಯಾಗಿ ಬಿಡಬೇಡಿ, ಅಂದ್ರೆ ಬ್ಲಾಂಕ್ ಆಗ್ಬೇಡಿ, ಇಲ್ಲ ಏನು ಮಾತಾಡದೆ ಇರಬೇಡಿ, ಏನೋ ಒಂದು ಪರ್ಫಾರ್ಮ್ ಮಾಡ್ತಾ ಇರಿ. ಅವಾಗ್ಲೇ ಜನಕ್ಕೆ ನಿಮ್ದು ಅಪಾರ್ಟ್ ಫ್ರಮ್ ಕ್ರಿಕೆಟರ್ ಏನೋ ಒಂದಿದೆ ಅಯ್ಯಪ್ಪಗೆ ಅಂತ. ಸೊ ಇನಿಷಿಯಲ್ ನಮ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ಇವಾಗ ಇಂಟ್ರೆಸ್ಟ್ ಇದೆ. ಇವಾಗ ಎನಿ ಸ್ಟೇಜ್ ಅಲ್ಲಿ ಕರೆದ್ರೆ ಹೋಗಿ ಏನೋ ಮಾಡ್ತಾ ಇರ್ಬೇಕು. ಟೋಟಲ್ ಒಂದ್ 5 ಆಕ್ಟಿಂಗ್ ಟಿಪ್ಸ್ ಏನೇನ್ ಕಲ್ತಿದ್ದೀರಾ ನೀವು ಗಿಚ್ಚಿಗಿಲಿಗಿಲಿಯಿಂದ? ಒಂದ್ 5 ಬೇಸಿಕ್ ಇರ್ಬೋದು, ಚಿಕ್ಕದೇ ಇರ್ಬೋದು, ನಾನು ಎನಿ ಚಿಕ್ಕದೇ ಇರ್ಬೋದು. ಟೈಮಿಂಗ್ ಕಲ್ತೆ. ಓಕೆ, ಡೈಲಾಗ್ ಡೆಲಿವರಿ ಮಾಡುವಾಗ ಟೈಮಿಂಗ್. ಕ್ರಿಕೆಟ್ ಅಲ್ಲೂ ಟೈಮಿಂಗ್ ಇದೆ, ಬ್ಯಾಟಿಂಗ್ ಅಲ್ಲಿ ಟೈಮಿಂಗ್ ಅದು. ಸೊ ಇದರಲ್ಲೂ ಟೈಮಿಂಗ್ ಇದೆ. ಇವಾಗ ನಾನ್ ಮುಂಚೆ ನೀವ್ ಮಾತಾಡ್ಬೇಕಾದ್ರೆ ಇನ್ ಬಿಟ್ವೀನ್ ಮಾತಾಡ್ತಾ ಇದ್ದಾರೆ. ಸೊ ರಾಘವ್ ಹೇಳ್ತಾ ಅವ್ರು ಮಾತಾಡಾದ್ಮೇಲೆ ನೀವು ಮುಗಿಸಿ, ನೀವು ಸ್ಟಾರ್ಟ್ ಮಾಡಿ. ಸೊ ಎಲ್ಲಿ ಎಂಟು ನಾವು ಅದನ್ನೇ ಕಾಯ್ತಾ ಇದೀವಿ, ನಿಮ್ದು ಆಯ್ತಾ ಟಕ್ ಅಂತ. ಸೊ ಅದೊಂದ್ ಕಲ್ತೆ. ಇನ್ನೊಂದು ಸ್ಟೇಜ್ ಅಲ್ಲಿ ಹೆಂಗ್ ಇರ್ಬೇಕು, ಯಾವ ತರ ಮಾಡ್ಬೇಕು ಅದೊಂದ್ ಕಲ್ತೆ. ಬಿಕಾಸ್ ಇನ್ನು ಕಲಿಯೋ ಸುಮಾರಿದೆ. ಇದೊಂದು ಬೇಸಿಕ್ ಕಲ್ತೆ. ಬಿಕಾಸ್ ಥ್ಯಾಂಕ್ಸ್ ಟು ರಾಘು, ಹಿಂಗ್ ಇದ್ರೇನೆ ಹಿಂಗೆ ಈ ತರ ಮಾಡ್ಬೇಕು ಅಂತ. ಸೊ ಇದೆಲ್ಲ ಅದಿನ್ನೂ ಟೈಮ್ ಬರುತ್ತೆ, ಯಾಕಂದ್ರೆ ಅದಿನ್ನು ಪರ್ಫೆಕ್ಷನ್ ಅಷ್ಟಿಲ್ಲ. ಇನ್ಫ್ಯಾಕ್ಟ್ ನಾವು ಮುಂಚೆ ಇನ್ ಬಿಟ್ವೀನ್ ಮಾತಾಡ ಅದನ್ನ ಕಟ್ ಡೌನ್ ಮಾಡ್ಕೊಂಡೆ. ಸೊ ಬಡಬಡ ಅಂತ ಮಾತಾಡ್ತಾ ಇದ್ದೆ. ಡೈಲಾಗ್ ನ ಫ್ಲೂಯೆಂಟ್ ಆಗಿ ಹೇಳೋದ್ ಕಲ್ತೆ. ಇನ್ನು ಕಲಿತಾ ಇದೀನಿ, ಬಟ್ ಬೆಟರ್. ವರ್ಸ್ಟ್ ಆಗಿಂದ ಸ್ವಲ್ಪ ಇನ್ನು ಮಧ್ಯದಲ್ಲಿ ಇದೀನಿ, ಈಗ ಇನ್ನು ಬೆಟರ್ ಆಗಿಲ್ಲ. ಸೊ ಇವಾಗ ಡೈಲಾಗ್ ಡೆಲಿವರಿ ಇವಾಗ ಇಂಪ್ಯಾಕ್ಟ್ ಅಂದ್ರೆ ನೀವ್ ಹೇಳಾದ್ಮೇಲೆ ಹೇಳ್ಬೇಕಲ್ಲ, ಅದು ಯಾವಾಗ್ಲೂ ಕಾಯ್ತಾ ಇರ್ತೀನಿ, ಇನ್ನೊಬ್ರು ಮುಗ್ಸಾದ್ಮೇಲೆ ನಾ ಮಾತಾಡ್ಬೇಕು ಅಂತ. ಸೊ ದೋಸ್ ಥಿಂಗ್ಸ್ ಐ ಹ್ಯಾವ್ ಲರ್ನ್ಡ್ ಫ್ರಮ್. ಅದು ಆಕ್ಚುಲಿ ಲೈಫ್ ಅಲ್ಲೂ ಹೆಲ್ಪ್ಫುಲ್ ಅಲ್ಲ, ಲಿಸನಿಂಗ್ ಸ್ಕಿಲ್ಸ್ ಅದು ಬೇಸಿಕ್. ಅಂದ್ರೆ ರಿಸೀವಿಂಗ್ ಎಂಡ್ ಅಲ್ಲಿ ಅದು
ಸೊ ಇದೆಲ್ಲ ಇಟ್ ವಾಸ್ ಗುಡ್ ಜರ್ನಿ ಅದು. ಸೊ ಇನ್ 8 months ವಾಸ್ ಬಾಡಿ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ ಆತರ ಎಲ್ಲಾನು ಬಿಕಾಸ್ ಇನ್ಫ್ಯಾಕ್ಟ್ ಇವಾಗ್ಲೂ ನಾ ಸ್ಟೇಜ್ ಅಲ್ಲಿ ಒಂದು ಪರ್ಫಾರ್ಮ್ ಮಾಡ್ಬೇಕು ಅಂದ್ರೆ ಒಂದು ಬಟರ್ಫ್ಲೈ ಇದ್ದೇ ಇರುತ್ತೆ. ಅದು ಆಕ್ಚುಲಿ ಅದಿರ್ಲೇಬೇಕು. ಬೇಕು ಅದು. ದ ಸ್ಟಾರ್ಟ್ ವಾಸ್ ನರ್ವಸ್ನೆಸ್ ಇದ್ರೇನೆ ಯು ವಿಲ್ ಪರ್ಫಾರ್ಮ್ ಬೆಟರ್. ಸೀರಿಯಲ್ ಆಕ್ಚುಲಿ ಇಲ್ಲಿ ಮಾಡೋದ್ಮೇಲೆ ಸೀರಿಯಲ್ ಈಸಿ ಅನ್ಸುತ್ತೆ ಅಲ್ವಾ? ನಮ್ಗೆಲ್ಲಾನೇ ಕಷ್ಟ. ನಿಮ್ಗೆ ಅನ್ಸುತ್ತೆ ಅಂದ್ರೆ ಸ್ಟೇಜ್ ಮೇಲೆ ಅಂದ್ರೆ ನೀವು ಸ್ಟೇಜ್ ನಾನು ಮೇಲೆ ಟೂ ಅರ್ಲಿ ಟು ಸೇ ಆಸ್ ಎ ನಾನು ಬಡ್ಡಿಂಗ್ ಇದೆ, ನಾನು ಬೇಗ ಅಲ್ಲೇ ಇಡ್ತಾ ಇರೋದು. ಬಟ್ ಎನಿ ಆರ್ಟಿಸ್ಟ್ ಗೆ ಆನ್ ಸ್ಟೇಜ್ ಬೇಕು, ಫಸ್ಟ್ ಆನ್ ಸ್ಟೇಜ್ ಸಿಗ್ಬೇಕು. ಯಾಕಂದ್ರೆ ಈ ನಾಟಕ ಡ್ರಾಮಾದ ಇದಿರುತ್ತಲ್ಲ, ಸೊ ತುಂಬಾ ಕಲಿಯೋದಿದೆ. ನಾಟಕ ಅದಕ್ಕೆ ಆ ನಾಟಕದ ಆರ್ಟಿಸ್ಟ್ ಅಲ್ಲ ಇವತ್ತಿಗೂ ಅವ್ರ ಲೆಜೆಂಡ್ಸ್. ಯಾಕಂತ ಅಲ್ಲಿ ತುಂಬಾ ಕಷ್ಟ ಅಲ್ಲಿ. ಬಿಕಾಸ್ ನಿಮ್ಗೂ ಗೊತ್ತು ಮಜಾ ಬರುತ್ತೆ ಎಷ್ಟು ಕಷ್ಟ ಅನ್ನೋ. ಸ್ಕಿಟ್ 20 ನಿಮಿಷ ಆಗ್ಬೇಕು, ಏನು ಇರಲ್ಲ, ಏನ್ ಮಾಡಿದ್ರು ಅಲ್ಲೇ ಮಾಡು. ಒಂದು ಟೈಮಿಂಗ್ ತಪ್ಪಿದ್ರೆ ಇಡೀ ಸ್ಕಿಟ್ ಅಂತ ಹೋಯ್ತು ಅನ್ನಂಗ ಆಗ್ಬಿಡುತ್ತೆ. ಸೊ ದಟ್ ವಾಸ್ ಮೋರ್ ಚಾಲೆಂಜಿಂಗ್. ಸೊ ಫಸ್ಟೇ ನಮ್ಗೆ ಆ ಸ್ಕೂಲ್ ಸಿಕ್ಕಿದ್ದಕ್ಕೆ ಇನ್ನೂ ಒಳ್ಳೇದು. ಸೊ ಓವರ್ ಆಲ್ ಅಯ್ಯಪ್ಪ ಅಂತ ಹೇಳಂದ್ರೆ ನಿಮ್ಗೆ ವಾಟ್ ಯು ವಾಂಟ್ ಟು ಬಿ ರೆಕಗ್ನೈಸ್ಡ್ ಆಸ್? ಕ್ರಿಕೆಟರ್, ಆಕ್ಟರ್, ಎಂಪ್ಲಾಯಿ, ವಾಟ್ ಬಟ್ ನಿಮ್ಗೆ ಒಂದ್ ರೆಕಗ್ನಿಷನ್ ಅಂತ ಬೇಕು ಅಂದ್ರೆ ಏನಾಗಿ ವಾಟ್ ಯು ವಾಂಟ್ ಬ್ರಾಂಡೆಡ್ ಆಸ್? ಐ ಪ್ರಿಫರ್ ಪೀಪಲ್ ಟೇಕ್ ಮಿ ಆಸ್ ಅ ಗುಡ್ ಹ್ಯೂಮನ್. ಇಟ್ ಇಸ್ ದ ಬೆಸ್ಟ್ ಆನ್ಸರ್ ಅಲ್ವಾ? ನಾವ್ ಯಾವಾಗ್ಲೂ ಆ ತರನೇ ನೆನಪಲ್ಲಿ ಇದ್ದಷ್ಟು ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಯ್ಯಪ್ಪ ಬಂದಿದ್ದಕ್ಕೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕ್ರಿಪ್ ಗ್ರೋ ಬಿಗ್. ಥ್ಯಾಂಕ್ ಯು. ಹಿಂಗಲ್ಲ ಎಸ್, ಹಿಂಗ ಉತ್ತುಂಗಕ್ಕೆ ಹಿಂಗ ಹೋಗೋಣ. ಆಲ್ ವಿತ್ ಆಲ್ ಯೋರ್ ಸಪೋರ್ಟ್. ದಿಸ್ ಇಸ್ ದ ಸಪೋರ್ಟ್ ನೀವು ಬಂದಿದ್ದೀವಿ. ನಮ್ಮ ಸಪೋರ್ಟ್ ಗಿನ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ. ಥ್ಯಾಂಕ್ ಯು. ಅಂಡ್ ಮೇನ್ಲಿ ತಂದೆ ತಾಯಿ ಸಪೋರ್ಟ್ ಇದ್ದೇ ಇರುತ್ತೆ. ಅದಂತೂ ವಿಶ್ ಯು ಆಲ್ ದ ಬೆಸ್ಟ್. ಬಟ್ ಇನ್ನೊಂದೇನೋ ಒಂದು ಲಾಸ್ಟ್. ಶಟ್ ಅಪ್ ಸೌಮ್ಯ. ಹೇಗಿತ್ತು ಎಪಿಸೋಡ್ ಎಲ್ಲ? ಇಷ್ಟ ಆಯ್ತಾ ನಿಮ್ಗೆ? ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇದು ಅಯ್ಯಪ್ಪ ವಾಯ್ಸಲ್ಲಿ. ಸೊ ಹೇಗಿತ್ತು? ಫನ್ ಇತ್ತಲ್ವಾ? ನನ್ಗಂತೂ ತುಂಬಾ ಇಷ್ಟ ಆಯ್ತು. ಒಂದ್ ಫ್ರೆಂಡ್ ಜೊತೆ ಕುತ್ಕೊಂಡು ಮಾತಾಡ್ದಂಗೆ. ಅಂಡ್ ಈ ಎಪಿಸೋಡ್ ಅಲ್ಲಿ ನಂಗೆ ನಿಜವಾಗ್ಲೂ ವಾಟ್ ಎವರ್ ಅವ್ರು ಅಚೀವ್ ಮಾಡಿದ್ದಾರೆ ಅಲ್ವಾ, ಎಷ್ಟೋ ಜನದ ಡ್ರೀಮ್ ಅದು. ನಾವೊಂದ್ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡ್ಬೇಕು ಅನ್ನೋದು ತುಂಬಾ ಜನ ಡ್ರೀಮ್ ಇರುತ್ತೆ. ಅಂಡ್ ಅವರು ಈಸ್ ಅ ಮಲ್ಟಿಪಲ್ ನಿಮ್ಗೆ ಪರ್ಸನಾಲಿಟಿ. ಈಗ ನಾವೆಲ್ಲರೂ ಒಬ್ಬರನ್ನ ಒಂದ್ ತರ ಬ್ರ್ಯಾಂಡ್ ಮಾಡ್ಬೋದು. ಇವ್ರ ಆಕ್ಟ್ರು, ಇವ್ರ ರೈಟ್ರು, ಇವ್ರ ಸಿಂಗರು, ಇವ್ರ ಡಾನ್ಸರು, ಇವ್ರೊಂದು IT ಎಂಪ್ಲಾಯ್. ಬಟ್ ಎಷ್ಟು ಒಂದೇ ಬ್ಯಾಟು ಒಂದೇ ಬಾಲ್ ಇಟ್ಕೊಂಡು ಎಲ್ಲಾ ಕಡೆನೂ ಬೌಂಡ್ರಿ ಹೊಡಿತಾ ಇದಾರೆ ನಮ್ಮ ಅಯ್ಯಪ್ಪ ಅವರು. ಈಸ್ ಅನ್ ಆಕ್ಟರ್, ಈಸ್ ಎ ಬ್ಯಾಂಕ್ ಎಂಪ್ಲಾಯಿ, ಈಸ್ ಎ ಕ್ರಿಕೆಟರ್, ಎಷ್ಟೆಲ್ಲ ರಿಯಾಲಿಟಿ ಶೋಸ್ ಮಾಡ್ತಾ ಇದ್ದಾರೆ. ಸೊ ನನ್ಗಂತೂ ಒಂಥರ ಐ ಡ್ರಾ ಇನ್ಸ್ಪಿರೇಷನ್ ಈ ತರದ್ ಪರ್ಸನಾಲಿಟಿಯಿಂದ. ನನ್ಗಂತೂ ಎಪಿಸೋಡ್ ತುಂಬಾ ಇಷ್ಟ ಆಯ್ತು. ಸೊ ನಿಮಗೆ ನೆಕ್ಸ್ಟ್ ಈ ತರ ಯಾವ ಫೀಲ್ಡ್ ನ ಗೆಸ್ಟ್ ನ ನಮ್ ಪಾಡ್ಕಾಸ್ಟ್ ಗೆ ಕರೆಸ್ಬೇಕು ಅಂತ ಅನ್ಸುತ್ತೆ, ಬೇಗ ಕಮೆಂಟ್ ಮಾಡಿ, ಓಕೆನಾ? ಸೊ ಫಸ್ಟ್ ನಮ್ಮ ಚಾನೆಲ್ ಶಟಪ್ ಸೌಮ್ಯನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೀರಿ. ಓಕೆ, ಬಾಯ್.